ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಮನುವಿನ ವರ್ಣ ನಿರ್ಧಾರದ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ ಧರ್ಮವು 3 ಮೂಲಭೂತ ಬದಲಾವಣೆಗಳನ್ನು ಮಾಡಿತು. ಮೊದಲನೆಯದಾಗಿ, ಮಕ್ಕಳಿಗೆ ತರಬೇತಿ ನೀಡುವ ಮತ್ತು ತರಬೇತಿಯ ಅವಧಿ ಮುಗಿದ ನಂತರ ಗುರುವೇ ಮಕ್ಕಳ ವರ್ಣ ನಿರ್ಧಾರ ಮಾಡುವ ಗುರುಕುಲ ವ್ಯವಸ್ಥೆಯನ್ನು ರದ್ದು ಮಾಡಲಾಯಿತು. ಮನುವಿಗೆ ಗುರುಕುಲದ ಬಗ್ಗೆ ಗೊತ್ತಿತ್ತು ಮತ್ತು ಗುರುವಿನ ಕೈಕೆಳಗೆ ಕಲಿಯುವ ಹಾಗೂ ನೆಲೆಸುವ ಗುರುವಾಸದ ಉಲ್ಲೇಖವನ್ನು ಆತ ಮಾಡುತ್ತಾನೆ. ಆದರೆ ಉಪನಯನಕ್ಕೆ ಸಂಬಂಧಿಸಿದಂತೆ ಅದರ ಹೆಸರೇ ತೆಗೆಯುವುದಿಲ್ಲ. ಉಪನಯನಕ್ಕೆ ಸಂಬಂಧಿಸಿದ ಗುರುವಿನ ಉಲ್ಲೇಖವನ್ನೇ ಮಾಡದಿರುವ ಮೂಲಕ ಮನು ಉಪನಯನ ನೆರವೇರಿಸುವ ಗುರುವಿನ ಅಧಿಕಾರವನ್ನೇ ರದ್ದುಗೊಳಿಸುತ್ತಾನೆ. ಗುರುವಿನ ಬದಲು ತಂದೆಯ ಮನೆಯಲ್ಲಿ ಮಗುವಿನ ಉಪನಯನ ಮಾಡುವ ಅವಕಾಶ ಕಲ್ಪಿಸಿಕೊಡುತ್ತಾನೆ. ಎರಡನೆಯದಾಗಿ, ಉಪನಯನ ಒಂದು ಸಂಸ್ಕಾರ ಎಂದು ಮಾಡಲಾಯಿತು. ಪ್ರಾಚೀನ ಕಾಲದಲ್ಲಿ ಉಪನಯನವೆಂದರೆ ಯಾವುದೇ ವರ್ಣ ವೃತ್ತಿಯಲ್ಲಿ ನೈಪುಣ್ಯದ ಪದವಿ ಪ್ರಮಾಣಪತ್ರವನ್ನು ಗುರುವು ಶಿಷ್ಯರಿಗೆ ನೀಡುವ ಘಟಿಕೋತ್ಸವ ಸಮಾರಂಭದಂತಿತ್ತು. ಮನುವಿನ ಶಾಸನದಲ್ಲಿ ಈ ಬಹುಮುಖ್ಯ ವ್ಯವಸ್ಥೆಯ ಅರ್ಥ ಹಾಗೂ ಉದ್ದೇಶಗಳ ಸಂಪೂರ್ಣ ಬದಲಾವಣೆ ಜಾರಿಯಾಯಿತು. ಮೂರನೆಯದಾಗಿ, ತರಬೇತಿಗೂ ಉಪನಯನಕ್ಕೂ ಇದ್ದ ಸಂಬಂಧವನ್ನು ಪೂರ್ತಿಯಾಗಿ ತಿರುಗುಮುರುಗು ಮಾಡಲಾಯಿತು. ಪ್ರಾಚೀನ ಕಾಲದಲ್ಲಿ ಉಪನಯನಕ್ಕೆ ಮುಂಚೆ ತರಬೇತಿಯಿತ್ತು. ಬ್ರಾಹ್ಮಣ ಧರ್ಮದಲ್ಲಿ ತರಬೇತಿಗೆ ಮುಂಚೆ ಉಪನಯನ ಜಾರಿಯಾಯಿತು. ಮಗುವನ್ನು ಗುರುವಿನ ಬಳಿ ತರಬೇತಿಗೆ ಕಳಿಸಬೇಕು. ಆದರೆ ಅದು ಉಪನಯನದ ನಂತರ, ಅಂದರೆ ತಂದೆಯು ಮಗುವಿನ ವರ್ಣ ನಿರ್ಧಾರ ಮಾಡಿದ ನಂತರ ಎಂದು ಮನು ನಿರ್ದೇಶಿಸುತ್ತಾನೆ. ಬ್ರಾಹ್ಮಣ ಧರ್ಮ ತಂದ ಪ್ರಧಾನ ಬದಲಾವಣೆ ಎಂದರೆ ಉಪನಯನ ಮಾಡುವ ಅಧಿಕಾರವನ್ನು ಗುರುವಿನಿಂದ ತಂದೆಗೆ ವರ್ಗಾಯಿಸಿದ್ದು. ಇದರ ಪರಿಣಾಮವಾಗಿ ತನ್ನ ಮಗುವಿನ ಉಪನಯನ ಮಾಡುವ ಅಧಿಕಾರ ಪಡೆದ ತಂದೆ ಮಗುವಿಗೆ ತನ್ನ ವರ್ಣವನ್ನೇ ಕೊಡುವ ಮೂಲಕ ಅದನ್ನು ಅನುವಂಶೀಯಗೊಳಿಸಿದ. ಬ್ರಾಹ್ಮಣ ಧರ್ಮವು ವರ್ಣ ನಿರ್ಧಾರದ ಅಧಿಕಾರವನ್ನು ಗುರುವಿನಿಂದ ಕಿತ್ತು ತಂದೆಗೆ ಕೊಡುವ ಮೂಲಕ ಅಂತಿಮವಾಗಿ ವರ್ಣವನ್ನು ಜಾತಿಯಾಗಿ ಬದಲಾಯಿಸಿತು. ವರ್ಣವು ಜಾತಿಯಾಗಿ ರೂಪಾಂತರಗೊಂಡ ಕಥೆಯಿದು. ಒಂದು ಇನ್ನೊಂದಾಗುವ ಈ ಬದಲಾವಣೆಯ ಕಥೆಯನ್ನು ಪುನರಚಿಸಿದ್ದೇನೆ ಎಂಬುದು ನಿಜ. ಈಗಾಗಲೇ ಹೇಳಿದ ಕಾರಣದಿಂದಾಗಿ ಇದು ತನ್ನೆಲ್ಲ ವಿವರಗಳಲ್ಲೂ ನಾವು ಬಯಸಿದ್ದಷ್ಟು ಕರಾರುವಾಕ್ಕಾಗಿರಲಾರದು. ಆದರೆ ವರ್ಣದ ಅಸ್ತಿತ್ವ ಇಲ್ಲವಾಗಿ ಜಾತಿ ಅಸ್ತಿತ್ವಕ್ಕೆ ಬಂದ ಹಂತಗಳು ಹಾಗೂ ವಿಧಾನಗಳು ಈವರೆಗಿನ ಚರ್ಚೆ ತೋರಿದ ಮಾದರಿಯಲ್ಲೇ ಇರಬೇಕೆಂಬುದರಲ್ಲಿ ಅನುಮಾನವಿಲ್ಲ. ಕ್ಯೂ. ಮನು 2.67. 9. ಮನು 2.36-37. ಈ ಅಂಶದ ಮೇಲೆ ಉಪನಯನ ಕುರಿತ ಪ್ರಜ್ಞಾನೇಶ್ವರ ಯತಿಯವರ ಕಿರುಹೊತ್ತಿಗೆ ನೋಡಿ. 4. ಮನು 2.69. ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯು ಹುಟ್ಟು. 20. ವರ್ಣವನ್ನು ಜಾತಿಯಾಗಿ ಬದಲಿಸುವಲ್ಲಿ ಮನುವಿನ ಉದ್ದೇಶ ಏನಿತ್ತೆಂದು ಊಹಿಸುವುದೇನೂ ಕಷ್ಟವಿಲ್ಲ. ಪುರಾತನ ಕಾಲದಿಂದಲೂ ಅನುಭವಿಸುತ್ತಾ ಬಂದ ಉಚ್ಚ ಅಂತಸ್ತನ್ನು, ಅರ್ಹತೆ, ಯೋಗ್ಯತೆಗಳನ್ನು ಚಕಾರವೆತ್ತದೆ ಎಲ್ಲರೂ ಬ್ರಾಹ್ಮಣರು ಮತ್ತವರ ಸಂತಾನದ ಸವಲತ್ತಾಗಿ ಮಾಡುವುದೇ ಆತನ ಉದ್ದೇಶವಾಗಿತ್ತು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ತಮ್ಮ ಗುಣಬಲದಿಂದ ಕೆಲವರು ಸಾಧಿಸಿದ ಉನ್ನತ ಅಂತಸ್ತಿಗೆ ಎಲ್ಲ ಬ್ರಾಹ್ಮಣರನ್ನು ಅವರಷ್ಟೇ ನೀಚ ಹಾಗೂ ಅಪಾತ್ರರಿರಲಿ ಏರಿಸುವುದೇ ಮನುವಿನ ಉದ್ದೇಶವಾಗಿತ್ತು. ಅದು ಸಮಸ್ತ ಬ್ರಾಹ್ಮಣ ಸಮುದಾಯವನ್ನು ಉನ್ನತಿಗೇರಿಸುವ ಯತ್ನವಾಗಿತ್ತು. ಅಡ್ಡಗೆರೆ. ಬ್ರಾಹ್ಮಣ ಧರ್ಮದ ಉದ್ದೇಶ ಇದೆ ಎಂಬುದು ಮನು ಪ್ರಣೀತ ಶಾಸನಗಳಿಂದ ಸ್ಪಷ್ಟವಾಗುತ್ತದೆ. ವರ್ಣವನ್ನು ಆನುವಂಶೀಯಗೊಳಿಸುವುದರಿಂದ ಅತ್ಯಂತ ಅಜ್ಞಾನಿ ಬ್ರಾಹ್ಮಣನು ಅತ್ಯಂತ ಸುಶಿಕ್ಷಿತ ಬ್ರಾಹ್ಮಣನ ಅಂತಸ್ತಿಗೆ ಏರುವನೆಂದು ಮನುವಿಗೆ ಗೊತ್ತಿತ್ತು. ಇಡೀ ಬ್ರಾಹ್ಮಣ ವರ್ಗವನ್ನೇ ಉನ್ನತಿಗೇರಿಸದಿದ್ದರೆ ಮೂಢ ಬ್ರಾಹ್ಮಣನಿಗೆ ಸುರಕ್ಷಿತ ಬ್ರಾಹ್ಮಣನಿಗಿರುವ ಗೌರವ ದೊರೆಯಲಾರದೆಂಬ ಭಯ ಅವನಿಗಿತ್ತು. ಮನು ಅಜ್ಞಾನಿ ಬ್ರಾಹ್ಮಣ ಎಂಬ ಹೊಸ ಕಲ್ಪನೆಯ ಬಗ್ಗೆ ಅತೀವ ಕಾಳಜಿ ಹೊಂದಿದ್ದ ಮತ್ತು ಆತ ಅಜ್ಞಾನಿ ಹಾಗೂ ನೀಚ ಬ್ರಾಹ್ಮಣರಿಗೆ ಗೌರವ ತೋರಿಸುವುದರ ವಿರುದ್ಧ ಜನರಿಗೆ ಎಚ್ಚರಿಕೆ ನೀಡಿದ್ದಾನೆ. X 317 ವಿದ್ಯಾವಂತನಾಗಿರಲಿ ಅವಿದ್ಯಾವಂತನಾಗಿರಲಿ ಬ್ರಾಹ್ಮಣನು ಮಹದ್ದೈವ. ಅಗ್ನಿಯು ಪ್ರಣೀತವಾದುದಾಗಿರಲಿ ಅಲ್ಲದಿರಲಿ ಮಹದ್ದೈವವಾದಂತೆಯೇ. X 319 ಬ್ರಾಹ್ಮಣರು ಎಂಥ ಅನಿಷ್ಟ ವರ್ತನೆ, ಕರ್ಮಗಳಲ್ಲಿ ತೊಡಗಿದರೂ ಅವರು ಪರಮದೈವವಾದ್ದರಿಂದ ಸರ್ವಥಾ ಪೂಜ್ಯರು. ಇಡೀ ಬ್ರಾಹ್ಮಣ ವರ್ಗವನ್ನೇ ಉನ್ನತಿಗೇರಿಸುವ ಉದ್ದೇಶವಿರದಿದ್ದರೆ ಇಂಥ ಎಚ್ಚರಿಕೆಯ ಅಗತ್ಯವೇ ಇರುತ್ತಿರಲಿಲ್ಲ. ದುರ್ಗುಣವು ಸದ್ಗುಣಕ್ಕೆ ಬೂಟಾಟಿಕೆಯ ಗೌರವವನ್ನು ಕೊಡಲು ನಿರಾಕರಿಸಲು ಸನ್ನಿವೇಶವಿದು. ಬ್ರಾಹ್ಮಣರು ನೀಚರಾದರೂ ಅಜ್ಞಾನಿಗಳಾದರೂ ಅವರಿಗೆ ಪೂಜೆ ಸಲ್ಲಿಸಬೇಕೆಂದು ಮನು ಒತ್ತಾಯಿಸುತ್ತಿರುವುದಕ್ಕಿಂತ ಮಿಗಿಲಾದ ನೈತಿಕ ಅವನತಿ ಇರಲು ಸಾಧ್ಯವೇ? ಇದಿಷ್ಟು ವರ್ಣವನ್ನು ಜಾತಿಗೆ ಬದಲಾಯಿಸಿದ ಉದ್ದೇಶ ಕುರಿತದ್ದಾಯಿತು. ಇನ್ನು ಈ ಬದಲಾವಣೆಯಿಂದ ಉಂಟಾದ ಪರಿಣಾಮಗಳೇನು? ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಇದರ ಪರಿಣಾಮಗಳು ಸಮಚಿತ್ತದಿಂದ ವಿವೇಚಿಸಲು ಆಗದಷ್ಟು ಹಾನಿಕಾರಕವಾಗಿವೆ. ಮನುವಿನ ಶಾಸನ ಬಲದಿಂದ ಪುರೋಹಿತನಾದ ಬ್ರಾಹ್ಮಣನ ಸ್ಥಾನವನ್ನು ಇಂಗ್ಲಿಶಿನ ಚರ್ಚಿನ ಧರ್ಮಗುರುಗಳ ಶಾಸನಕ್ಕೆ ಹೋಲಿಸಿದರೆ ಈ ವ್ಯವಸ್ಥೆಯಿಂದಾದ ಹಾನಿಯನ್ನು ಹೆಚ್ಚು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು ಅನಿಸುತ್ತದೆ. ಅಲ್ಲಿನ ಧರ್ಮಗುರುವು ಇನ್ನಾವುದೇ ಪ್ರಜೆಯಂತೆ ತಾನು ಅಪರಾಧ ಶಾಸನಗಳಿಗೆ ಒಳಪಟ್ಟಿರುತ್ತಾನೆ. ಅದರ ಜೊತೆಯಲ್ಲೇ ಆತ ಸರ್ವದಾ ಚರ್ಚ್ ಶಿಸ್ತು ಕಾಯ್ದೆಗೂ ಬದ್ಧನಾಗಿರುತ್ತಾನೆ. ಅಪರಾಧ ಶಾಸನದ ಅನ್ವಯ ಆತ ಸೂಕ್ತ ಶಿಕ್ಷಣವಿಲ್ಲದೆ ಧರ್ಮಗುರುವಾಗಿ ವರ್ತಿಸಿದರೆ ಆತನಿಗೆ ದಂಡನೆಯಿದೆ. ಚರ್ಚ್ ಶಿಸ್ತು ಕಾಯ್ದೆಯಂತೆ ಆತನ ವರ್ತನೆ ಅಪರಾಧವಲ್ಲದಿದ್ದರೂ ಅನೈತಿಕವೆಂದು ಪರಿಗಣಿಸಿ ಧರ್ಮಗುರು ಸ್ಥಾನದಿಂದ ಪದಚ್ಯುತಿಗೊಳಿಸಲಾಗುವುದು. ಜನರ ಆಧ್ಯಾತ್ಮಿಕ ಅಗತ್ಯಗಳನ್ನು ಪೂರೈಸುವ ಧರ್ಮಗುರುವಿನ ವೃತ್ತಿಗೆ ವಿದ್ಯೆ ಮತ್ತು ನೈತಿಕತೆಗಳೆರಡು. 1. ವರ್ಣದಡಿಯಲ್ಲಿ ಅಜ್ಞಾನಿ ಬ್ರಾಹ್ಮಣ ಇರಲು ಸಾಧ್ಯವೇ ಇರಲಿಲ್ಲ. ವರ್ಣವು ಜಾತಿಯಾದಾಗ ಮಾತ್ರ ಸೊನ್ನೆದರೆ ಹುಟ್ಟಿನಿಂದ ಬ್ರಾಹ್ಮಣನಾಗುವ ಸಂದರ್ಭದಲ್ಲಿ ಮಾತ್ರ ಅವಾನಿ ಬ್ರಾಹ್ಮಣ ಇರುವ ಸಾಧ್ಯತೆಯಿದೆ. 200. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಅಗತ್ಯವಾದ್ದರಿಂದ ಈ ಜಂಟಿ ನಿಯಂತ್ರಣ ಸಮರ್ಥನೀಯವಾದುದು. ಅದೇ ಬ್ರಾಹ್ಮಣ ಧರ್ಮದನ್ವಯ ತಾನೊಬ್ಬನೇ ಧರ್ಮಗುರುವಾಗಬಲ್ಲ. ಬ್ರಾಹ್ಮಣನಿಗೆ ವಿದ್ಯೆಯಾಗಲಿ ನೀತಿಯಾಗಲಿ ಇರಬೇಕಿಲ್ಲ, ಅಷ್ಟಾದರೂ ಆತ ಜನರ ಆಧ್ಯಾತ್ಮಿಕ ವ್ಯವಹಾರಗಳ ಏಕೈಕ ನೇತಾರ. ಇಂಥದಕ್ಕೆ ಆಸ್ಪದ ಕೊಡುವ ಮತಪಂಥದ ಮೌಲ್ಯಗಳ ಬಗ್ಗೆ ವಿಮರ್ಶೆ ಮಾಡುವುದೇ ಅನಗತ್ಯ. ಜಾತ್ಯತೀತ ದೃಷ್ಟಿಯಿಂದ ನೋಡುವುದಾದರೆ ವರ್ಣದಿಂದ ಜಾತಿಗೆ ಆದ ಈ ರೂಪಾಂತರ ಹಿಂದೂಗಳಲ್ಲಿ ಅತ್ಯಂತ ದುಷ್ಟ ಮನೋಭಾವವನ್ನು ಹುಟ್ಟುಹಾಕಲೇಬೇಕಿತ್ತು. ಅದು ಯೋಗ್ಯತೆಯನ್ನು ಕಡೆಗಣಿಸಿ ಹುಟ್ಟಿಗೆ ಮಾತ್ರ ಒತ್ತು ಕೊಡುವಂಥದ್ದು. ಉತ್ತಮ ಜನ್ಮದವನಾದರೆ ಆತನಲ್ಲಿ ಅರ್ಹತೆ ಯೋಗ್ಯತೆಗಳ ಸಂಪೂರ್ಣ ಅಭಾವವಿದ್ದರೂ ಆತನಿಗೆ ಗೌರವ. ಯೋಗ್ಯತೆಯ ದೃಷ್ಟಿಯಿಂದ ನೀಚ ಹುಟ್ಟಿನವನು ಉಚ್ಚ ಜನ್ಮದವನಿಗಿಂತ ಮೇಲುಗೈ ಪಡೆದಿದ್ದರೂ ಉಚ್ಚ ಜನ್ಮದವನೇ ಅವನಿಗಿಂತ ಶ್ರೇಷ್ಠವೆನಿಸುತ್ತಾನೆ. ಬ್ರಾಹ್ಮಣ ಧರ್ಮದಲ್ಲಿ ಹುಟ್ಟೆ ಯಾವಾಗಲೂ ಗೆಲ್ಲುವುದು. ಅದು ಅರ್ಹತೆಯ ವಿರುದ್ಧವಿರಲಿ ಯೋಗ್ಯತೆಯ ವಿರುದ್ಧವಿರಲಿ ಯೋಗ್ಯತೆಯೊಂದಕ್ಕೆ ಏನೂ ಬೆಲೆಯಿಲ್ಲ. ಇದು ಸಂಪೂರ್ಣವಾಗಿ ಅಂತಸ್ತಿನಿಂದ ಯೋಗ್ಯತೆಯನ್ನು ಬೇರ್ಪಡಿಸಿದ ಬ್ರಾಹ್ಮಣ ಧರ್ಮದ ಕೆಲಸ. ಉತ್ತಮ ಹುಟ್ಟಿನ ಬಲಿಪೀಠದ ಮೇಲೆ ಬುದ್ಧಿಮತ್ತೆಯ ಬಲಿ ಕೊಡುವ ಪ್ರಗತಿ ವಿರೋಧಿ ಸಮಾಜವನ್ನು ಸೃಷ್ಟಿಸಲು ಇದಕ್ಕಿಂತ ಮಿಗಿಲಾದ ಪ್ರಯತ್ನವಿರುವುದೇ ಸಾಧ್ಯವಿಲ್ಲ.
ಈಗ ಬೌದ್ಧಧರ್ಮದ ವಿರುದ್ಧ ದಿಗ್ವಿಜಯ ಗಳಿಸಿದ ಬ್ರಾಹ್ಮಣ ಧರ್ಮದ ಮೂರನೇ ಕೃತ್ಯ ಅದು ಬ್ರಾಹ್ಮಣೇತರ ಜನಸಮುದಾಯದ ಫಲಿತಗಳಿಂದ ಬ್ರಾಹ್ಮಣರನ್ನು ಪ್ರತ್ಯೇಕಿಸಿದ್ದು ಮತ್ತು ಬ್ರಾಹ್ಮಣೇತರ ಸಮುದಾಯದ ಬೇರೆ ಬೇರೆ ಸಮಾಜ ಶ್ರೇಣಿಗಳನ್ನು ಪರಸ್ಪರ ಬೇರ್ಪಡಿಸಿದ್ದು. ಬೌದ್ಧ ಆಳ್ವಿಕೆಯು ಮೂಲೆಗೊತ್ತಿದ್ದ ಪುರಾತನ ಚಾತುರ್ವರ್ಣ ವ್ಯವಸ್ಥೆಯನ್ನು ಮತ್ತೆ ಅನುಷ್ಠಾನಗೊಳಿಸುವುದೇ ಪುಷ್ಯಮಿತ್ರನ ಬ್ರಾಹ್ಮಣ ಕ್ರಾಂತಿಯ ಉದ್ದೇಶವಾಗಿತ್ತು. ಆದರೆ ಬ್ರಾಹ್ಮಣ ಧರ್ಮವು ಬೌದ್ಧ ಧರ್ಮದ ವಿರುದ್ಧ ಜಯಗಳಿಸಿದ ಮೇಲೆ ಚಾತುರ್ವರ್ಣದ ಮರುಸ್ಥಾಪನೆಯಿಂದಷ್ಟೇ ತೃಪ್ತಗೊಳ್ಳಲಿಲ್ಲ. ಬುದ್ಧಪೂರ್ವ ದಿನಗಳ ಚಾತುರ್ವರ್ಣ ಬದಲಾವಣೆಗೆ ಬಗ್ಗಬಲ್ಲ ಮುಕ್ತ ವ್ಯವಸ್ಥೆಯಾಗಿತ್ತು. ಯಾಕೆಂದರೆ ಆಗ ವರ್ಣ ವ್ಯವಸ್ಥೆಗೂ ವಿವಾಹ ವ್ಯವಸ್ಥೆಗೂ ಯಾವ ಸಂಬಂಧವೂ ಇರಲಿಲ್ಲ. ಚಾತುರ್ವರ್ಣ ವ್ಯವಸ್ಥೆಯು 4 ವರ್ಣಗಳ ಪ್ರತ್ಯೇಕ ಅಸ್ತಿತ್ವವನ್ನು ಗುರುತಿಸಿದರೂ ಅದು ವರ್ಣಗಳ ಅಂತರ್ವಿವಾಹವನ್ನು ನಿಷೇಧಿಸಿರಲಿಲ್ಲ. ಒಂದು ವರ್ಣದ ಒಬ್ಬ ಗಂಡಸು ಕಾನೂನು ಸಮ್ಮತವಾಗಿಯೇ ಇನ್ನೊಂದು ವರ್ಣದ ಹೆಣ್ಣನ್ನು ಮದುವೆಯಾಗಬಹುದಿತ್ತು. ಈ ದೃಷ್ಟಿಯನ್ನು ಬೆಂಬಲಿಸುವ ಅನೇಕ ನಿದರ್ಶನಗಳಿವೆ. ನಾನಿಲ್ಲಿ ಹಿಂದೂಗಳ ಪವಿತ್ರಗಾಥೆಗಳಲ್ಲಿ ಖ್ಯಾತಿವೆತ್ತ ಹೆಸರಾಂತ ಹಾಗೂ ಗೌರವಾನ್ವಿತ ವ್ಯಕ್ತಿಗಳ ಕೆಲವು ನಿದರ್ಶನಗಳನ್ನು ಕೊಡುತ್ತೇನೆ. ಗಂಡ ಅದನವರ್ಣ, ಹೆಂಡತಿ ಅವಳವರ್ಣ. 0 ಶಂತನು, ಶೂದ್ರ ಅನಾಮಿಕ. 9 ಶಂತನು, ಮತ್ಸಗಂಧಿ, ಶೂದ್ರ ಬೆಸ್ತ. 3 ಪರಾರರ, ಬ್ರಾಹ್ಮಣ, ಮತ್ವಗಂಧಿ, ಶೂದ್ರ ಬೆಸ್ತ. ವಿಶ್ವಾಮಿತ್ರ, ಕ್ಷತ್ರಿಯ, ಮೇನಕ. 21 ಕ್ಷತ್ರಿಯ, ದೇವಯಾನಿ ಬ್ರಾಹ್ಮಣ. ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯ ಹುಟ್ಟು. ಯಯಾತಿ. 2 ಜರತ್ಕಾರು, ಕ್ಷತ್ರಿಯ ಬ್ರಾಹ್ಮಣ, ಶರ್ಮಿಷ್ಠೆ, ಜರತ್ಕಾರಿ. 311 ಅಸುರಿ ಅನಾರ್ಯ, ನಾಗ ಅನಾರ್ಯ. ವರ್ಗಗಳಾಗಿ ಸಮಾಜ ವಿಭಜನೆಯಾಗಿದ್ದರೂ 4 ವರ್ಣಗಳ ಅಂತರ್ವಿವಾಹಕ್ಕೆ ನಿಷೇಧವಿರಲಿಲ್ಲ ಅನ್ನುವಲ್ಲಿ ಯಾರಿಗಾದರೂ ಸಂದೇಹ ಉಳಿದಿದ್ದರೆ ಬ್ರಾಹ್ಮಣ ಮಹರ್ಷಿ ವ್ಯಾಸನ ವಂಶಾವಳಿಯನ್ನು ಗಮನಿಸಲಿ. ವ್ಯಾಸನ ವಂಶಾವಳಿ: ವರುಣಮಿತ್ರ ಸಮ ಊರ್ವಶಿ, ವಸಿಷ್ಠ ಸಮ ಅಕ್ಷರಮಾಲ, ಶಕ್ತಿ, ಪರಾಶರ ಸಮ ಮತ್ಸಗಂಧಿ. ವ್ಯಾಸ: ಬ್ರಾಹ್ಮಣ ಧರ್ಮವು ಕೆರಳಿದ ಪಶುವಿನ ವ್ಯಗ್ರತೆಯಿಂದ ಬೇರೆ ಬೇರೆ ವರ್ಣಗಳ ಅಂತರ್ವಿವಾಹಕ್ಕೆ ತಡೆಯೊಡ್ಡಲು ಮುಂದಾಯಿತು. ಮನು ಹೊಸ ಶಾಸನವನ್ನೇ ಘೋಷಿಸಿದ. ಅದು ಈ ಕೆಳಗಿನಂತಿದೆ. 3:12 ದ್ವಿಜನರಿಗೆ ಮೊದಲ ಹೆಂಡತಿಯಾಗಲು ಸವರ್ಣ ಕನಯೇ ಪ್ರಶಸ್ತ. 3:13 ಶೂದ್ರನಿಗೆ ಶೂದ್ರ ಹೆಣ್ಣು ಮಾತ್ರ ಹೆಂಡತಿಯಾಗಬಹುದು. 2:14 ಬ್ರಾಹ್ಮಣ ಅಥವಾ ಕ್ಷತ್ರಿಯರಿಗೆ ಎಂಥ ಸಂದರ್ಭದಲ್ಲೂ ಶೂದ್ರ ಸ್ತ್ರೀ ಮೊದಲ ಹೆಂಡತಿಯಾದದ್ದು ಯಾವ ವೃತ್ತಾಂತದಲ್ಲೂ ಇಲ್ಲ. 3:15 ಮೋಹದಲ್ಲಿ ಹೀನ ಜಾತಿಯ ಸ್ತ್ರೀಯನ್ನು ಮದುವೆಯಾದ ಬ್ರಾಹ್ಮಣರು ಅನತಿ ಕಾಲದಲ್ಲೇ ತಮ್ಮ ಕುಲ ಮತ್ತು ಸಂತಾನವನ್ನು ಶೂದ್ರಕ್ಕಿಳಿಸುವರು. 3:16 ಅತ್ರಿ ಮತ್ತು ಉತ್ಥ್ಯನ ಮಗ ಗೌತಮನ ಪ್ರಕಾರ ಶೂದ್ರ ಸ್ತ್ರೀಯನ್ನು ಮದುವೆಯಾದನು. ಶೌನಕನ ಪ್ರಕಾರ ಶೂದ್ರ ಸ್ತ್ರೀಯಿಂದ ಮಗನನ್ನು ಪಡೆದವನು ಭೃಗುವಿನ ಪ್ರಕಾರ ಕೇವಲ ಶೂದ್ರ ಸ್ತ್ರೀಯಿಂದ ಮಗನನ್ನು ಪಡೆದವನು ಶೂದ್ರನಾಗುತ್ತಾನೆ. 3:17 ಶೂದ್ರನ ಹೆಣ್ಣನ್ನು ಶಯನಕ್ಕೊಯ್ಯುವ ಬ್ರಾಹ್ಮಣನು ಅಧೋಗತಿ ಹೊಂದುತ್ತಾನೆ. ಆಕೆಯಿಂದ ಮಗ ಹುಟ್ಟಿದರಂತೂ ಬ್ರಾಹ್ಮಣತ್ವವನ್ನೇ ಕಳೆದುಕೊಳ್ಳುತ್ತಾನೆ. 3:18 ಶೂದ್ರ ಹೆಂಡತಿಯೊಡನೆ ಮಾಡಿದ ದೈವಕಾರ್ಯ, ಪಿತೃಕಾರ್ಯ ಮತ್ತು ಅತಿಥಿ ಸತ್ಕಾರಗಳನ್ನು ದೇವಪಿತೃಗಳು ಸ್ವೀಕರಿಸುವುದಿಲ್ಲ. ಅಂಥ ಕಾರ್ಯ ಮಾಡಿದವನು ಸ್ವರ್ಗಕ್ಕೂ ಹೋಗುವುದಿಲ್ಲ. 312 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. 3:19 ಶೂದ್ರ ಹೆಣ್ಣಿನ ಅಧರಸ ಸೇವಿಸಿದವನು, ಆಕೆಯ ನಿಶ್ವಾಸಕ್ಕೆ ತಾಕಿದವನು, ಆಕೆಯಿಂದ ಮಗುವನ್ನು ಪಡೆದವನಿಗೆ ಪರಿಹಾರವೇ ಇಲ್ಲ. ಬ್ರಾಹ್ಮಣ ಧರ್ಮವು ಅಂತರ ವರ್ಣ ಮದುವೆಯನ್ನು ನಿಷೇಧಿಸಿದ್ದರಲ್ಲೂ ತೃಪ್ತಿ ಕಾಣಲಿಲ್ಲ. ಬ್ರಾಹ್ಮಣ ಧರ್ಮ ಇನ್ನು ಮುಂದೆ ಹೋಗಿ ಅಂತರ್ಭೋಜನವನ್ನು ನಿಷೇಧಿಸಿತು. ಮನು ಆಹಾರದ ಮೇಲೆ ಕೆಲವು ನಿಷೇಧಗಳನ್ನು ಹೇರಿದ್ದಾನೆ. ಅದರಲ್ಲಿ ಕೆಲವು ಆರೋಗ್ಯಕ್ಕೆ ಸಂಬಂಧಪಟ್ಟವು. ಇನ್ನು ಕೆಲವು ಸಾಮಾಜಿಕ ನಿಷೇಧಗಳ ಪೈಕಿ ಈ ಕೆಳಗಿನವು ಗಮನಾರ್ಹವಾಗಿವೆ. IV 128 ರಾಜಾನ್ನವು ತೇಜಸ್ಸನ್ನು, ಶೂದ್ರಾನ್ನವು ಬ್ರಹ್ಮವರ್ಚಸ್ಸನ್ನು, ಅಕ್ಕಸಾಲಿಗರ ಅನ್ನ ಆಯಸ್ಸನ್ನು ಮತ್ತು ಚರ್ಮಕಾರರ ಅನ್ನ ಕೀರ್ತಿಯನ್ನು ಕುಂದಿಸುತ್ತದೆ. IV 129 ಅಡಿಗೆಯವರು ಮತ್ತಿತರ ಕರ್ಮಚಾರಿಗಳ ಅನ್ನ ಸಂತತಿಯನ್ನು ಹಾಗೂ ಅಗಸನ ಅನ್ನ ಬಲವನ್ನು ಕುಂದಿಸುತ್ತದೆ. IV 221 ತಿನ್ನಬಾರದೆಂದು ಈ ಹಿಂದೆ ಹೇಳಲಾದ ಎಲ್ಲ ಅನ್ನವು ಚರ್ಮ, ಎಲುಬು ಮತ್ತು ರೋಮಗಳಿಗೆ ಸಮಾನವೆಂದು ಹೇಳುತ್ತಾರೆ. IV 99 ಹಿಂದೆ ಹೇಳಿದ ನಿಷಿದ್ಧ ಅನ್ನವನ್ನು ತಿಳಿಯದೆ ತಿಂದರೆ 3 ದಿನಗಳ ಉಪವಾಸ ಮಾಡಬೇಕು. ತಿಳಿಯದೆ ತಿಂದರೆ ರೇತಸ್ಸು, ಮೂತ್ರ ಸೇವಿಸಿದಂತೆ ತಿಳಿದು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಅಂತರ್ವಿವಾಹ ಮತ್ತು ಅಂತರ್ಭೋಜನವನ್ನು ನಿಷೇಧಿಸುವ ಕೆಲಸದಲ್ಲಿ ಬ್ರಾಹ್ಮಣ ಧರ್ಮವು ಕೆರಳಿದ ಪಶುವಿನ ವ್ಯಗ್ರತೆಯಿಂದ ಮುಂದಾಯಿತೆಂದು ಹೇಳಿದೆ. ಯಾರಿಗಾದರೂ ಅನುಮಾನವಿದ್ದರೆ ಅಂಥವರು ಮನುವಿನ ಭಾಷೆಯನ್ನು ಅವಲೋಕಿಸಲಿ. ಮನುಶೂದ್ರ ಹೆಣ್ಣಿನ ಬಗ್ಗೆ ತೋರುವ ಜಿಗುಪ್ಪೆಯನ್ನು ಗಮನಿಸಿ. ಮನುಶೂದ್ರಾನ್ನದ ಬಗ್ಗೆ ಹೇಳುವುದನ್ನು ಗಮನಿಸಿ. ಅದು ವೀರ್ಯ ಅಥವಾ ಮೂತ್ರದಷ್ಟೇ ಮಲಿನ ಎನ್ನುತ್ತಾನವನು. ಇವೆರಡು ನಿಯಮಗಳೇ ಜಾತಿ ವ್ಯವಸ್ಥೆಯನ್ನು ಸೃಷ್ಟಿಸಿವೆ. ಅಂತರ್ವಿವಾಹದ ನಿಷೇಧ ಮತ್ತು ಅಂತರ್ಭೋಜನದ ನಿಷೇಧ ಇವೆರಡೇ ಆಧಾರಸ್ತಂಭಗಳು. ಜಾತಿ ಪದ್ಧತಿ ಮತ್ತು ಅಂತರ್ವಿವಾಹ, ಅಂತರ್ಭೋಜನ ಕುರಿತ ನಿಯಮಗಳಿಗಿರುವ ಸಂಬಂಧವು ಗುರಿ ಮತ್ತು ದಾರಿಗಿರುವ ಸಂಬಂಧ. ಹಾಗೆ ನೋಡಿದರೆ ಈ ವಿಧಾನದ ಹೊರತು ಬೇರಾವುದರಿಂದಲೂ ಈ ಗುರಿ ಸಾಧ್ಯವಿರಲಿಲ್ಲ. ಜಾತಿ ವ್ಯವಸ್ಥೆಯ ಸೃಷ್ಟಿಯೇ ಬ್ರಾಹ್ಮಣ ಧರ್ಮದ ಅಂತಿಮ ಧ್ಯೇಯವಾಗಿತ್ತೆಂಬುದು ಈ ವಿಧಾನಗಳ ಬಳಕೆಯಿಂದಲೇ ಗೊತ್ತಾಗುತ್ತದೆ. ಬ್ರಾಹ್ಮಣ ಧರ್ಮವು ಅಂತರ್ವಿವಾಹ ಮತ್ತು ಅಂತರ್ಭೋಜನಗಳ ವಿರುದ್ಧ ನಿಷೇಧ ಹೇರಿತು. ಆದರೆ ಬ್ರಾಹ್ಮಣ ಧರ್ಮವು ಸಮಾಜ ವ್ಯವಸ್ಥೆಯಲ್ಲಿ ಇನ್ನೂ ಕೆಲವು ಬದಲಾವಣೆಗಳನ್ನು ಜಾರಿಗೊಳಿಸಿತು. ಈ ಬದಲಾವಣೆಗಳ ಉದ್ದೇಶ ನಾನು ಹೇಳುವಂಥದ್ದಾಗಿದ್ದರೆ, ಬ್ರಾಹ್ಮಣ ಧರ್ಮವು ತನ್ನ ವಿಧಾನ ಸರಿಯೋ ತಪ್ಪೋ, ನೈತಿಕವೋ ಅನೈತಿಕವೋ ತಲೆ ಕೆಡಿಸಿಕೊಳ್ಳದೆ ಜಾತಿ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವುದರಲ್ಲೇ ಮಗ್ನವಾಗಿತ್ತೆಂದು ಒಪ್ಪಿಕೊಳ್ಳಬೇಕಾಗುತ್ತದೆ. ನಾನು ಮನುಸಂಹಿತೆಯಲ್ಲಿ ಅಡಕವಾದ ಬಾಲಿಕಾ ವಿವಾಹ ಮತ್ತು ವಿಧವೆಯರ ಬದುಕು ಕುರಿತ ಶಾಸನಗಳನ್ನು ಉಲ್ಲೇಖಿಸುತ್ತೇನೆ. ಸ್ತ್ರೀಯರ ನಡುವೆ ಕುರಿತ ಮನು ಪ್ರಣೀತ ಶಾಸನವನ್ನು ನೋಡಿ. ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯ ಹುಟ್ಟು. X9 XCSC ಸಕಾಲದಲ್ಲಿ ಮಗಳ ಮದುವೆ ಮಾಡದ ತಂದೆ ಅಪರಾಧಿ ಎನಿಸುತ್ತಾನೆ. 313 ಉತ್ಕೃಷ್ಟನಾದ ರೂಪವಂತನಾದ ಸ್ವಜಾತಿಯ ವರ ಸಿಕ್ಕುವಾಗ ಹುಡುಗಿಯು ಅಪ್ರಾಪ್ತ ವಯಸ್ಕಳಾದರೂ ಅವಳನ್ನು ಮದುವೆ ಮಾಡಿಕೊಡಬಹುದು. ಈ ನಿಯಮದನ್ವಯ ಹುಡುಗಿಯು ಅಪ್ರಾಪ್ತ ವಯಸ್ಕಳಾದರೂ ಅಂದರೆ ಮಗುವಾಗಿದ್ದಾಗಲೂ ಮದುವೆ ಮಾಡಿಕೊಡಬಹುದೆಂದು ಮನು ವಿಧಿಸುತ್ತಾನೆ. ಈಗ ವಿಧವೆಯರಿಗೆ ಸಂಬಂಧಪಟ್ಟಂತೆ ಮನು ಈ ಕೆಳಗಿನ ಶಾಸನ ವಿಧಿಸಿದ್ದಾನೆ. 157 I 161 4162
ಆಕೆಯು ವಿಧವೆಯು ಸ್ವಇಚ್ಛೆಯಿಂದ ಕೇವಲ ಫಲ, ಬೇರು ಮತ್ತು ಹಣ್ಣುಗಳಿಂದ ದೇಹವನ್ನು ಜೀರ್ಣಗೊಳಿಸಲಿ, ಆದರೆ ಪತಿ ತೀರಿದ ಮೇಲೆ ಪರಪುರುಷನ ಹೆಸರನ್ನು ಎತ್ತಕೂಡದು. ಸತ್ತ ಗಂಡಸನ್ನು ಮೀರಿ ಯಾರು ಸಂತಾನಾಪೇಕ್ಷೆಯಿಂದ ಪರಪುರುಷನನ್ನು ಸೇವಿಸುತ್ತಾಳೋ, ಮರುಮದುವೆಯಾಗುತ್ತಾಳೋ ಅಂಥವಳು ನಿಂದೆಗೆ ಗುರಿಯಾಗುವುದಲ್ಲದೆ ಸ್ವರ್ಗದ ಪತಿಲೋಕದಿಂದಲೂ ಚ್ಯುತಿ ಹೊಂದುವಳು. ಅನ್ಯಸ್ತ್ರೀ ಸಂಜಾತ ಮಗುವು ಹೇಗೆ ಗಂಡಿನ ಸಂತಾನವೆನಿಸದೋ ಹಾಗೆಯೇ ಗಂಡನಲ್ಲದೆ ಅನ್ಯ ಪುರುಷನಿಗೆ ಪಡೆದ ಮಗುವು ವಿಧವೆ ಸಂತಾನವೆನಿಸುವುದಿಲ್ಲ. ಸಾಧಿಯಾದವಳಿಗೆ ಎರಡನೇ ಗಂಡ ಸರ್ವಥಾ ಕೂಡದು. ಬಲಾತ್ಕಾರ ವೈಧವ್ಯದ ನಿಯಮವಿದು. ಸತಿ ಅಥವಾ ಗಂಡನ ಚಿತೆಯೇರಿ ತನ್ನನ್ನೇ ದಹಿಸಿಕೊಳ್ಳುವ ಹೆಣ್ಣಿನ ಉಲ್ಲೇಖವನ್ನು ಮಾಡಬಹುದು. ಆದರೆ ಮನು ಅದರ ಬಗ್ಗೆ ಮೌನ ವಹಿಸಿದ್ದಾನೆ. ಹೆಚ್ಚು ಕಮ್ಮಿ ಮನುವಿನಷ್ಟೇ ದೊಡ್ಡ ಮುನಿಯಾದ ಯಾಜ್ಞವಲ್ಕ ಆಕೆ ಪ್ರತ್ಯೇಕವಾಗಿ ಆಗಲಿ ಏಕಾಂಗಿಯಾಗಿ ಆಗಲಿ ಇರಬಾರದು ಎನ್ನುತ್ತಾನೆ. ಗಂಡ ಸತ್ತಾಗ ಆಕೆ ತಂದೆ, ತಾಯಿ, ಮಗ, ಸೋದರ, ಅತ್ತೆ ಅಥವಾ ಮಾವನಿಂದ ಬೇರ್ಪಟ್ಟು ಇರಬಾರದು. ಇಲ್ಲವಾದರೆ ಆಕೆ ನಿಂದಾರ್ಹಳಾಗುತ್ತಾಳೆ. ಇಲ್ಲಿಯೂ ವಿಧೇಯಾದವಳು ಸತಿ ಹೋಗಬೇಕೆಂದು ಯಾಜ್ಞವಲ್ಯ ಹೇಳುವುದಿಲ್ಲ. ಆದರೆ ಯಾಜ್ಞವಲ್ಕ ಸ್ಮೃತಿಯ ವ್ಯಾಖ್ಯಾನ ಮಾಡಿರುವ ಮಿತಾಕ್ಷರದ ಗ್ರಂಥಕರ್ತನಾದ ವಿಜ್ಞಾನೇಶ್ವರನು ಮೇಲಿನ ಶ್ಲೋಕದ ಬಗ್ಗೆ ಈ ಕೆಳಗಿನಂತೆ ಹೇಳುತ್ತಾನೆ. ವಿಷ್ಣು ಸ್ಮೃತಿಯ ಪ್ರಕಾರ ಇದು ಬ್ರಹ್ಮಚರ್ಯ ಜೀವನಕ್ಕೆ ಪರ್ಯಾಯವಾದದ್ದು. ಗಂಡ ಸತ್ತ ಮೇಲೆ ಆಕೆ ಬ್ರಹ್ಮಚರ್ಯವನ್ನಾದರೂ ಪಾಲಿಸಬಹುದು ಅಥವಾ ಆತನ ಚಿತೆಯೇರಬಹುದು. ಚಿತೆಯೇರುವುದರಲ್ಲಿ ಮಹತ್ತರ ಪುಣ್ಯವಿದೆ ಎಂದು ವಿಜ್ಞಾನೇಶ್ವರ ತನ್ನ ಅಭಿಪ್ರಾಯ ಹೇಳುತ್ತಾನೆ. ಇದರಿಂದ ಸತಿ ನಿಯಮ ರೂಪುಗೊಂಡಿದ್ದು ಹೇಗೆಂಬುದನ್ನು ಸುಲಭವಾಗಿ ಹಾಗೂ ಸ್ಪಷ್ಟವಾಗಿ ತಿಳಿಯಬಹುದು. ಮನುಶಾಸನದ ಪ್ರಕಾರ ವಿಧವೆ ಮರುವಿವಾಹ ಮಾಡಿಕೊಳ್ಳುವಂತಿರಲಿಲ್ಲ. ಆದರೆ ವಿಷ್ಣು ಸ್ಮೃತಿಯ ಕಾಲದಿಂದ ಮನುವಿನ ಈ ನಿಯಮಕ್ಕೆ ಇನ್ನೊಂದೇ ವ್ಯಾಖ್ಯಾನ ಹುಟ್ಟಿಕೊಂಡಿತೆಂದು. ಅಡ್ಡಗೆರೆ 1. ಯಾಜ್ಞವಲ್ಕ ಸ್ಮೃತಿಯ ಕಾಲ ಕ್ರಿ. ಶ. 150 ರಿಂದ 200. 2. ವಿಷ್ಣು ಸ್ಮೃತಿ 25.14. 2. ಆತ ಕ್ರಿ. ಶ. 1070 ರಿಂದ 1100 ನಡುವೆ ಮಿತಾಕ್ಷರ ರಚಿಸಿದ. 209. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ 3 ವಿಜ್ಞಾನೇಶ್ವರನ ಹೇಳಿಕೆಯಿಂದ ಕಂಡುಬರುತ್ತದೆ. ಹೊಸ ವ್ಯಾಖ್ಯಾನದ ಪ್ರಕಾರ ಮನುವಿನ ಶಾಸನವು ವಿಧವೆಯರಿಗೆ 1. ನಿನ್ನ ಗಂಡನ ಚಿತೆಯೇರು, 2. ಇಲ್ಲದಿದ್ದರೆ ಅವಿವಾಹಿತಳಾಗಿರು ಎಂಬ 2 ಆಯ್ಕೆಗಳನ್ನು ಕೊಟ್ಟಿತೆಂದು ವಿವರಿಸಲಾಯಿತು. ಇದು ಮನುವಿನ ಸ್ಪಷ್ಟ ಮಾತುಗಳ ಹಿನ್ನೆಲೆಯಲ್ಲಿ ತೀರಾ ಅನಗತ್ಯವಾದ ವ್ಯಾಖ್ಯಾನವೆಂದು ಹೇಳಬೇಕಾಗಿಯೇ ಇಲ್ಲ. ಅದು ಹೇಗೋ ಇದು ಕೂಡ ಸ್ವೀಕೃತವಾಗಿಬಿಟ್ಟಿತು. ವಿಷ್ಣು ಸ್ಮೃತಿ ಸುಮಾರು 3 ಅಥವಾ 4ನೇ ಶತಮಾನಕ್ಕೆ ಸೇರಿದ್ದು, ಆದ್ದರಿಂದ ಸತಿ ನಿಯಮ ಈ ಕಾಲಾವಧಿಯಲ್ಲಿ ಹುಟ್ಟಿತೆಂದು ಹೇಳಬಹುದು. ಇವು ಹೊಸ ನಿಯಮಗಳೆಂಬ ವಿಷಯವಂತೂ ನಿಶ್ಚಿತ. ಹುಡುಗಿಯ ಪ್ರಾಪ್ತ ವಯಸ್ಕಳಾಗುವ ಮೊದಲೇ ಮದುವೆ ಮಾಡಬೇಕೆಂಬ ಮನುವಿನ ನಿಯಮ ಹೊಸದು. ಬುದ್ಧಪೂರ್ವ ಬ್ರಾಹ್ಮಣ ಧರ್ಮದಲ್ಲಿ ಮದುವೆಗಳು ಹೆಣ್ಣು ಪ್ರಾಪ್ತ ವಯಸ್ಕಳಾದ ಮೇಲಷ್ಟೇ ಅಲ್ಲ, ಆಕೆ ಪ್ರೌಢಳಾದ ಮೇಲೆ ನಡೆಯುತ್ತಿದ್ದವು. ಇದಕ್ಕೆ ಬೇಕಾದಷ್ಟು ಸಾಕ್ಷ್ಯಾಧಾರವಿದೆ. ಇದೇ ರೀತಿ ಗಂಡನನ್ನು ಕಳೆದುಕೊಂಡ ಹೆಂಗಸು ಮರು ಮದುವೆಯಾಗಬಾರದೆಂಬುದು ಹೊಸ ನಿಯಮವೇ. ಬುದ್ಧಪೂರ್ವ ಬ್ರಾಹ್ಮಣ ಧರ್ಮದಲ್ಲಿ ವಿಧವಾ ವಿವಾಹದ ಮೇಲೆ ನಿಷೇಧವಿರಲೇ ಇಲ್ಲ. ಸಂಸ್ಕೃತ ಭಾಷೆಯಲ್ಲಿ ಮನರ್ಭು, ಎರಡನೇ ಮದುವೆಯಾದ ಹೆಂಗಸು, ಮತ್ತು ಪುನರ್ಭವ, ಎರಡನೇ ಗಂಡ ಎಂಬ ಶಬ್ದಗಳಿರುವುದೇ ಬುದ್ಧಪೂರ್ವ ಬ್ರಾಹ್ಮಣ ಧರ್ಮದಲ್ಲಿ ಅಂಥ ಮದುವೆಗಳು ಸಾಮಾನ್ಯವಾಗಿದ್ದವೆಂಬುದಕ್ಕೆ ಸಾಕ್ಷಿ. ಇನ್ನು ಸತಿ ಪದ್ಧತಿ ಯಾವಾಗ ಹುಟ್ಟಿಕೊಂಡಿತೆಂಬುದಕ್ಕೆ ಬಂದರೆ ಅದು ಪುರಾತನ ಕಾಲದಿಂದಲೂ ಪ್ರಚಲಿತವಿತ್ತೆನ್ನಲು ಸಾಕ್ಷ್ಯಾಧಾರಗಳಿವೆ. ಆದರೆ ಅದು ಒಂದು ಕಾಲದಲ್ಲಿ ನಶಿಸಿ ಹೋಗಿ ಮತ್ತೆ ಬೌದ್ಧ ಧರ್ಮದ ಮೇಲೆ ಪುಷ್ಯಮಿತ್ರನ ನೇತೃತ್ವದಲ್ಲಿ ಬ್ರಾಹ್ಮಣ ಧರ್ಮ ಜಯಗಳಿಸಿದ ಮೇಲೆ ಪುನರುಜ್ಜೀವನಗೊಂಡಿತೆನ್ನಲು ಆಧಾರಗಳಿವೆ. ಮನುವಿನ ನಂತರದ ಬೆಳವಣಿಗೆಯಿದು. ಇಲ್ಲಿ ವಿಜೇತ ಬ್ರಾಹ್ಮಣ ಧರ್ಮ ಈ ಬದಲಾವಣೆಗಳನ್ನು ಮಾಡಿದ್ದಾದರೂ ಏಕೆ ಎಂಬುದೇ ಪ್ರಶ್ನೆ. ಹುಡುಗಿಯರು ಪ್ರಾಪ್ತ ವಯಸ್ಕರಾಗುವ ಮೊದಲೇ ಮದುವೆ ಮಾಡಿ ವಿಧವೆಯರ ಮರು ವಿವಾಹದ ಹಕ್ಕನ್ನು ನಿರಾಕರಿಸಿ ಸತ್ತ ಗಂಡನ ಚಿತೆಯೇರಿ ಆತ್ಮಾಹುತಿ ಮಾಡಿಕೊಳ್ಳುವಂತೆ ವಿಧಿಸುವ ಮೂಲಕ ಬ್ರಾಹ್ಮಣ ಧರ್ಮ ಏನು ಸಾಧಿಸಿತು? ಈ ಬದಲಾವಣೆಗಳಿಗೆ ಸಂಬಂಧಿಸಿ ಯಾವ ವಿವರಣೆಗಳು ಮುಂದೆ ಬರುತ್ತಿಲ್ಲ. ಬಾಲ್ಯ ವಿವಾಹಕ್ಕೆ ಒಂದು ವಿವರಣೆ ನೀಡುವ ಸಿ. ಟಿ. ವೈದ್ಯ ಬೌದ್ಧ ಸಂಘದ ಭಿಕ್ಷುಕಿಯರಾಗದಂತೆ ಹುಡುಗಿಯರನ್ನು ತಡೆಯಲು ಈ ಪದ್ಧತಿ ಜಾರಿಗೊಳಿಸಲಾಯಿತು ಅನ್ನುತ್ತಾರೆ. ಈ ಸಮಜಾಯಿಷಿಯಿಂದ ನನಗೆ ಸಮಾಧಾನವಾಗಿಲ್ಲ. ವೈದ್ಯ ಅವರು ಮದುವೆಯ ಸೂಕ್ತಪ್ರಾಯ ಕುರಿತ ಮನುವಿನ ಇನ್ನೊಂದು ನಿಯಮಗಳನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಆ ನಿಯಮದ ಪ್ರಕಾರ X 94, 30ರ ಗಂಡು ತನಗೆ ಇಷ್ಟವಾದ 12 ವರ್ಷದ ಹುಡುಗಿಯರನ್ನು ಮದುವೆಯಾಗಬೇಕು. 24ರ ಗಂಡು 8 ವರ್ಷದವಳನ್ನು ವಿವಾಹವಾಗಬೇಕು. 1. ಕಾಣೆಯವರ ಹಿಸ್ಟರಿ ಆಫ್ ಧರ್ಮಶಾಸ್ತ್ರ ಸಂ. 1, ಭಾಗ 1 ನೋಡಿ. 2. ಅದೇ ಸರಿ. 2, ಭಾಗ 2. ಕಾಣೆಯವರು ಲಭ್ಯ ಆಧಾರಗಳೆಲ್ಲವನ್ನೂ ಕಲೆ ಹಾಕಿದ್ದಾರೆ. ಹಿಸ್ಟರಿ ಆಫ್ ಧರ್ಮಶಾಸ್ತ್ರ ಸಂಪುಟ 2, ಭಾಗ 1 ಪುಟ 617 ರಿಂದ 636. 4. ಹಿಸ್ಟರಿ ಆಫ್ ಇಂಡಿಯಾ ಸಂ. 2. ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯ ಹುಟ್ಟು. 315. ಇಲ್ಲಿನ ಪ್ರಶ್ನೆ ಬಾಲಿಕಾ ವಿವಾಹ ಯಾಕೆ ಜಾರಿಯಾಯಿತೆಂಬುದಲ್ಲ, ಆದರೆ ವರ ಹಾಗೂ ವಧುವಿನ ವಯಸ್ಸಿನಲ್ಲಿ ಮನು ಯಾಕಷ್ಟು ಅಂತರವಿರಿಸಿದ ಎಂಬುದೇ ಪ್ರಶ್ನೆ. ಕಾಣಿಯವರು ಸತಿ ಪದ್ಧತಿಗೊಂದು ವಿವರಣೆ ಕೊಟ್ಟಿದ್ದಾರೆ. ಆ ಪದ್ಧತಿ ಹೊಸದಲ್ಲ ಎಂಬುದೇ ಅವರ ವಿವರಣೆ. ಅದು ಜಗತ್ತಿನ ಇತರ ಭಾಗಗಳಂತೆಯೇ ಭಾರತದಲ್ಲೂ ಪ್ರಾಚೀನ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು. ಇದು ಕೂಡ ಸರ್ವಮಾನ್ಯ ವಿವರಣೆಯಲ್ಲ. ಅದು ಭಾರತದ ಹೊರಗೂ ಚಾಲ್ತಿಯಲ್ಲಿದ್ದಾಗ್ಯೂ ಭಾರತದಲ್ಲಿದ್ದಷ್ಟು ವ್ಯಾಪಕವಾಗಿ ಆಚರಣೆಯಲ್ಲಿರಲಿಲ್ಲ. ಎರಡನೆಯದಾಗಿ, ಪ್ರಾಚೀನ ಭಾರತದ ಕ್ಷತ್ರಿಯರಲ್ಲಿ ಆ ಆಚರಣೆಯ ಸುಳಿವುಗಳಿದ್ದರೆ ಅದನ್ನು ಪುನರುಜ್ಜೀವನಗೊಳಿಸಿದ್ದೇಕೆ ಮತ್ತು ಅದನ್ನೇಕೆ ಸಾರ್ವತ್ರಿಕಗೊಳಿಸಲಿಲ್ಲ? ಇಲ್ಲಿಯೂ ಸಮಾಧಾನಕರ ವಿವರಣೆಯಿಲ್ಲ. ಉತ್ತರಾಧಿಕಾರ ನಿಯಮಗಳನ್ನು ಉಲ್ಲೇಖಿಸಿ ಸತಿಯ ಅಸ್ತಿತ್ವವನ್ನು ವಿವರಿಸುವ ಕಾಣೆಯವರ ವಾದವಂತೂ ನನಗೆ ಸಮಂಜಸವಾಗಿ ಕಾಣುವುದಿಲ್ಲ. ಬಂಗಾಳದಲ್ಲಿದ್ದ ಹಿಂದೂ ಉತ್ತರಾಧಿಕಾರ ಕಾನೂನಿನಂತೆ ಹೆಂಗಸರಿಗೂ ಆಸ್ತಿಯಲ್ಲಿ ಪಾಲಿತ್ತು ಎಂದಿರಬಹುದು. ವಿಧವೆಯ ಗಂಡನ ಸಂಬಂಧಿಕರು ಆ ಆಸ್ತಿ ಪಾಲು ಕೊಡುವುದನ್ನು ತಪ್ಪಿಸಲೆಂದೇ ಆಕೆಗೆ ಸತಿ ಹೋಗಿಸುತ್ತಿದ್ದರು ಎಂಬುದು ಬಂಗಾಳದಲ್ಲಿನ ವ್ಯಾಪಕ ಆಚರಣೆಯನ್ನು ವಿವರಿಸಬಹುದು. ಆದರೆ ಆ ಪದ್ಧತಿ ಹುಟ್ಟಿದ್ದಾದರೂ ಹೇಗೆ ಮತ್ತು ಭಾರತದ ಇತರೆಡೆಗಳಲ್ಲಿ ಆಚರಣೆಗೆ ಬಂದಿದ್ದು ಹೇಗೆ ಅನ್ನುವುದನ್ನಂತೂ ಈ ವಾದ ವಿವರಿಸಲಾರದು. ಇನ್ನು ವಿಧವಾ ವಿವಾಹ ನಿಷೇಧದ ಬಗ್ಗೆಯೂ ಯಾವುದೇ ವಿವರಣೆಗಳಿಲ್ಲ. ಸ್ಥಾಪಿತ ಪದ್ಧತಿಗೆ ವಿರುದ್ಧವಾಗಿ ವಿಧವೆಯ ಮರು ವಿವಾಹಕ್ಕೆ ನಿಷೇಧ ಬಂದಿದ್ದು ಹೇಗೆ? ಆಕೆ ದುಃಖಮಯ ಜೀವನವನ್ನೇ ಯಾಕೆ ನಡೆಸಬೇಕು? ಆಕೆಯನ್ನು ವಿರೂಪಗೊಳಿಸದ್ದೇಕೆ? ಬಾಲಿಕಾ ವಿವಾಹ, ಬಲವಂತದ ವೈಧವ್ಯ ಮತ್ತು ಸತಿ ಕುರಿತು ನನ್ನ ವಿವರಣೆ ಬೇರೆಯೇ ಇದೆ. ಅದರ ಮೌಲ್ಯವೇನೇ ಇರಲಿ, ಅದನ್ನಿಲ್ಲಿ ಕೊಡುತ್ತೇನೆ.
ಆದ್ದರಿಂದ ಭಿನ್ನಗೋತ್ರ ವಿವಾಹದ ಜಾಗದಲ್ಲಿ ಸ್ವಗೋತ್ರ ವಿವಾಹವನ್ನು ಹೇರಿದ್ದು ಜಾತಿಯ ಸೃಷ್ಟಿಗೆ ಮೂಲ. ಆದರಿದು ಸುಲಭ ವ್ಯವಹಾರವಾಗಿರಲಿಲ್ಲ. ಜಾತಿಯಾಗ ಬಯಸುವ ಒಂದು ಕಲ್ಪಿತ ಗುಂಪಿನ ಉದಾಹರಣೆ ತೆಗೆದುಕೊಂಡು ಅದು ಸ್ವಗೋತ್ರ ವಿವಾಹ ಗುಂಪಾಗಲು ಅನುಸರಿಸಬೇಕಾದ ವಿಧಾನಗಳನ್ನು ವಿಶ್ಲೇಷಿಸೋಣ. ಒಂದು ಗುಂಪು ಸ್ವಗೋತ್ರ ವಿವಾಹಗಳ ಪಂಗಡವಾಗಬೇಕಾದರೆ ಹೊರಗಿನ ಪಂಗಡಗಳೊಂದಿಗೆ ಅಂತರ ವಿವಾಹವಾಗಬಾರದೆಂದು ಔಪಚಾರಿಕ ಕಟ್ಟಳೆ ವಿಧಿಸಿದರೆ ಏನೂ ಪ್ರಯೋಜನವಾಗುವುದಿಲ್ಲ. ಅದರಲ್ಲೂ ಮುಂಚಿನಿಂದಲೂ ಅಂತರ ವಿವಾಹಗಳ ನಿಯಮವೇ ಇದ್ದರಂತೂ ಅದು ಸಾಧ್ಯವೇ ಇಲ್ಲ. ಇದಲ್ಲದೆ ನಿಕಟ ಸಂಪರ್ಕದಲ್ಲಿರುವ ಎಲ್ಲ ಪಂಗಡಗಳಲ್ಲಿಯೂ ಒಂದರೊಳಗೊಂದು ಬೆರೆತು ಏಕರೂಪ ಸಮಾಜವಾಗುವ ಪ್ರವೃತ್ತಿ ಇದ್ದೇ ಇರುತ್ತದೆ. ಜಾತಿ ಸೃಷ್ಟಿಗಾಗಿ ಈ ಪ್ರವೃತ್ತಿಯನ್ನು ಬಲವಾಗಿ ಎದುರಿಸಬೇಕಾದರೆ ಮದುವೆಗಳಿಗೆ ಒಂದು ಕಟ್ಟುಪಾಡಿನ ವರ್ತುಲ ಎಳೆಯಬೇಕಾದ ಅಗತ್ಯವಿರುತ್ತದೆ. ಅಷ್ಟಾದರೂ ಹೊರ ಮದುವೆಗಳನ್ನು ನಿಷೇಧಿಸುವ ಕಟ್ಟುಪಾಡಿನಿಂದ ಆ ಪಂಗಡದೊಳಗೆ ಸುಲಭ ಪರಿಹಾರವಿಲ್ಲದ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ. ಸಾಮಾನ್ಯವಾಗಿ ಹೇಳುವುದಾದರೆ ಯಾವುದೇ ಪಂಗಡದಲ್ಲಿ ಗಂಡು ಹೆಣ್ಣುಗಳ ಸಂಖ್ಯೆ ಹೆಚ್ಚು ಕಮ್ಮಿ ಸರಿಸಮವಾಗಿರುತ್ತದೆ ಮತ್ತು ಒಂದೇ ವಯಸ್ಸಿನ. 1. ಹಿಸ್ಟರಿ ಆಫ್ ಧರ್ಮಶಾಸ್ತ್ರ. 2. ಇವು 1517ರಲ್ಲಿ ಇಂಡಿಯನ್ ಆಂಟಿಕ್ವೆರಿ ಎಲ್ಲಿ ಪ್ರಕಟವಾದ ನನ್ನ ಕ್ಯಾಸ್ಟ್ ಇನ್ ಇಂಡಿಯಾ ಪ್ರಬಂಧದಲ್ಲಿದೆ. 316. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಗಂಡು ಹೆಣ್ಣುಗಳ ಸಂಖ್ಯೆಯು ನಿಜವಾಗಿ ಅಸ್ತಿತ್ವದಲ್ಲಿರುವುದಿಲ್ಲ. ಈ ಸಮಾನತೆ ಇಲ್ಲದೆ ಸ್ವಗೋತ್ರ ವಿವಾಹ ಸಾಧ್ಯವಾಗದಿರುವುದರಿಂದ ಜಾತಿಯಾಗ ಬಯಸುವ ಯಾವುದೇ ಪಂಗಡಕ್ಕೆ ಈ ಸಮಾನತೆಯೇ ಅಂತಿಮ ಧ್ಯೇಯವಾಗುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಸ್ವಗೋತ್ರ ವಿವಾಹ ಪದ್ಧತಿಯನ್ನು ಉಳಿಸಿಕೊಳ್ಳಬೇಕೆಂದರೆ ಪಂಗಡದೊಳಗಿನಿಂದಲೇ ವೈವಾಹಿಕ ಹಕ್ಕುಗಳನ್ನು ಒದಗಿಸಬೇಕಾಗುತ್ತದೆ. ಇಲ್ಲದಿದ್ದರೆ ಆ ಪಂಗಡದ ಸದಸ್ಯರು ತಮಗಿಷ್ಟ ಬಂದ ರೀತಿಯಲ್ಲಿ ವರ್ತಿಸಿ ಆ ಕಟ್ಟುಪಾಡಿನ ವರ್ತುಲದಿಂದ ಹೊರಹೋಗುತ್ತಾರೆ. ಪಂಗಡದೊಳಗಿನಿಂದಲೇ ವೈವಾಹಿಕ ಹಕ್ಕು ಒದಗಿಸಬೇಕಾದರೆ ಆ ಗುಂಪಿನ ವಿವಾಹ ಯೋಗ್ಯ ಗಂಡು ಹೆಣ್ಣುಗಳ ಘಟಕಗಳಲ್ಲಿ ಸಂಖ್ಯಾ ಸಮಾನತೆ ಇರುವಂತೆ ನೋಡಿಕೊಳ್ಳಬೇಕಾಗುತ್ತದೆ. ಈ ಸಮಾನತೆಯೊಂದರಿಂದಲೇ ಆ ಪಂಗಡದ ಸ್ವಗೋತ್ರ ವಿವಾಹ ನಿಯಮವನ್ನು ಕಾಯಲು ಸಾಧ್ಯ. ಮತ್ತು ಯಾವುದೇ ದೊಡ್ಡ ತಾರತಮ್ಯವೂ ಆ ಪಂಗಡವನ್ನು ಮುರಿಯುತ್ತದೆ. ಅಂದರೆ ಜಾತಿ ಸಮಸ್ಯೆಯು ಅಂತಿಮವಾಗಿ ಒಂದು ಪಂಗಡದ ವಿವಾಹ ಯೋಗ್ಯ ಗಂಡು ಹೆಣ್ಣು ಘಟಕಗಳ ಸಂಖ್ಯಾ ತಾರತಮ್ಯವನ್ನು ರಿಪೇರಿ ಮಾಡುವ ಸಮಸ್ಯೆ ಮಾತ್ರ. ದಂಪತಿಗಳಿಬ್ಬರೂ ಒಟ್ಟಿಗೆ ಸತ್ತಾಗ ಮಾತ್ರ ಗಂಡು ಹೆಣ್ಣು ಘಟಕಗಳ ಅತ್ಯಗತ್ಯ ಸಮಾನತೆ ಇರಲು ಸಾಧ್ಯ. ಆದರೆ ಹಾಗಾಗುವುದು ಅಪರೂಪ. ಗಂಡನೇ ಮೊದಲು ಸತ್ತು ಹೇಗಾದರೂ ವಿಲೇವಾರಿ ಮಾಡಬೇಕಾದ ಒಂದು ಹೆಚ್ಚುವರಿ ಹೆಣ್ಣನ್ನು ಬಿಟ್ಟು ಹೋಗಬಹುದು. ಆಕೆ ಪಂಗಡದ ಸ್ವಗೋತ್ರ ನಿಯಮವನ್ನು ಉಲ್ಲಂಘಿಸಬಹುದು. ಅದೇ ರೀತಿ ಹೆಂಡತಿ ಸತ್ತ ಮೇಲೆ ಗಂಡ ಉಳಿದ ಪಂಗಡಕ್ಕೆ ಹೆಚ್ಚುವರಿ ಗಂಡಾಗಬಹುದು. ಆತನ ವಿಯೋಗದ ದುಃಖಕ್ಕೆ ಆ ಪಂಗಡ ಸಹಾನುಭೂತಿ ಸೂಚಿಸಿದರೂ ಆತನನ್ನು ವಿಲೇವಾರಿ ಮಾಡಲೇಬೇಕು. ಇಲ್ಲದಿದ್ದರೆ ಆತ ಜಾತಿಯ ಹೊರಗೆ ಮದುವೆಯಾಗಿ ಸ್ವಗೋತ್ರ ನಿಯಮವನ್ನು ಮುರಿಯುತ್ತಾನೆ. ಹೀಗಾಗಿ ಹೆಚ್ಚುವರಿ ಗಂಡು ಮತ್ತು ಹೆಚ್ಚುವರಿ ಹೆಣ್ಣುಗಳಿಗೆ ಅವರ ನಿಗದಿತ ವರ್ತುಲದೊಳಗೆ ಸೂಕ್ತ ಸಂಗಾತಿ ಹುಡುಕಿಕೊಡದಿದ್ದರೆ ಇದು ಸಾಧ್ಯವಿಲ್ಲ. ಯಾಕೆಂದರೆ ಇಲ್ಲಿ ಕೇವಲ ಅಗತ್ಯ ಸಂಖ್ಯೆಯು ಜೋಡಿಗಳು ಮಾತ್ರ ಇವೆ. ಅವರು ಗಡಿ ದಾಟಿ ಹೊರಗೆ ಮದುವೆಯಾಗಿ ಪರಕೀಯವಾದ ಜನರನ್ನು ಆಮದು ಮಾಡುವುದರಿಂದ ಅವರು ಜಾತಿಗೆ ಕಂಟಕವಾಗುತ್ತಾರೆ. ಈ ಹೆಚ್ಚುವರಿ ಹೆಣ್ಣು ಗಂಡುಗಳ ವಿಷಯದಲ್ಲಿ ನಮ್ಮ ಕಲ್ಪನೆಯ ಪಂಗಡ ಏನು ಮಾಡಬಹುದೆಂದು ನೋಡೋಣ. ಮೊದಲು ಹೆಚ್ಚುವರಿ ಹೆಣ್ಣಿನ ನಿದರ್ಶನ ತೆಗೆದುಕೊಳ್ಳೋಣ. ಜಾತಿಯ ಸ್ವಗೋತ್ರ ನಿಯಮ ಕಾಪಾಡಲು ಆಕೆಯನ್ನು 2 ವಿಭಿನ್ನ ರೀತಿಗಳಲ್ಲಿ ವಿಲೇವಾರಿ ಮಾಡಬಹುದು. ಮೊದಲನೆಯದು, ಅವಳನ್ನು ಸತ್ತ ಗಂಡನ ಚಿತೆಯೇರಿಸಿ ಸುಟ್ಟು ಹಾಕಿ ಕೈತೊಳೆದುಕೊಳ್ಳಿ. ಆದರೆ ಇದು ಲಿಂಗ ತಾರತಮ್ಯ ನಿವಾರಿಸಲು ಕಾರ್ಯಯೋಗ್ಯವಲ್ಲದ ವಿಧಾನ. ಕೆಲವು ಸಂದರ್ಭಗಳಲ್ಲಿ ನಡೆಯಬಹುದು, ಇನ್ನು ಕೆಲವು ಬಾರಿ ನಡೆಯುವುದಿಲ್ಲ. ಈ ವಿಧಾನ ಸುಲಭ ಪರಿಹಾರವಾದರೂ ಕಾರ್ಯಗತಗೊಳಿಸುವುದು ಕಷ್ಟವಾದ್ದರಿಂದ ಪ್ರತಿಯೊಬ್ಬ ಹೆಚ್ಚುವರಿ ಹೆಣ್ಣನ್ನು ವಿಧವೆ ವಿಲೇವಾರಿ ಮಾಡದಿದ್ದರೆ ಆಕೆ ಆ ಪಂಗಡದಲ್ಲಿ ಉಳಿಯುತ್ತಾಳೆ. ಅವಳ ಅಸ್ತಿತ್ವದಿಂದಲೇ ದ್ವಿಮುಖ ಅಪಾಯವಿದೆ. ಅವಳು ಜಾತಿಯ ಹೊರಗೆ ಮದುವೆಯಾಗಿ ಸ್ವಗೋತ್ರ ನಿಯಮವನ್ನು ಮುರಿಯಬಹುದು ಅಥವಾ ಜಾತಿಯೊಳಗೆ ಮದುವೆಯಾಗಿ ಪೈಪೋಟಿಯಿಂದ ಜಾತಿಯೊಳಗಿನ ಇತರೆ ವಧುಗಳ ಕಂಟಕಪ್ರಾಯ. ಆದ್ದರಿಂದ ಸತ್ತ ಗಂಡನ ಜತೆ ಚಿತೆಯೇರದ ಪಕ್ಷದಲ್ಲಿ ಅವಳಿಗೆ ಏನಾದರೂ ಮಾಡಲೇಬೇಕಾಗುತ್ತದೆ. ಇಲ್ಲಿರುವ ಎರಡನೇ ಪರಿಹಾರವೆಂದರೆ ಅವಳಿಗೆ ಆಜೀವ ಪರ್ಯಂತ ವೈಧವ್ಯ ಹೇರುವುದಕ್ಕಿಂತ ಸುಡುವುದೇ ಉತ್ತಮತರ ಪರಿಹಾರ. ಸುಡುವಿಕೆಯು ಹೆಚ್ಚುವರಿ ಹೆಣ್ಣು ಸೃಷ್ಟಿಸುವ 3 ಕೆಡಕುಗಳನ್ನು ನಿವಾರಿಸಿಬಿಡುತ್ತದೆ. ಸತ್ತ ಮೇಲೆ ಜಾತಿಯ ಹೊರಗಾಗಲಿ ಒಳಗಾಗಲಿ ಆಕೆ ಮರುಮದುವೆಯ ಸಮಸ್ಯೆಯನ್ನು. ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯು ಹುಟ್ಟು. 202. ಸೃಷ್ಟಿಸಲಾರಳು. ಆದರೆ ಕಡ್ಡಾಯ ವೈಧವ್ಯ ಹೆಚ್ಚು ಕಾರ್ಯಸಾಧ್ಯವಾದ್ದರಿಂದ ಸುಡುವುದಕ್ಕಿಂತ ಅದೇ ಶ್ರೇಷ್ಠತರವಾದದ್ದು. ಹೋಲಿಕೆಯಲ್ಲಿ ಹೆಚ್ಚು ಮಾನವೀಯವಾದ ಈ ಪದ್ಧತಿ ಸುಡುವ ವಿಧಾನದಂತೆಯೇ ಮರುಮದುವೆಯ ವಿರುದ್ಧ ರಕ್ಷಣೆ ಒದಗಿಸುತ್ತದೆ. ಆದರೆ ಇದು ಯಾವುದೇ ಪಂಗಡದ ನೈತಿಕತೆ ಸಂರಕ್ಷಿಸಲು ವಿಫಲವಾಗುತ್ತದೆ. ಕಡ್ಡಾಯ ವೈಧವ್ಯದಲ್ಲಿ ಹೆಣ್ಣು ಉಳಿಯುತ್ತಾಳೆ ಮತ್ತು ಭವಿಷ್ಯದಲ್ಲಿ ಇನ್ನೊಬ್ಬರ ಹೆಂಡತಿಯಾಗುವ ಸ್ವಾಭಾವಿಕ ಹಕ್ಕು ಇಲ್ಲವಾದ್ದರಿಂದಲೇ ದುರ್ನೀತಿಯ ನಡವಳಿಕೆಗೆ ಪ್ರಚೋದನೆಯಾಗುತ್ತಾಳೆ. ಆದರೆ ಇದು ಕೂಡ ಬಗೆಹರಿಸಲಾರದ ಸಮಸ್ಯೆಯೇನಲ್ಲ. ಆಕೆ ಆಕರ್ಷಣೆಯ ಕೇಂದ್ರವೇ ಆಗದ ಹಂತಕ್ಕೆ ಅವಳನ್ನು ಇಳಿಸಿಬಿಡಬಹುದು. ಜಾತಿಯಾಗ ಬಯಸುವ ಪಂಗಡದಲ್ಲಿ ಹೆಚ್ಚುವರಿ ಗಂಡಿನ ವಿಧುರ ಸಮಸ್ಯೆ ಹೆಚ್ಚುವರಿ ಹೆಣ್ಣಿನ ಸಮಸ್ಯೆಗಿಂತಲೂ ಹೆಚ್ಚು ಮಹತ್ವದ್ದು ಮತ್ತು ಹೆಚ್ಚು ಜಟಿಲವಾದದ್ದು. ಅನಾದಿಕಾಲದಿಂದಲೂ ಗಂಡಿಗೆ ಹೆಣ್ಣಿಗಿಂತ ಹೆಚ್ಚಿನ ಮನ್ನಣೆ ಸಿಕ್ಕಿದೆ. ಯಾವುದೇ ಪಂಗಡದಲ್ಲೂ ಆತನಿಗೆ ಪ್ರಧಾನ ಸ್ಥಾನಮಾನ ಮತ್ತು ಗಂಡು ಹೆಣ್ಣುಗಳ ಪೈಕಿ ಗಂಡಿಗೆ ಹೆಚ್ಚು ಪ್ರತಿಷ್ಠೆ. ಈ ಪರಂಪರಾಗತ ಹಿರಿಮೆಯ ಕಾರಣವಾಗಿಯೇ ಆತನ ಬಯಕೆಗಳನ್ನು ಯಾವಾಗಲೂ ಗಣನೆಗೆ ತೆಗೆದುಕೊಳ್ಳಲಾಗಿದೆ. ಇನ್ನೊಂದು ಕಡೆ ಹೆಣ್ಣು ಯಾವಾಗಲೂ ಧಾರ್ಮಿಕ, ಸಾಮಾಜಿಕ ಅಥವಾ ಆರ್ಥಿಕ ಅನ್ಯಾಯಗಳಿಗೆ ಬಲಿಯಾಗಿದ್ದಾಳೆ. ಕಟ್ಟಳೆ ರೂಪಿಸುವ ಗಂಡು ಬಹುಪಾಲು ತಾನೇ ಅವುಗಳಿಂದ ಹೊರತಾಗಿದ್ದಾನೆ. ಸ್ಥಿತಿ ಹೀಗಿರುವಾಗ ಒಂದು ಜಾತಿಯೊಳಗಿನ ಹೆಚ್ಚುವರಿ ಹೆಣ್ಣಿನಂತೆಯೇ ಹೆಚ್ಚುವರಿ ಗಂಡನ್ನು ನಡೆಸಿಕೊಳ್ಳಲು ಸಾಧ್ಯವಿಲ್ಲ. ಸತ್ತ ಹೆಂಡತಿಯೊಡನೆ ಅವನನ್ನು ಸುಡುವುದು 2 ರೀತಿಗಳಲ್ಲಿ ಕಂಟಕಪ್ರಾಯವಾದುದು. ಮೊದಲನೆಯದಾಗಿ, ಹಾಗೆ ಮಾಡಲೇ ಸಾಧ್ಯವಿಲ್ಲ. ಯಾಕೆಂದರೆ ಆತ ಗಂಡು. ಎರಡನೆಯದಾಗಿ, ಜಾತಿಗೆ ಒಬ್ಬ ಗಟ್ಟಿಮುಟ್ಟು ಆಳಿನ ನಷ್ಟವಾಗುತ್ತದೆ. ಆತನನ್ನು ಅನುಕೂಲಕರವಾಗಿ ವಿಲೇವಾರಿ ಮಾಡಲು 2 ಪರಿಹಾರಗಳು ಉಳಿಯುತ್ತವೆ. ಅನುಕೂಲಕರ ಎಂದು ಯಾಕೆ ಹೇಳುತ್ತೇವೆಂದರೆ ಆತ ಪಂಗಡಕ್ಕೊಂದು ಆಸ್ತಿ. ಆತ ಪಂಗಡಕ್ಕೆ ಮುಖ್ಯನಾದರೂ ಸ್ವಗೋತ ನಿಯಮ ಇನ್ನೂ ಮುಖ್ಯವಾದ್ದರಿಂದ ಯಾವುದೇ ಪರಿಹಾರವು ಇವೆರಡು ಗುರಿ ಸಾಧಿಸುವಂತಿರಬೇಕು. ಇಂಥ ಪರಿಸ್ಥಿತಿಗಳಲ್ಲಿ ವಿಧವೆಯ ಹಾಗೆಯೇ ಆತನು ಜೀವಮಾನವಿಡೀ ವಿಧುರನಾಗಬೇಕೆಂದು ಒತ್ತಾಯಿಸಬಹುದು ಅಥವಾ ಒಪ್ಪಿಸಬಹುದು. ಇದೇನೂ ಸಂಪೂರ್ಣ ಕಷ್ಟದ ಪರಿಹಾರವಲ್ಲ. ಯಾಕೆಂದರೆ ಕೆಲವರು ಒತ್ತಾಯವಿಲ್ಲದೆಯೇ ತಂತಾವೇ ಬ್ರಹ್ಮಚರ್ಯ ಅನುಸರಿಸುತ್ತಾರೆ. ಇನ್ನೂ ಕೆಲವರು ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ತಾವಾಗಿಯೇ ಈ ಜಗತ್ತು ಮತ್ತು ಅದರ ಸುಖ ಸಂತೋಷಗಳನ್ನು ತ್ಯಾಗ ಮಾಡಲೂಬಹುದು. ಇನ್ನೊಂದು ಕಡೆ, ಆತ ಪಂಗಡದಲ್ಲೇ ಉಳಿದು ಅದರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರೆ ಹೀಗಾಗುವುದೇ ಹೆಚ್ಚು ಸಾಮಾನ್ಯ. ಆತ ಆ ಪಂಗಡದ ನೈತಿಕತೆಗೆ ಅಪಾಯ ಒಡ್ಡುತ್ತಾನೆ. ಇನ್ನೊಂದು ದೃಷ್ಟಿಕೋನದಿಂದ ನೋಡಿದರೆ, ಯಶಸ್ವಿಯಾಗುವ ಕೆಲವು ಸಂದರ್ಭಗಳಲ್ಲಿ ಬ್ರಹ್ಮಚರ್ಯವೇ ಸುಲಭವಾದರೂ ಜಾತಿಯ ಐಹಿಕ ಭವಿಷ್ಯದ ದೃಷ್ಟಿಯಿಂದ ಅಷ್ಟೇನೂ ಅನುಕೂಲಕರವಲ್ಲ.
ಆತ ನಿಜವಾಗಿಯೂ ಬ್ರಹ್ಮಚರ್ಯವನ್ನು ಪಾಲಿಸಿ ಸರ್ವಸಂಗ ಪರಿತ್ಯಾಗ ಮಾಡಿದಲ್ಲಿ ಜಾತಿ ಚೌಕಟ್ಟಿನ ಸಂರಕ್ಷಣೆಗಾಗಲಿ ಜಾತಿ ನೈತಿಕತೆಗಾಗಲಿ ಕಂಟಕವಾಗಲಾರ ಅನ್ನುವುದರಲ್ಲಿ ಸಂದೇಹವಿಲ್ಲ. ಆದರೆ ಜಾತಿಯ ಐಹಿಕ ಸುವ್ಯವಸ್ಥೆಯ ದೃಷ್ಟಿಯಿಂದ ನೈಷ್ಠಿಕ ಬ್ರಹ್ಮಚಾರಿಯಾಗಿರುವುದು ಸುಟ್ಟುಹೋಗುವುದು ಎರಡೂ ಒಂದೇ. ಚೈತನ್ಯಶೀಲ ಸಮುದಾಯ ಬದುಕನ್ನು ಕಲ್ಪಿಸುವಷ್ಟು ವಿಶಾಲವಾಗಿರಬೇಕಾದ ಯಾವುದೇ ಜಾತಿಗೆ ತಕ್ಕಷ್ಟು ಸಂಖ್ಯಾಬಲವಿರಬೇಕಾಗುತ್ತದೆ. ಆದರೆ 318 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಬ್ರಹ್ಮಚರ್ಯವನ್ನು ಘೋಷಿಸಿ ಇದನ್ನು ಸಾಧಿಸಬೇಕೆಂದು ಬಯಸುವುದೆಂದರೆ ಊನಗೊಂಡ ಅಂಗವನ್ನು ರಕ್ತಸ್ರಾವದಿಂದ ಗುಣಪಡಿಸಲು ಯತ್ನಿಸಿದಂತೆಯೇ ಆಗುತ್ತದೆ. ಆದ್ದರಿಂದ ಪಂಗಡದಲ್ಲಿನ ಹೆಚ್ಚುವರಿ ಗಂಡಿನ ಮೇಲೆ ಬ್ರಹ್ಮಚರ್ಯ ಹೇರುವುದು ಸೈದ್ಧಾಂತಿಕವಾಗಿಯೂ ಕಾರ್ಯರೂಪದಲ್ಲೂ ವಿಫಲವಾಗುತ್ತದೆ. ಸಂಸ್ಕೃತ ಪರಿಭಾಷೆಯನ್ನು ಬಳಸುವುದಾದರೆ ಆತನನ್ನು ಗೃಹಸ್ಥನಾಗಿ ಇಡುವುದೇ ಜಾತಿಯ ಹಿತಾಸಕ್ತಿಗೆ ಪೂರಕವಾದದ್ದು. ಮೊದಲಿಗೆ ಇದು ಸಾಧ್ಯವಾಗುವುದಿಲ್ಲ. ಸಂಪೂರ್ಣ ಮುಚ್ಚಿಕೊಂಡ ಜಾತಿಯೊಳಗೆ ಯಾವಾಗಲೂ ವಿವಾಹಯೋಗ್ಯ ಗಂಡುಗಳಷ್ಟೇ ಸಂಖ್ಯೆಯಲ್ಲಿ ವಿವಾಹಯೋಗ್ಯ ಹೆಣ್ಣುಗಳಿರುವುದರಿಂದ ಜಾತಿಯಲ್ಲಿ ಒಂದು ಗಂಡಿಗೆ ಒಂದೇ ಹೆಣ್ಣು ಎಂಬ ನಿಯಮವಿದ್ದು ಯಾರಿಗೂ ಎರಡು ಮದುವೆಗಳ ಅವಕಾಶವಿರುವುದಿಲ್ಲ. ಈ ಪರಿಸ್ಥಿತಿಯಲ್ಲಿ ಹೆಚ್ಚುವರಿ ಗಂಡನ್ನು ಪಂಗಡಕ್ಕೆ ಕಟ್ಟಿಹಾಕಬೇಕಾದರೆ ಆತನಿಗೆ ವಿವಾಹಯೋಗ್ಯರಲ್ಲದವರ ನಡುವಿನಿಂದಲೇ ಒಬ್ಬ ವಧುವನ್ನು ಆರಿಸಿ ಹೆಂಡತಿ ಮಾಡಿಕೊಡಬೇಕಾಗುತ್ತದೆ. ಹೆಚ್ಚುವರಿ ಗಂಡಿನ ಸಂದರ್ಭದಲ್ಲಿ ಇದೇ ನಿಶ್ಚಯವಾಗಿಯೂ ಅತ್ಯುತ್ತಮ ಪರಿಹಾರ. ಈ ಮೂಲಕ ಆತನನ್ನು ಜಾತಿಯೊಳಗೆ ಇರಿಸಬಹುದು. ಇದರಿಂದ ಸತತವಾಗಿ ಹೊರಹೋಗುವವರಿಂದ ಕ್ಷೀಣಿಸುವ ಸಂಖ್ಯೆಯನ್ನು ತಡೆಗಟ್ಟಿದಂತಾಗುವುದಲ್ಲದೆ ಸ್ವಗೋತ್ರ ನಿಯಮ ಮತ್ತು ನೈತಿಕತೆಗೂ ಉಳಿಯುತ್ತವೆ. ಈಗ ಗಂಡು ಹೆಣ್ಣುಗಳ ಸಂಖ್ಯಾ ತಾರತಮ್ಯವನ್ನು ಅನುಕೂಲಕರವಾಗಿ ತಡೆಗಟ್ಟಲು 4 ವಿಧಾನಗಳಿರುವುದನ್ನು ನೋಡಬಹುದು. 1. ಸತ್ತ ಗಂಡನೊಡನೆ ವಿಧವೆಯನ್ನು ಸುಡುವುದು. 2. ಕಡ್ಡಾಯ ವೈಧವ್ಯ, ಇದು ಸುಡುವುದರ ಮೃದುರೂಪವೇ. 3. ವಿಧುರನಿಗೆ ಬ್ರಹ್ಮಚರ್ಯ ವಿಧಿಸುವುದು ಮತ್ತು 4. ಆತನನ್ನು ಇನ್ನೂ ವಿವಾಹಯೋಗ್ಯಲಾಗಿರದ ಹುಡುಗಿಯೊಂದಿಗೆ ಮದುವೆ ಮಾಡುವುದು. ನಾನು ಮೊದಲೇ ಹೇಳಿದ ಹಾಗೆ ವಿಧವೆಯನ್ನು ಸುಡುವುದು ಮತ್ತು ವಿಧುರನಿಗೆ ಬ್ರಹ್ಮಚರ್ಯ ವಿಧಿಸುವುದರ ಉಪಯುಕ್ತತೆ ಶಂಕಾಸ್ಪದವಾದರೂ ಇವೆಲ್ಲವೂ ಪಂಗಡದ ಸ್ವಗೋತ್ರ ನಿಯಮವನ್ನು ಕಾಯುವ ಸಾಧನಗಳಾಗಿ ಕೆಲಸ ಮಾಡುತ್ತವೆ. ಈ ಸಾಧನಗಳನ್ನು ಬಳಸತೊಡಗಿದಾಗ ಇವು ಒಂದು ಗುರಿಯನ್ನು ಸೃಷ್ಟಿಸುತ್ತವೆ. ಅಂದ ಮೇಲೆ ಈ ಸಾಧನಗಳ ಗುರಿಯೇನು? ಇವೆಲ್ಲವೂ ಸ್ವಗೋತ್ರ ಪದ್ಧತಿಯನ್ನು ಸೃಷ್ಟಿಸಿ ಮುಂದುವರೆಸುತ್ತವೆ ಮತ್ತು ಜಾತಿಯ ವಿವಿಧ ವ್ಯಾಖ್ಯಾನಗಳನ್ನು ನಾವು ವಿಶ್ಲೇಷಿಸಿರುವಂತೆ ಜಾತಿ ಹಾಗೂ ಸ್ವಗೋತ್ರ ಪದ್ಧತಿಗಳೆರಡೂ ಒಂದೇ. ಆದ್ದರಿಂದ ಈ ಸಾಧನೆಗಳಿವೆ ಎಂಬುದರ ಅರ್ಥವೇ ಜಾತಿ ಮತ್ತು ಜಾತಿಗೆ ಈ ಸಾಧನಗಳು ಬೇಕು. ಇದು ನನ್ನ ಅಭಿಪ್ರಾಯದಲ್ಲಿ ಜಾತಿಗಳ ವ್ಯವಸ್ಥೆಯಲ್ಲಿ ಒಂದು ಜಾತಿಯ ಕಾರ್ಯವಿಧಾನ. ಈಗ ನಾವು ಹಿಂದೂ ಸಮಾಜದೊಳಗಿನ ಜಾತಿಗಳತ್ತ ಗಮನ ಹರಿಸಿ ಇವುಗಳ ಕಾರ್ಯವಿಧಾನಗಳನ್ನು ವಿಶ್ಲೇಷಿಸೋಣ. ಗತಕಾಲವನ್ನು ಶೋಧಿಸುವವರಿಗೆ ಅನೇಕ ಬೃಹತ್ ಅಡಚಣೆಗಳಿವೆ ಎಂಬುದನ್ನು ನಾನು ಹೇಳಬೇಕಾಗಿಯೇ ಇಲ್ಲ ಮತ್ತು ಭಾರತದ ಜಾತಿಯಂತೂ ಅತ್ಯಂತ ಪುರಾತನ ವ್ಯವಸ್ಥೆ. ಅದರಲ್ಲೂ ಅಧಿಕೃತವಾದ ಅಥವಾ ಲಿಖಿತ ಚರಿತ್ರೆ ಅಥವಾ ದಾಖಲೆ ಇಲ್ಲದ ಕಡೆ ಅಥವಾ ಹಿಂದೂಗಳಲ್ಲಿಯಂತೆ ಈ ಜಗತ್ತು ಮಾಯೆಯಾದ್ದರಿಂದ ಚರಿತ್ರೆ ಬರೆಯುವುದೇ ಅಪರಾಧ ಎನ್ನುವಂತಾದ ಕಡೆ ಈ ಮಾತು ಇನ್ನೂ ಸತ್ಯ. ಆದರೆ ಇಂಥ ಸಂಸ್ಥೆಗಳು ಬಹುತೇಕ ಸಂದರ್ಭಗಳಲ್ಲಿ ಪಳಿಯುಳಿಕೆಗಳಂತೆ ತಮ್ಮ ಚರಿತ್ರೆಯನ್ನು ತಾವೇ ಹೇಳುತ್ತವೆ. ಇದು ನಿಜವಾದರೆ ಹೆಚ್ಚುವರಿ ಗಂಡು ಮತ್ತು ಹೆಚ್ಚುವರಿ ಹೆಣ್ಣಿನ ಸಮಸ್ಯೆಯನ್ನು ಎದುರಿಸಲು ಹಿಂದೂಗಳು ಕಂಡುಕೊಂಡ ಪರಿಹಾರವನ್ನು ಅವಲೋಕಿಸುವ ನಮ್ಮ ಪ್ರಯತ್ನ ಸಫಲವಾಗುತ್ತದೆ. ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯು ಹುಟ್ಟು. 200. ಹಿಂದೂ ಸಮಾಜದ ಸಾಮಾನ್ಯ ಕಾರ್ಯವಿಧಾನವು ಸಂಕೀರ್ಣವಾದುದಾದರೂ ಅದು ಸ್ಥೂಲ ವೀಕ್ಷಕನಿಗೂ 3 ವಿಶಿಷ್ಟ ಭಾರ್ಯಸಕ್ತ ಪದ್ಧತಿಗಳನ್ನು ತೋರ್ಪಡಿಸುತ್ತದೆ. ಅವೆಂದರೆ ಸತಿ ಅಥವಾ ಸತ್ತ ಗಂಡನ ಚಿತೆಯ ಮೇಲೆ ವಿಧವೆಯನ್ನು ಸುಡುವ ಪದ್ಧತಿ, ಈ ವಿಧವೆಗೆ ಮರುಮದುವೆಯಾಗಲು ಬಿಡದ ಕಡ್ಡಾಯ ವೈಧವ್ಯ, ಈ ಬಾಲಿಕಾ ವಿವಾಹ. ಇವುಗಳ ಜೊತೆಗೆ ವಿಧುರರಿಗೆ ಸಾಮಾನ್ಯವಾದ ಸನ್ಯಾಸದ ಹಂಬಲವನ್ನು ಗಮನಿಸಬಹುದು. ಅದು ಕೆಲ ಸಂದರ್ಭಗಳಲ್ಲಿ ಕೇವಲ ಮನಸ್ಥಿತಿಯ ಕಾರಣವಾಗಿಯೂ ಇರಬಹುದು. ಅಡ್ಡಗೆರೆ. ನನಗೆ ತಿಳಿದ ಮಟ್ಟಿಗೆ ಇವತ್ತಿಗೂ ಈ ಪದ್ಧತಿಗಳನ್ನು ಕುರಿತಂಥ ವೈಜ್ಞಾನಿಕ ವಿವರಣೆ ಸಿಕ್ಕುವುದಿಲ್ಲ. ಈ ಪದ್ಧತಿಗಳು ಹೇಗೆ ಗೌರವಾನ್ವಿತವಾದುವೆನ್ನಲು ಬೇಕಾದಷ್ಟು ತಾತ್ವಿಕ ಜಿಜ್ಞಾಸ ಮಾತ್ರ ಲಭ್ಯವಿದೆ. ಕೆ. ಕುಮಾರಸ್ವಾಮಿಯವರ ಸತಿ, ಎ ಡಿಫೆನ್ಸ್ ಆಫ್ ದಿ ಈಸ್ಟರ್ನ್ ವುಮನ್ ನೋಡಿ ಬ್ರಿಟಿಷ್ ಸೋಷಿಯಲಾಜಿಕಲ್ ರಿವ್ಯೂ, ಸಮ್. 6 1913. ಅದು ಗಂಡ ಹೆಂಡಿರ ದೇಹ ಆತ್ಮಗಳ ಪರಿಪೂರ್ಣ ಐಕ್ಯದ ರುಜುವಾತು ಮತ್ತು ಗೋರಿಯಾಚೆಗೂ ದಾಟುವ ಭಕ್ತ, ಅದಕ್ಕೆ ಅದು ವ್ಯಕ್ತಗೊಳಿಸುವ ಸತಿತ್ವದ ಆದರ್ಶದ ಪ್ರತೀಕ. ಪತಿ ಭಕ್ತಿಯೇ ಸತಿಯ ಗೌರವ, ಶಾಶ್ವತ ಸ್ವರ್ಗ. ಓ ಮಹದೇಶ್ವರ, ಉಮೆ ಮಾರ್ಧವ ಅರ್ಥತೆಯೊಂದಿಗೆ ಹೇಳುತ್ತಾಳೆ, ನನ್ನಲ್ಲಿ ನಿನಗೆ ತೃಪ್ತಿಯಿಲ್ಲದಿದ್ದರೆ ನನಗೆ ಆ ಸ್ವರ್ಗವೂ ಬೇಡ. ಕಡ್ಡಾಯ ವೈಧವ್ಯವನ್ನು ಯಾಕಿಷ್ಟು ಗೌರವಿಸುತ್ತಾರೋ ನನಗಂತೂ ಗೊತ್ತಿಲ್ಲ, ಅಥವಾ ಅದರ ಗುಣಗಾನ ಮಾಡುವವರು ನನಗೆ ಸಿಕ್ಕಿಲ್ಲ. ಅಷ್ಟಾದರೂ ಅಸಂಖ್ಯಾತ ಜನ ಅದನ್ನು ಪಾಲಿಸುತ್ತಾರೆ. ಇನ್ನು ಬಾಲಿಕಾ ವಿವಾಹದ ಗುಣಗಾನವನ್ನು ಡಾ. ಕೇಟ್ಕರ್ ಕೆಳಗಿನಂತೆ ವರದಿ ಮಾಡಿದ್ದಾರೆ. ನಿಜವಾಗಿಯೂ ಶ್ರದ್ಧಾಳುವಾದ ಗಂಡು ಮತ್ತು ಹೆಣ್ಣು ತಾವು ಕೂಡಿದವರನ್ನು ಬಿಟ್ಟು ಬೇರವ ಹೆಣ್ಣು ಗಂಡಿನಿಂದಲೂ ಆಕರ್ಷಿತರಾಗಕೂಡದು. ಈ ಶುದ್ಧಿ ಮದುವೆ ನಂತರವಷ್ಟೇ ಅಲ್ಲ, ಮದುವೆಗೆ ಮುಂಚೆಯೂ ಕಡ್ಡಾಯ. ಯಾಕೆಂದರೆ ಅದೇ ಶೀಲದ ಸಮಂಜಸ ಆದರ್ಶ. ತಾನು ಮದುವೆಯಾಗದ ಯಾವೊಬ್ಬ ಗಂಡನ್ನು ಪ್ರೀತಿಸುವ ಕನೆಯ ಪರಿಶುದ್ಧಳೆಂದು ಹೇಳಲಾಗದು. ತಾನು ಯಾರನ್ನು ಮದುವೆಯಾಗವೆನೆಂದು ಆಕೆಗೆ ಗೊತ್ತಿಲ್ಲದಿರುವುದರಿಂದ ಆಕೆ ಮದುವೆಗೆ ಮುಂಚೆ ಯಾವ ಗಂಡಿನಲ್ಲೂ ಆಕರ್ಷಣೆಗೆ ಒಳಗಾಗಬಾರದು. ಆಕೆ ಹಾಗೆ ಮಾಡಿದರೆ ಅದು ಪಾಪ. ಆದ್ದರಿಂದ ಅವಳಲ್ಲಿ ಲೈಂಗಿಕ ಅರಿವು ಹುಟ್ಟುವ ಮೊದಲೇ ತಾನು ಯಾರನ್ನು ಪ್ರೀತಿಸಬೇಕೆಂದು ಹೆಣ್ಣಿಗೆ ತಿಳಿದಿರುವುದು ಒಳ್ಳೆಯದು. ಅದಕ್ಕೆ ಬಾಲಿಕಾ ವಿವಾಹದ ಪದ್ಧತಿ. ಈ ಉನ್ನತ ಮತ್ತು ಚತುರ ಕುತರ್ಕವು ಈ ವ್ಯವಸ್ಥೆಗೆ ಯಾಕೆ ಗೌರವವಿತ್ತೆಂದು ಹೇಳುತ್ತವೆ ಹೊರತು ಈ ಪದ್ಧತಿಗಳು ಆಚರಣೆಗೆ ಬಂದುವೆಕೆಂದು ವಿವರಿಸುವುದಿಲ್ಲ. ನನ್ನ ವ್ಯಾಖ್ಯಾನವೆಂದರೆ ಅವು ಆಚರಣೆಯಲ್ಲಿದ್ದುದರಿಂದಲೇ ಅವಕ್ಕೆ ಗೌರವ ಬಂದಿದ್ದು. 18ನೇ ಶತಮಾನದಲ್ಲಿ ರೂಪ ತಳೆದ ವ್ಯಕ್ತವಾದದ ಅಲ್ಪ ಪರಿಚಯವಿದ್ದವರು ನನ್ನ ಅಭಿಪ್ರಾಯವನ್ನು ಅನುಮೋದಿಸುತ್ತಾರೆ. ಯಾವಾಗಲೂ ಆಂದೋಲನಗಳೇ ಮುಖ್ಯ. ಕಾಲಾಂತರದಲ್ಲಿ ಆ ಆಂದೋಲನವನ್ನು ಸಮರ್ಥಿಸಿ ನೈತಿಕ ಬೆಂಬಲ ಕೊಡಲೆಂದೇ ತತ್ವಜ್ಞಾನ ಹುಟ್ಟಿಕೊಳ್ಳುತ್ತದೆ. ಅದೇ ರೀತಿ ಈ ಪದ್ಧತಿಗಳ ಉಳಿವಿಗೆ ಸ್ತುತಿಪಾಠ ಬೇಕಿದ್ದ ಕಾರಣಕ್ಕಾಗಿಯೇ ಆ ಪದ್ಧತಿಗಳಿಗೆ ಇಂಥ ಸನ್ಮಾನ ಸಿಕ್ಕಿತೆಂದು ನಾನು ಬಲವಾಗಿ ಪ್ರತಿಪಾದಿಸುತ್ತೇನೆ. ಇವುಗಳು ಜಾತಿ ವ್ಯವಸ್ಥೆಯನ್ನು ಸೃಷ್ಟಿಸುವುದಕ್ಕಾಗಿಯೇ ಹುಟ್ಟಿಕೊಂಡವೆಂದು ಹೇಳಬಯಸುತ್ತೇನೆ ಮತ್ತು ಈ ಪದ್ಧತಿಗಳನ್ನು ಹಾಡಿ ಹೊಗಳುವ ತತ್ವಜ್ಞಾನ ಮಾತೆಗೆ ಸ್ವರ್ಣಲೇಪ ಕೊಟ್ಟಂತೆ. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಈ ಪದ್ಧತಿಗಳನ್ನು ಜನಪ್ರಿಯಗೊಳಿಸಲು ಹುಟ್ಟಿಕೊಂಡಿತು. ಅಮಾಯಕರ ತಿಳಿವಳಿಕೆಗೆ ಈ ಪದ್ಧತಿಗಳು ಆಘಾತಕರವಾಗಿ ಅಸಹ್ಯಕರವಾಗಿ ಕಾಣಿಸಿಕೊಂಡಿದ್ದರಿಂದಲೇ ಅವಕ್ಕೆ ಸಾಕಷ್ಟು ಸಕ್ಕರೆ ಲೇಪ ಅಗತ್ಯವಾಯಿತು.
ಈ ಪದ್ಧತಿಗಳನ್ನು ಆದರ್ಶಗಳೆಂದು ಮುಂದೆ ಮಾಡಿದಾಗ್ಯೂ ಅವು ಕೇವಲ ಸಾಧನಗಳಾಗಿದ್ದವು. ಅಂದ ಮಾತ್ರಕ್ಕೆ ಸಾಕಷ್ಟು ಅವುಗಳಿಂದ ಹರಿದು ಬರುವ ಫಲಿತಾಂಶವನ್ನು ಅರ್ಥಮಾಡಿಕೊಳ್ಳದಂತೆ ನಾವು ಕುರುಡರಾಗಬೇಕಾದ್ದಿಲ್ಲ. ಸಾಧನಗಳ ಆದರ್ಶೀಕರಣ ಅಗತ್ಯವಾಗಿತ್ತೆಂದು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಅವುಗಳ ಪ್ರಭಾವ ಹೆಚ್ಚಿಸುವ ಉದ್ದೇಶದಿಂದ ಕೂಡಿತ್ತೆಂದು ಸುರಕ್ಷಿತವಾಗಿ ಹೇಳಬಹುದು. ಸಾಧನವನ್ನೇ ಗುರಿಯೆಂದು ಕರೆಯುವುದರಿಂದ ಅದು ನೈಜ ಸ್ವರೂಪವನ್ನು ಮರೆಮಾಚುತ್ತದೆಂಬುದರ ಹೊರತು ಏನೂ ಅಪಾಯವಿಲ್ಲ. ಅಂದ ಮಾತ್ರಕ್ಕೆ ಅದು ಕೇವಲ ಸಾಧನ ಎಂಬ ನಿಜ ರೂಪವೇನೂ ಬದಲಾಗುವುದಿಲ್ಲ. ನೀವು ಸಾಧನಗಳನ್ನೇ ಗುರಿ ಎಂದು ಕರೆಯುವಂತೆಯೇ ಎಲ್ಲ ಬೆಕ್ಕುಗಳು ನಾಯಿಗಳೆಂದು ಬೇಕಾದರೆ ಕಾನೂನು ಹೊರಡಿಸಬಹುದು. ಆದರೆ ಅದರಿಂದ ಹೇಗೆ ಬೆಕ್ಕುಗಳು ನಾಯಿಗಳಾಗುವುದಿಲ್ಲವೋ ಹಾಗೆ ಸಾಧನಗಳ ಸ್ವರೂಪವನ್ನು ಬದಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅವು ಸಾಧನಗಳೋ ಗುರಿಗಳೋ. ಅಂತೂ ಸತಿ, ಕಡ್ಡಾಯ ವೈಧವ್ಯ ಮತ್ತು ಬಾಲಿಕಾ ವಿವಾಹ ಪದ್ಧತಿಗಳು ಜಾತಿಯಲ್ಲಿ ಹೆಚ್ಚುವರಿ ಹೆಣ್ಣು ಗಂಡುಗಳ ಸಮಸ್ಯೆಯನ್ನು ಪರಿಹರಿಸಿ ಸ್ವಗೋತ್ರ ನಿಯಮ ಕಾಪಾಡುವ ಪ್ರಾಥಮಿಕ ಉದ್ದೇಶದವೆಂದು ಹೇಳುವುದು ಸಮರ್ಥನೀಯವಾಗುತ್ತದೆ. ಈ ಪದ್ಧತಿಗಳಿಲ್ಲದೆ ಕಟ್ಟುನಿಟ್ಟಾದ ಸ್ವಗೋತ್ರ ನಿಯಮ ಉಳಿಯುತ್ತಿರಲಿಲ್ಲ ಮತ್ತು ಸ್ವಗೋತ್ರ ನಿಯಮವಿಲ್ಲದ ಜಾತಿ ಖೋಟ ಆಗುತ್ತಿತ್ತು. ನನ್ನ ದೃಷ್ಟಿಯಲ್ಲಿ ಬಾಲಿಕಾ ವಿವಾಹ, ಕಡ್ಡಾಯ ವೈಧವ್ಯ ಮತ್ತು ಸತಿ ಪದ್ಧತಿಗಳಿಗೆ ಬ್ರಾಹ್ಮಣ ಧರ್ಮವು ಅಂತರ ವಿವಾಹವನ್ನು ನಿಷೇಧಿಸುವ ಮೂಲಕ ಸ್ಥಾಪಿಸ ಹೊರಟಿದ್ದ ಜಾತಿ ವ್ಯವಸ್ಥೆಗೆ ಬೆಂಬಲವಾಗುವ ಹೊರತು ಬೇರೇನೂ ಉದ್ದೇಶವಿರಲಿಲ್ಲ. ಅಂತರ ವಿವಾಹವನ್ನು ನಿಲ್ಲಿಸುವುದು ಕಷ್ಟ. ಬೇರೆ ಬೇರೆ ಜಾತಿಗಳ ಸದಸ್ಯರು ಪ್ರೀತಿಯಿಂದಲೋ ಅಥವಾ ಅಗತ್ಯ ಹುಟ್ಟಿಯೋ ತಮ್ಮ ಜಾತಿಯಿಂದ ಹೊರಹೋಗಬಹುದು. ಅಂಥ ಅಗತ್ಯ ಹುಟ್ಟಿನಿಂದಲೇ ಬ್ರಾಹ್ಮಣ ಧರ್ಮವು ಈ ನಿಯಮಗಳನ್ನು ಮಾಡಿತು. ಬ್ರಾಹ್ಮಣ ಧರ್ಮದ ಈ ಹೊಸ ನಿಯಮಗಳಿಗೆ ಇದು ನನ್ನ ವಿವರಣೆ. ಈ ವಿವರಣೆ ಎಲ್ಲರಿಗೂ ಸ್ವೀಕಾರಾರ್ಹವಲ್ಲದಿರಬಹುದು. ಆದರೆ ವಿವಿಧ ವರ್ಗಗಳ ನಡುವೆ ನಡೆಯುತ್ತಿದ್ದ ಅಂತರ ವಿವಾಹಗಳನ್ನು ತಪ್ಪಿಸಲು ಬ್ರಾಹ್ಮಣ ಧರ್ಮ ಸಾಧ್ಯವಿದ್ದ ಎಲ್ಲ ಸಾಧನಗಳನ್ನು ಬಳಸಿತೆಂಬುದರಲ್ಲಿ ಸಂದೇಹವಿರಲಾರದು. ಬ್ರಾಹ್ಮಣ ಧರ್ಮದ ಈ ಬಯಕೆಗೆ ಇನ್ನೊಂದು ನಿದರ್ಶನವು ಮನು ರೂಪಿಸಿದ ಬಹಿಷ್ಕಾರ ನಿಯಮದಲ್ಲಿ ಸಿಕ್ಕುತ್ತದೆ. ಮನು ತನ್ನ ಜಾತಿಯಿಂದ ಬಹಿಷ್ಕೃತಗೊಂಡವನು ಪತಿತ ಎಂದು ಮನು ಹೇಳುತ್ತಾನೆ. ಪ್ರಕಾರ ಪತಿತನನ್ನು ಸತ್ತವನಂತೆಯೇ ನಡೆಸಿಕೊಳ್ಳಬೇಕು. ಆತನ ಉತ್ತರ ಕ್ರಿಯೆಗಳನ್ನು ನಡೆಸಬೇಕೆಂದು ಹೇಳುವ ಮನು ಪತಿತನ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ರೂಪಿಸಿದ್ದಾನೆ. 1183 ಸತ್ತವರಿಗೆ ಮಾಡುವಂತೆ ಪತಿತನ ಉದಕ ಪಿಂಡ ಕಾರ್ಯಗಳನ್ನು ಊರ ಹೊರಗೆ ಅಶುಭ ದಿನದ ಸಂಜೆ ವೇಳೆ ಬಾಂಧವರು, ಋತ್ವಿಕರು ಮತ್ತು ಗುರುಗಳ ಸನ್ನಿಧಿಯಲ್ಲಿ ಮಾಡಬೇಕು. 1. ಪತಿತನೇ ಬೇರೆ, ಅಸ್ಪೃಶ್ಯನೇ ಬೇರೆ. ಇದನ್ನು ನಂತರ ನೋಡೋಣ. ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯ ಹುಟ್ಟು. 321 x184 ಮರಣೋತ್ತರ ಕ್ರಿಯೆಯ ಹಾಗೆ ದಾಸಿಯು ಜಲಕುಂಭವನ್ನು ಮೆಟ್ಟಿ ನೀರು ಚೆಲ್ಲಬೇಕು. ಪತಿತನ ಪಿಂಡೋದಕಗಳು ಒಂದು ರಾತ್ರಿ ಒಂದು ಹಗಲು ಅಶೌಚ. ಅಷ್ಟಾದರೂ ಪತಿತನು ಪ್ರಾಯಶ್ಚಿತ್ತರ ನಂತರ ಜಾತಿಗೆ ಮರಳಬಹುದು ಎಂದು ಮನು ಕೆಳಗಿನ ನಿಯಮಗಳನ್ನು ಮಾಡಿದ್ದಾನೆ. 1187 ಪತಿತನು ಪ್ರಾಯಶ್ಚಿತ್ತ ಮಾಡಿದರೆ ಅವರು ಅವನನ್ನು ಪುಣ್ಯ ಜಲಾಶಯದಲ್ಲಿ ಸ್ನಾನ ಮಾಡಿಸಿ ನೀರು ತುಂಬಿದ ಹೊಸ ಪೂರ್ಣಕುಂಭವನ್ನು ಬೀಳಿಸಬೇಕು. 1188 ಆದರೆ ಆ ಘಟವನ್ನು ನೀರಿಗೆ ಬೀಳಿಸಿ ತನ್ನ ಭವನವನ್ನು ಪ್ರವೇಶಿಸಿ ಹಿಂದಿನಂತೆ ಯಜ್ಞಾತಿ ಕಾರ್ಯಗಳನ್ನು ಆಚರಿಸಬೇಕು. 1189 ಪತಿತೆಯರ ವಿಷಯದಲ್ಲೂ ಇದೇ ವಿಧಿಗಳನ್ನು ಅನುಸರಿಸಬೇಕು. ಆದರೆ ಅವರಿಗೆ ವಸ್ತ್ರ, ಅನ್ನ, ಪಾನಗಳನ್ನು ನೀಡಿ ಮನೆಯ ಹತ್ತಿರ ಉಳಿಸಬೇಕು. ಪತಿತರು ಅವಿಧೇಯರಾಗಿ ಪ್ರಾಯಶ್ಚಿತ್ತಕ್ಕೆ ತಯಾರಾಗದಿದ್ದರೆ ಮನು ಅವರಿಗೆ ಶಿಕ್ಷೆಯನ್ನು ವಿಧಿಸುತ್ತಾನೆ. ಅವರು ಕುಟುಂಬದ ಮನೆಯೊಳಗಿರಬಾರದು ಎನ್ನುತ್ತಾನೆ ಮನು. ಆತ ವಿಧಿಸುವ ಪ್ರಕಾರ 1189 ವಸ್ತ್ರ, ಅನ್ನ, ಪಾನಗಳನ್ನು ನೀಡಿ ಮನೆಯ ಹತ್ತಿರ ಉಳಿಸಬೇಕು. ನಾಯಿಗಳಿಗೆ, ಪತಿತರಿಗೆ, ಶ್ವಪಚರಿಗೆ, ಪಾಪರೋಗಿಗಳಿಗೆ, ಕಾಗೆಗಳಿಗೆ ಮತ್ತು ಕ್ರಿಮಿಗಳಿಗೆ ಅನ್ನ ತಂದು ಮೆಲ್ಲಗೆ ನೆಲದ ಮೇಲಿಡಬೇಕು. ಪತಿತರೊಂದಿಗೆ ಸಾಮಾಜಿಕ ಸಂಸರ್ಗವು ಪಾಪವೆಂದು ಮನು ಘೋಷಿಸುತ್ತಾನೆ. ಪತಿತರೊಂದಿಗೆ ಇರಕೂಡದು. IV 26 IV 213 ಪತಿತರ ಆಹಾರ ತಿನ್ನಬಾರದು ಎಂದು ಮನು ಸ್ನಾತಕರಿಗೆ ಎಚ್ಚರಿಕೆ ನೀಡುತ್ತಾನೆ. ಗೃಹಸ್ಥನಿಗೆ ಮನು ವಿಧಿಸುವುದು. 351 ಗೃಹಸ್ಥನು ಶ್ರಾದ್ದದಲ್ಲಿ ಪತಿತನನ್ನು ಸೇರಿಸದಿರಲಿ. 357 ಅಕಾರಣವಾಗಿ ತಾಯಿ, ತಂದೆ, ಗುರುವನ್ನು ತ್ಯಜಿಸುವವನು, ಮದುವೆ ಅಥವಾ ವೇದದ ಮೂಲಕ ಪತಿತ ಸಂಯೋಗ ಮಾಡಿದವನು ವರ್ಜ್ಯನು. ಪತಿತರ ಸಂಪರ್ಕ ಮಾಡುವವರನ್ನು ಶಿಕ್ಷಿಸುವ ಮೂಲಕ ಮನು ಪತಿತರಿಗೆ ಸಾಮಾಜಿಕ ಬಹಿಷ್ಕಾರ ವಿಧಿಸುತ್ತಾನೆ. 1181 1 ವರ್ಷ ಪತಿತನೊಡನೆ ಇದ್ದವನು ತಾನೇ ಪತಿತನಾಗುತ್ತಾನೆ. ಬೋಧನೆ, ಯಾಜನ, ಮದುವೆಗಳ ಮೂಲಕ ಆತ ಕೂಡಲೇ ಪತಿತನಾಗುತ್ತಾನೆ. ಒಂದೇ ಕಡೆ ಕೂರುವುದರಿಂದ ಊಟ ಮಾಡುವುದರಿಂದಲೂ ಪತಿತನಾಗುತ್ತಾನೆ. 1182 ಪತಿತ ಸಂಸರ್ಗ ಮಾಡಿದವನು ಪತಿತರಿಗೆ ಮೀಸಲಾದ ಪ್ರಾಯಶ್ಚಿತ್ತವನ್ನೇ ಮಾಡಬೇಕು. ಇದಾದ ಮೇಲೆ ತನ್ನ ಜಾತಿಯನ್ನು ವಿರೋಧಿಸಿ ಪತಿತನಾಗಿ ಉಳಿಯ ಬಯಸುವ ಪತಿತನಿಗೆ ಶಿಕ್ಷೆಗಳಿವೆ. ಮನು ಪರಲೋಕದಲ್ಲಿ ಅಂಥವನಿಗೇನು ಶಿಕ್ಷೆ ಎಂದು ಹೇಳುತ್ತಾನೆ. 1260 ಪತಿತ ಸಂಸರ್ಗ ಮಾಡಿದವರು ಬ್ರಹ್ಮ ರಾಕ್ಷಸರಾಗುತ್ತಾರೆ. ಅಷ್ಟಾದರೂ ಪತಿತನನ್ನು ಇಷ್ಟಕ್ಕೆ ಬಿಡಲು ಮನು ತಯಾರಿರಲಿಲ್ಲ. ಆತ ಘೋರ ದಂಡನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ವಿಧಿಸಲು ಮುಂದಾಗುತ್ತಾನೆ. ಮನುಸ್ಮೃತಿಯಲ್ಲಿ ಪತಿತರ ವಿರುದ್ಧ ವಿಧಿಸಲಾದ ದಂಡನಾ ವಿಧಿಗಳು ಈ ಕೆಳಗಿನಂತಿವೆ. 350 ಆಯೆಕ್ಸಾನ್ ಪೂರ್ಣವಿರಾಮ ಪತಿತರಾದ ನಾಸ್ತಿಕರಾದ ಬ್ರಾಹ್ಮಣರು ಹವ್ಯಕವ್ಯಗಳಿಗೆ ಅನರ್ಹರು. ಪತಿತರಿಗೆ ಪಿತೃಧನದಲ್ಲಿ ಪಾಲಿಲ್ಲ. 1185 ಪತಿತನ ಹಿಂಡೋದಕ ಕ್ರಿಯೆಯ ನಂತರ ಅಂಥವನೊಡನೆ ಸಂಭಾಷಣೆ, ಜೊತೆಯಲ್ಲಿ ಕೂರುವುದು, ಭಾಗ ಕೊಡುವುದು ಮತ್ತಿತರ ಲೌಕಿಕ ವ್ಯವಹಾರಗಳಲ್ಲಿ ತೊಡಗುವುದು ನಿಷಿದ್ಧ. 1186 ಜೈಷ್ಯನು ಪತಿತನಾದರೆ ಜ್ಯೇಷ್ಠನಿಗೆ ಆಸ್ತಿಯ ಜ್ಯೇಷ್ಠಾಂಶವಿಲ್ಲ. ಆ ಜ್ಯೇಷ್ಠಾಂಶವು ಗುಣವಂತನಾದ ಜಾತಿಯಲ್ಲಿ ಉಳಿದ ಕಿರಿಯನಿಗೆ ಸೇರುವುದು. ಪತಿತರ ವಿರುದ್ಧ ಮನುವಿನ ಶಾಸನ ಇಂಥದ್ದು. ಅಂಥವರಿಗೆ ವಿಧಿಸುವ ದಂಡನೆಯ ಘೋರತೆ ಸ್ಪಷ್ಟವಾಗಿದೆ. ಆತನನ್ನು ಎಲ್ಲ ಬಗೆಯ ಸಾಮಾಜಿಕ ಸಂಸರ್ಗದಿಂದ ದೂರ ಇಡುವುದು, ಎಲ್ಲ ನಾಗರಿಕ ಸಮಾರಂಭಗಳಿಂದ ಹೊರಗಿಡುವುದು, ಎಲ್ಲ ಹುದ್ದೆಗಳಿಗೂ ಆತನನ್ನು ಅನರ್ಹಗೊಳಿಸುವುದು ಮತ್ತು ಆಸ್ತಿ ಉತ್ತರಾಧಿಕಾರ ಪಡೆಯದಂತೆ ಮಾಡುವುದೇ ಇದರ ಪರಿಣಾಮ. ಈ ವೇದನೆ, ದಂಡನೆಗಳಡಿ ಪತಿತನು ಸತ್ತವನಂತೆಯೇ. ಹಾಗೆ ನೋಡಿದರೆ ಮನು ಹಿಂಡೋದಕಗಳನ್ನು ಕೊಟ್ಟು ಪತಿತರನ್ನು ಸತ್ತವರಂತೆಯೇ ಕಾಣುತ್ತಾನೆ. ಈ ದಮನಕಾರಿ ವ್ಯವಸ್ಥೆಯನ್ನು ಪತಿತನೊಡನೆ ವ್ಯವಹರಿಸುವವನಿಗೂ ವಿಧಿಸುವ ಮೂಲಕ ಜಾರಿ ಮಾಡಲಾಯಿತು.
ದಂಡನೆ ಪತಿತನಿಗೆ ಮಾತ್ರ ಸೀಮಿತವಲ್ಲ, ಕೇವಲ ಗಂಡಿಗೂ ಸೀಮಿತವಲ್ಲ. ಪತಿತರ ಶಾಸನಕ್ಕೆ ಗಂಡು ಹೆಣ್ಣುಗಳಿಬ್ಬರು ಬಾಧ್ಯರು. ಅವರ ಸಂತಾನವು ದಂಡನಾರ್ಹ. ಈ ಕಾನೂನನ್ನು ಪತಿತನ ಮಗನಿಗೂ ವಿಸ್ತರಿಸಲಾಯಿತು. ಬಹಿಷ್ಕಾರಕ್ಕೆ ಮುಂಚೆ ಹುಟ್ಟಿದ ಮಗನಾದರೆ ತಂದೆ ಸತ್ತನೇನೋ ಎಂಬಂತೆ ಬಹಿಷ್ಕೃತನಾದ ಕೂಡಲೇ ಆಸ್ತಿ ಉತ್ತರಾಧಿಕಾರ ಸಿಕ್ಕುತ್ತದೆ. ಬಹಿಷ್ಕಾರದ ನಂತರ ಹುಟ್ಟಿದವನಾದರೆ ಆತನ ಉತ್ತರಾಧಿಕಾರದ ಹಕ್ಕು ಹೋಗುತ್ತದೆ. ಅಂದರೆ ತಂದೆಯೊಡನೆ ಮಗನು ಪತಿತನಾಗುತ್ತಾನೆ. ಪತಿತರಿಗೆ ಸಂಬಂಧಿಸಿದ ಮನುಶಾಸನದಲ್ಲಿ ಮಾನವೀಯತೆ ನ್ಯಾಯಗಳ ಸೋಂಕೆ ಇಲ್ಲವೆಂದು ಹೇಳಬೇಕಾಗಿಯೇ ಇಲ್ಲ. ಇದರಲ್ಲಿ ವಿಚಿತ್ರವೇನೂ ಇಲ್ಲ ಎಂದು ಕೆಲವರು ಯೋಚಿಸಬಹುದು. ಇದು ಯಾಕೆಂದರೆ ಎಲ್ಲ ಧಾರ್ಮಿಕ ಸಂಹಿತೆಗಳಲ್ಲೂ ಸ್ವಧರ್ಮತ್ಯಾಗ ಹಾಗೂ ಪಾಷಂಡಿತನಗಳ ವಿರುದ್ಧ ಇಂಥವೇ ಕಾನೂನುಗಳಿವೆ. ದುರದೃಷ್ಟವಶಾತ್ ಅದು ನಿಜವೂ ಹೌದು. ಬೌದ್ಧ ಧರ್ಮವನ್ನು ಹೊರತುಪಡಿಸಿ ಉಳಿದೆಲ್ಲ ಧರ್ಮಗಳು ಧರ್ಮಪಾಲನೆಯನ್ನು ಅನುಷ್ಠಾನಗೊಳಿಸಲು ಉತ್ತರಾಧಿಕಾರದ ಕಾನೂನನ್ನು ಉಪಯೋಗಿಸಿವೆ ಅಥವಾ ದುರುಪಯೋಗಪಡಿಸಿಕೊಂಡಿವೆ. ಜುದಾಯಿಸಮಿಗೆ ಅಥವಾ ಕುದ್ರ ಧರ್ಮಕ್ಕೆ ಅಥವಾ ಇನ್ನಾವುದೇ ಧರ್ಮಕ್ಕೆ ಪರಿವರ್ತನೆಗೊಳ್ಳುವವರನ್ನು ಕಾನ್ಸ್ಟಾಂಟೈನ್ಸ್ ಮತ್ತು ಜೂಲಿಯಸ್ ಸೀಸರ್ ಚಕ್ರವರ್ತಿಗಳು ದಂಡಿಸಿದ್ದಾರೆ. ಇತರರನ್ನು ತಮ್ಮೊಡನೆ ಸೆಳೆದುಕೊಳ್ಳುವ ಧರ್ಮ ಪ್ರವರ್ತಕರಿಗೆ ಥಿಯೋಡೋಸಿಯಸ್ ಮತ್ತು ವ್ಯಾಲೆಂಟಿನಿಯಾಸ್ ಚಕ್ರವರ್ತಿಗಳು ಮರಣದಂಡನೆಯ ಶಿಕ್ಷೆಯನ್ನು ಸೇರಿಸಿದರು. ಇದನ್ನೇ ಕ್ರಿಸ್ತ ಶ್ರದ್ಧೆಯ ಅನುಷ್ಠಾನಕ್ಕಾಗಿ ಎಲ್ಲ ಐರೋಪ್ಯ ದೇಶಗಳು ಕೂಡ ತೆಗೆದುಕೊಂಡವು. ಆದರೆ ಪತಿತ ಶಾಸನದ ಇಂಥ ದೃಷ್ಟಿಕೋನ ಮೇಲುಮೇಲಿನದು ಮಾತ್ರ. ಎಲ್ಲಕ್ಕೂ ಮೊದಲು ಪತಿತ ಎಂಬ ಕಲ್ಪನೆಯೇ ಬ್ರಾಹ್ಮಣ ಧರ್ಮದ ಸೃಷ್ಟಿಯದು ಜಾತಿಯ ಅನಿವಾರ್ಯ ಸಹಕಲ್ಪನೆ. ಬ್ರಾಹ್ಮಣ ಧರ್ಮ 1. ಇಂಗ್ಲೆಂಡಿನ ಕಾನೂನುಗಳ ಬಗ್ಗೆ ಸ್ಟಿಫನ್ ವಿಮರ್ಶೆ ನೋಡಿ 15ನೇ ಆವೃತ್ತಿ ಸಂ. 4 ಪು. 179. ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯ ಹುಟ್ಟು. ಜಾತಿ ವ್ಯವಸ್ಥೆಯನ್ನು ಸೃಷ್ಟಿಸಲು ನಿರ್ಧರಿಸಿದ ಕೂಡಲೇ ಪತಿತರ ವಿರುದ್ಧ ಕಾನೂನು ಮಾಡುವುದು ಅತ್ಯಗತ್ಯವಾಯಿತು. ಯಾಕೆಂದರೆ ಪತಿತರನ್ನು ಶಿಕ್ಷಿಸುವ ಮೂಲಕ ಮಾತ್ರವೇ ಜಾತಿ ವ್ಯವಸ್ಥೆಯನ್ನು ಉಳಿಸುವುದು ಸಾಧ್ಯ. ಎರಡನೆಯದಾಗಿ, ಕ್ರೈಸ್ತ ಅಥವಾ ಮಹಮ್ಮದೀಯ ಧರ್ಮ ಪರಿವರ್ತನೆ ಕಾನೂನಿಗೂ ಬ್ರಾಹ್ಮಣ ಧರ್ಮದ ಜಾತಿ ಕಾನೂನಿಗೂ ವ್ಯತ್ಯಾಸವಿದೆ. ಕ್ರೈಸ್ತ, ಮಹಮ್ಮದೀಯ ಧರ್ಮ ಪರಿವರ್ತನೆ ಕಾನೂನಿನಡಿ ಧರ್ಮಶ್ರದ್ಧೆಯ ಅಭಾವ ಅಥವಾ ತಪ್ಪು ಧರ್ಮಶ್ರದ್ಧೆ ಮಾತ್ರ ದಂಡನಾರ್ಹವಾಗುತ್ತಿತ್ತು. ಬ್ರಾಹ್ಮಣ ಧರ್ಮದ ಕಾನೂನಿನಲ್ಲಿ ಶ್ರದ್ಧೆ ಅಥವಾ ಅದರ ಅಭಾವಕ್ಕೂ ಹಾಗೂ ಅನರ್ಹತೆಗೂ ಸಂಬಂಧವೇ ಇಲ್ಲ. ಅದು ಜಾತಿ ಎಂಬ ನಿರ್ದಿಷ್ಟ ಸಾಮಾಜಿಕ ವ್ಯವಸ್ಥೆಯ ಪಾವಿತ್ರ್ಯಕ್ಕೆ ಮಾತ್ರ ಸಂಬಂಧಿಸಿದ್ದು. ಒಬ್ಬನ ಜಾತಿಯಿಂದ ಹೊರಹೋಗುವ ಕೃತ್ಯವಷ್ಟೇ ಶಿಕ್ಷಾರ್ಹವಾದದ್ದು. ಇದು ಅತ್ಯಂತ ಮಹತ್ವದ ವ್ಯತ್ಯಾಸ. ಬೇರೆ ಧರ್ಮಗಳ ಧರ್ಮ ಪರಿವರ್ತನೆ ಕಾನೂನಿಗೆ ಬ್ರಾಹ್ಮಣ ಕಾನೂನನ್ನು ಹೋಲಿಸಿ ನೋಡಿದರೆ, ಬ್ರಾಹ್ಮಣ ಧರ್ಮದಲ್ಲಿ ದೇವರಿಗೆ ನಂಬಿಕೆ ಇಡಬೇಕಾದ ಅಗತ್ಯವಿಲ್ಲ ಎಂಬುದು ಗೋಚರವಾಗುತ್ತದೆ. ಜನ್ಮಾಂತರದಲ್ಲಿ ನಂಬಿಕೆಯು ಬ್ರಾಹ್ಮಣ ಧರ್ಮಕ್ಕೆ ಅತ್ಯಗತ್ಯವಲ್ಲ. ಸತ್ಕಾರ್ಯಗಳ ಮೂಲಕ ಮೋಕ್ಷ ಅಥವಾ ಪ್ರವಾದಿಯೊಬ್ಬನಲ್ಲಿ ನಂಬಿಕೆ ಇಡುವುದು ಬ್ರಾಹ್ಮಣ ಧರ್ಮಕ್ಕೆ ಅಗತ್ಯವಲ್ಲ. ಆದರೆ ವೇದಗಳ ಪಾವಿತ್ರ್ಯದಲ್ಲಿ ಶ್ರದ್ಧೆಯೇ ಬ್ರಾಹ್ಮಣ ಧರ್ಮಕ್ಕೆ ಅತ್ಯಗತ್ಯ. ಬ್ರಾಹ್ಮಣ ಧರ್ಮಕ್ಕೆ ಅನಿವಾರ್ಯವಾದದ್ದು ಇದೊಂದೇ. ಯಾಕೆಂದರೆ ಜಾತಿ ಭ್ರಷ್ಟತೆಯೊಂದೇ ಶಿಕ್ಷೆಗೊಳಗಾಗುವಂಥದ್ದು. ಉಳಿದದ್ದೆಲ್ಲವನ್ನು ಬೇಕಾದರೆ ಉಲ್ಲಂಘಿಸಬಹುದು. ಕ್ರೋಢೀಕರಣದ ಈ ಶಕ್ತಿಗಳಿಗೆ ಕುರುಡಾಗದಿರುವವರು ಅಂತರ ವಿವಾಹದ ಮತ್ತು ಅಂತರ ಭೋಜನಗಳನ್ನು ನಿಷೇಧಿಸುವ ಬ್ರಾಹ್ಮಣ ಧರ್ಮದ ಈ ಕೃತ್ಯ ಸಮಾಜದ ಸಂಪೂರ್ಣ ಅಂಗಚ್ಛೇದದ ಹೊರತು ಬೇರೇನಲ್ಲ ಎಂಬುದನ್ನು ಒಪ್ಪುತ್ತಾರೆ. ಅದು ಏಕತೆಗೆ ಬಿದ್ದ ಮೃತ್ಯುಪ್ರಹಾರ ಮತ್ತು ಸಾಮೂಹಿಕ ಕ್ರಿಯೆಗೆ ಹೇರಿದ ಪರಿಣಾಮಕಾರಿ ನಿಷೇಧ. ಮುಂದೆ ವಿವರಿಸಿರುವಂತೆ ಬ್ರಾಹ್ಮಣ ಧರ್ಮವನ್ನು ಕಿತ್ತೆಸೆಯಲು ಬ್ರಾಹ್ಮಣೇತರರು ಸಾಮೂಹಿಕ ಕ್ರಿಯೆಯಲ್ಲಿ ತೊಡಗುವುದನ್ನು ತಪ್ಪಿಸಲು ಬ್ರಾಹ್ಮಣ ಧರ್ಮ ಉತ್ಸುಕವಾಗಿತ್ತು ಮತ್ತು ಆ ವಿಷಪ್ರಯೋಗದ ಮಾರಕ ಪರಿಣಾಮಗಳು ವಿಷ ಕೊಡುವವನ ಮೂಲ ಉದ್ದೇಶಗಳಿಗೆ ಮಾತ್ರ ಸೀಮಿತವಾಗಿರಲು ಎಂದು ಸಾಧ್ಯವಿಲ್ಲ. ಜಾತಿಯ ವಿಷಯದಲ್ಲೂ ಹಾಗೇ ನಡೆಯಿತು. ಬ್ರಾಹ್ಮಣರ ವಿರುದ್ಧ ಕ್ರಿಯಾಶೀಲರಾಗುವುದನ್ನು ತಡೆಯಲು ಬ್ರಾಹ್ಮಣೇತರರನ್ನು ನಿಶ್ಚಿತನಗೊಳ್ಳುವುದು ಬ್ರಾಹ್ಮಣ ಧರ್ಮದ ಉದ್ದೇಶವಾಗಿರಲಿಲ್ಲ. ಅದೇ ಜಾತಿ ವಿಷದ ಪರಿಣಾಮವಾಗಿ ಅವರು ಬ್ರಾಹ್ಮಣ ಧರ್ಮದ ವಿರುದ್ಧವಷ್ಟೇ ಅಲ್ಲ, ವಿದೇಶಿಯರ ವಿರುದ್ಧವೂ ನಿಷ್ಕ್ರಿಯರಾಗಿದ್ದಾರೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಬ್ರಾಹ್ಮಣ ಧರ್ಮವು ಜಾತಿ ವ್ಯವಸ್ಥೆಯನ್ನು ಸ್ಥಾಪಿಸುವ ಮೂಲಕ ರಾಷ್ಟ್ರೀಯವಾದದ ಬೆಳವಣಿಗೆಗೆ ಅತಿ ದೊಡ್ಡ ಅಡಚಣೆಯನ್ನೊಡ್ಡಿತು. ಬೇರೆಯವರು ಏನೇ ಹೇಳಲಿ, ಜಾತಿ ಪದ್ಧತಿಯಲ್ಲಿ ಅನಿಷ್ಟಕರವಾದುದು ಏನಾದರೂ ಇದೆ ಎಂದು ಹಿಂದೂಗಳು ಒಪ್ಪುವುದಿಲ್ಲ. ಒಂದು ರೀತಿಯಲ್ಲಿ ಅವರ ದೃಷ್ಟಿಯೂ ಸರಿ. ಒಂದು ಕುಟುಂಬದ ಸದಸ್ಯರ ನಡುವೆ ಪ್ರೀತಿ, ಏಕತೆ ಮತ್ತು ಪರಸ್ಪರ ನೆರವಿನ ಸಂಬಂಧವಿರುತ್ತದೆ. ಕಳ್ಳರಿಗೆ ಅವರದೇ ಗೌರವವಿದೆ. ದರೋಡೆಕೋರರ ಗುಂಪಿನಲ್ಲಿ ಸದಸ್ಯರಿಗೆ ಸಮಾನ ಹಿತಾಸಕ್ತಿಗಳಿರುತ್ತವೆ. ಬೇರೆ ಗುಂಪುಗಳೊಡನೆ ಎಷ್ಟೇ ವಿರೋಧವಿದ್ದರೂ ತಮ್ಮ ಗುಂಪಿನಲ್ಲಿ ಭ್ರಾತೃತ್ವ ಮತ್ತು ತಮ್ಮದೇ ಗುರಿಗೆ ನಿಷ್ಠೆಗಳು ನಿಚ್ಚಳವಾಗಿರುತ್ತದೆ. ಇದನ್ನು ಅನುಸರಿಸಿ ಹೇಳುವುದಾದರೆ ಒಂದು ಜಾತಿಯಲ್ಲಿ ಸಮಾಜಕ್ಕಿರಬೇಕಾದ ಎಲ್ಲ ಸ್ತುತ್ಯ ಗುಣಲಕ್ಷಣಗಳು ಇವೆ ಎಂದು ಹೇಳಬಹುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಅದಕ್ಕೆ ಪ್ರೀತಿ, ಐಕಮತ್ಯ ಮತ್ತು ಪರಸ್ಪರ ನೆರವಿನಂಥ ಕುಟುಂಬದ ಸದ್ಗುಣಗಳಿವೆ. ಕಳ್ಳರಲ್ಲಿ ಇರಬಹುದಾದ ಮಾನ ಸಮ್ಮಾನವಿದೆ. ಗುಂಪುಗಳಲ್ಲಿ ನಾವು ಕಾಣುವ ನಿಷ್ಠೆ ಮತ್ತು ಭಾತೃತ್ವ ಭಾವಗಳಿವೆ ಮತ್ತು ದರೋಡೆಕೋರರಲ್ಲಿ ಕಾಣಸಿಗುವ ಸಮಾನ ಹಿತಾಸಕ್ತಿಗಳ ಪ್ರಜ್ಞೆಯೂ ಇದೆ. ಹಿಂದೂ ಆದವನು ಜಾತಿಯ ಈ ಸ್ತುತ್ಯ ಲಕ್ಷಣಗಳಲ್ಲೇ ತೃಪ್ತಿ ಪಡೆದು ಅದು ಅನಿಷ್ಟಕಾರಿ ಎಂಬುದನ್ನು ಅಲ್ಲಗಳೆಯಬಹುದು. ಆದರೆ ಜಾತಿಯು ಒಂದು ಆದರ್ಶ ಸಮಾಜ ವ್ಯವಸ್ಥೆ ಎಂಬ ಆತನ ಸಿದ್ಧಾಂತವು ಪ್ರತಿಯೊಂದು ಜಾತಿಯು ಸ್ವತಂತ್ರ ಸಮಾಜವಾಗಿ ದೇಶಗಳ ರೀತಿ ಸಾರ್ವಭೌಮವಾಗಿವೆ ಎಂಬ ಕಲ್ಪನೆಯ ಮೇಲೆ ನಿಂತಿದೆ ಎಂಬುದನ್ನು ಆತ ಮರೆಯುತ್ತಾನೆ. ಅದೇ ಹಿಂದೂ ಸಮಾಜ ಮತ್ತು ಅದರ ಸಹಸಂವಾದಿಯಾದ ಜಾತಿ ಪದ್ಧತಿಗೆ ಬಂದಾಗ ಆ ಸಿದ್ಧಾಂತ ಮುರಿದು ಬೀಳುತ್ತದೆ. ವಿಷಯದ ಈ ಬಗೆಯ ವಿಶದೀಕರಣದಲ್ಲೂ ಹಿಂದೂ ಆದವನು ಜಾತಿ ವ್ಯವಸ್ಥೆಯ ಅನಿಷ್ಟವೆಂದು ಒಪ್ಪುವುದಿಲ್ಲ. ಜಾತಿ ವ್ಯವಸ್ಥೆಯ ಅನಿಷ್ಟಗಳಿಗೆ ಹಿಂದೂ ಧರ್ಮವೇ ಕಾರಣ ಅಂದು ನೋಡಿ, ಹಿಂದೂ ತಕ್ಷಣವೇ ಯುರೋಪಿನ ವರ್ಗ ವ್ಯವಸ್ಥೆ ಏನು ಎಂದು ತಿರುಗಿ ಬೀಳುತ್ತಾನೆ. ಒಂದು ಹಂತದವರೆಗೆ ಅಂದರೆ ತತ್ವಜ್ಞಾನಿಗಳು ಹೇಳಿದಂಥ ಜೈವಿಕ ಐಕಮತ್ಯ, ಸಮಾನ ಧೈರ್ಯ, ಪರಸ್ಪರ ಸಹಾನುಭೂತಿ, ಸಾರ್ವಜನಿಕ ಗುರಿಗಳಿಗೆ ನಿಷ್ಠೆ ಮತ್ತು ಸಾರ್ವತ್ರಿಕ ಕ್ಷೇಮದ ಕಾಳಜಿಗಳ ಆದರ್ಶ ಸಮಾಜ ಎಲ್ಲೂ ಇಲ್ಲ ಎಂಬ ಮಟ್ಟಿಗೆ ಅವರ ಆಕ್ಷೇಪಣೆ ಸರಿ. ಹಿಂದೂ ಆದವನು ಹೋಲಿಕೆ ಕೊಟ್ಟು ದರೋಡೆಕೋರರ ತಂಡಗಳು, ಸೀಮಿತ ಗುಂಪುಗಳು, ಕಾರ್ಮಿಕ ಸಂಘಗಳು, ನೌಕರರ ಸಂಘಗಳು, ವಾಣಿಜ್ಯ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳ ರೀತಿ ಎಲ್ಲ ಸಮಾಜದಲ್ಲೂ ಪ್ರತ್ಯೇಕತೆ, ಸಂದೇಹ ಮತ್ತು ಅಸೂಯೆಗಳಿಂದ ತುಂಬಿದ ಕುಟುಂಬಗಳು ಮತ್ತು ವರ್ಗಗಳಿವೆ ಎಂದು ಹೇಳಿದರೆ ಅಲ್ಲೇನೂ ಹೆಚ್ಚು ಜಗಳವಿರಲಾರದು. ಈ ಗುಂಪುಗಳಲ್ಲಿ ಕೆಲವನ್ನು ಸಮಾನ ಆಸಕ್ತಿಗಳು ಮತ್ತು ಸುಲಿಗೆಗಳು ಒಟ್ಟಿಗೆ ಹಿಡಿದಿಟ್ಟಿದ್ದರೆ ಇನ್ನು ಕೆಲವು ಗುಂಪುಗಳು ಜನಸೇವೆಯ ಧ್ಯೇಯ ಹೇಳುತ್ತಾ ಜನರನ್ನು ಸುಲಿಯುತ್ತವೆ. ಎಲ್ಲ ಕಡೆಯೂ ಗತಕಾಲದಲ್ಲಾಗಲಿ ವರ್ತಮಾನದಲ್ಲಾಗಲಿ ನೈಜ ಸಮಾಜವು ಎಂದು ಏಕೈಕ ಪರಿಪೂರ್ಣ ರಚನೆಯಾಗಿರದೆ ತಕ್ಷಣದ ಮತ್ತು ನಿರ್ದಿಷ್ಟವಾದ ವಿಭಿನ್ನ ಉದ್ದೇಶಗಳಿಗೆ ಅಂಟಿಕೊಂಡ ಸಣ್ಣ ಪಂಗಡಗಳ ಸಮೂಹವಾಗಿದೆ ಎಂಬುದನ್ನು ಒಪ್ಪಬಹುದು. ಆದರೆ ಹಿಂದೂ ಜಾತಿ ವ್ಯವಸ್ಥೆ ಮತ್ತು ಹಿಂದೂಯೇತರ ವರ್ಗ ವ್ಯವಸ್ಥೆಗಳ ನಡುವಣ ಈ ಹೋಲಿಕೆಯಡಿ ಆಶ್ರಯ ಪಡೆದು ಹಿಂದೂಗಳು ಈ ವಿಷಯದಲ್ಲಿ ಇನ್ನೇನು ಹೇಳುವಂತಿಲ್ಲ ಎಂದು ಸುಮ್ಮನಿರುವಂತಿಲ್ಲ.
ಸತ್ಯಸಂಗತಿಯೆಂದರೆ ಹಿಂದೂಗಳು ಎದುರಿಸಬೇಕಾದ ಇನ್ನೂ ದೊಡ್ಡ ಪ್ರಶ್ನೆಯಿದೆ. ಪ್ರತಿಯೊಂದು ಸಮಾಜದಲ್ಲೂ ಬೇರೆ ಬೇರೆ ಪಂಗಡಗಳಿದ್ದಾಗ್ಯೂ ಕೆಲವು ಸಮಾಜಗಳಲ್ಲಿ ಆ ಪಂಗಡಗಳು ಸಮಾಜೇತರವಾಗಿದ್ದರೆ ಇನ್ನು ಕೆಲವು ಸಮಾಜಗಳಲ್ಲಿ ಆ ಪಂಗಡಗಳು ಸಮಾಜಬಾಹಿರವಾಗಿರುತ್ತವೆಂಬ ಸತ್ಯವನ್ನು ಹಿಂದೂಗಳು ಗಮನಿಸಬೇಕು. ವರ್ಗ ವ್ಯವಸ್ಥೆಯ ಸಮಾಜಕ್ಕೂ ಜಾತಿ ವ್ಯವಸ್ಥೆಯ ಸಮಾಜಕ್ಕೂ ವ್ಯತ್ಯಾಸವಿರುವುದೇ ಇಲ್ಲಿ. ವರ್ಗ ವ್ಯವಸ್ಥೆ ಕೇವಲ ಸಮಾಜೇತರವಾಗಿದ್ದರೆ ಜಾತಿ ವ್ಯವಸ್ಥೆ ಖಂಡಿತವಾಗಿ ಸಮಾಜ ವಿರೋಧಿಯಾದದ್ದು. ಕೆಲವು ಸಮಾಜಗಳಲ್ಲಿ ಅಲ್ಲಿನ ಪಂಗಡಗಳು ಕೇವಲ ಸಮಾಜೇತರ ಭಾವನೆಗೆ ಕಾರಣವಾದರೆ ಇನ್ನು ಕೆಲವು ಸಮಾಜಗಳಲ್ಲಿ ಗುಂಪು ವ್ಯವಸ್ಥೆ ಸಮಾಜಬಾಹಿರ ಧೋರಣೆ ಸೃಷ್ಟಿಸುವುದಕ್ಕೆಂದು ಅರಿಯುವುದು ಮುಖ್ಯ. ಈ ಅಂತರದ ಬಗ್ಗೆ ಜಾನ್ ಡ್ಯೂಯಿಯವರಿಗಿಂತ ಉತ್ತಮ ವಿವರಣೆಯನ್ನು ಯಾರೂ ಕೊಡಲು ಸಾಧ್ಯವಿಲ್ಲ. ಅವರ ಪ್ರಕಾರ ಪಂಗಡಗಳು ಪ್ರತ್ಯೇಕವಾಗಿವೆಯೇ ಅಥವಾ ಒಟ್ಟುಗೂಡಿವೆಯೇ, ಅವುಗಳ ನಡುವೆ ಹಿತಾಸಕ್ತಿಗಳ ಪರಸ್ಪರತೆ ಇದೆಯೇ ಅಥವಾ ಇಲ್ಲವೇ ಎಂಬುದೇ ಎಲ್ಲಕ್ಕೂ ಆಧಾರ. ಆ ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯು ಹುಟ್ಟು. ಪಂಗಡಗಳು ಒಟ್ಟುಗೂಡಿದ್ದೇ ಆದರೆ ಅವುಗಳ ನಡುವೆ ಹಿತಾಸಕ್ತಿಗಳ ಪರಸ್ಪರತೆ ಇದ್ದರೆ ಅವುಗಳ ನಡುವಣ ಭಾವನೆ ಸಮಾಜೇತರವಾಗಿರುತ್ತದೆ ಮಾತ್ರ. ಆದರೆ ಆ ಪಂಗಡಗಳು ಪ್ರತ್ಯೇಕವಾಗಿದ್ದರೆ, ಪರಸ್ಪರತೆ ಇರದಿದ್ದರೆ ಪಂಗಡಗಳ ನಡುವಣ ಧೋರಣೆ ಸಮಾಜಬಾಹಿರವಾದುದಾಗಿರುತ್ತದೆ. ಪ್ರೊಫೆಸರ್ ಡ್ಯೂಯಿ ಅವರನ್ನು ಉದ್ಧರಿಸುವುದಾದರೆ, ಒಂದು ಗುಂಪು ಅಥವಾ ಪಂಗಡದ ಪ್ರತ್ಯೇಕತೆಯು ಅದರ ಸಮಾಜ ವಿರೋಧಿ ಧೋರಣೆಯನ್ನು ಎತ್ತಿ ತೋರುತ್ತದೆ. ಎಲ್ಲೆಲ್ಲಿ ಒಂದು ಪಂಗಡಕ್ಕೆ ಬೇರೆ ಪಂಗಡಗಳೊಡನೆ ಸಹಕಾರ್ಯದಲ್ಲಿ ತೊಡಗದಂತೆ ಮಾಡುವ ಅದರದೇ ಆದ ಹಿತಾಸಕ್ತಿಗಳಿರುತ್ತವೋ, ಆ ಮೂಲಕ ಮರುಸಂಘಟನೆ ಹಾಗೂ ವಿಸ್ತೃತ ಸಂಬಂಧಗಳ ಬದಲು ಕೇವಲ ತಾನು ಪಡೆದಿದ್ದನ್ನೇ ಉಳಿಸಿಕೊಳ್ಳುವ ಉದ್ದೇಶವಿರುತ್ತದೋ ಅಲ್ಲೆಲ್ಲ ಈ ಧೋರಣೆ ಕಂಡುಬರುತ್ತದೆ. ಇದು ದೇಶಗಳನ್ನು ಪ್ರತ್ಯೇಕಗೊಳಿಸುತ್ತದೆ. ಹೊರಗಿನ ಜೀವನದೊಡನೆ ಸಂಬಂಧವೇ ಇಲ್ಲವೇನೋ ಎಂಬಂಥ ಸಾಂಸಾರಿಕ ಕಾಳಜಿಗಳ ಕುಟುಂಬಗಳನ್ನು ಪ್ರತ್ಯೇಕವಾಗಿರುತ್ತದೆ. ಮನೆ ಮತ್ತು ಸಮುದಾಯಕ್ಕೆ ಸಂಬಂಧವಿಲ್ಲದಂತೆ ಶಾಲೆಗಳನ್ನು ಬೇರೆ ಮಾಡುತ್ತದೆ. ಶ್ರೀಮಂತರು ಬಡವರನ್ನು ಪ್ರತ್ಯೇಕಿಸುತ್ತದೆ. ಕಲಿತವರು ಕಲಿಯದವರನ್ನು ಪ್ರತ್ಯೇಕ ಮಾಡುತ್ತದೆ. ಮುಖ್ಯ ವಿಷಯವೆಂದರೆ ಪ್ರತ್ಯೇಕತೆಯೆಂದರೆ ಜೀವನದ ಗಡುಸಾದ ಹಾಗೂ ಔಪಚಾರಿಕವಾದ ಸಾಂಸ್ಥಿಕರಣ, ಪಂಗಡದೊಳಗಿನ ನಿಶ್ಚಲ ಮತ್ತು ಸ್ವಾರ್ಥ ಆದರ್ಶ. ಇಲ್ಲಿ ಕೇಳಬೇಕಾದ ಪ್ರಶ್ನೆ ಒಂದು ಸಮಾಜದೊಳಗೆ ಪಂಗಡಗಳಿವೆಯೇ ಎಂಬುದಲ್ಲ, ಅಥವಾ ಸಮಾಜವು ಅಖಂಡ ಏಕರಚನೆಯಾಗಿದೆಯೇ ಎಂಬುದೂ ಅಲ್ಲ. ಕೇಳಬೇಕಾದ ಪ್ರಶ್ನೆ ಬೇರೆ ಬೇರೆ ಪಂಗಡಗಳ ನಡುವೆ ಎಷ್ಟರ ಮಟ್ಟಿಗಿನ ಸಂಯೋಗ, ಸಹಕಾರವಿದೆ, ಈ ಪಂಗಡಗಳು ಹಂಚಿಕೊಳ್ಳುವ ಹಿತಾಸಕ್ತಿಗಳ ಸಂಖ್ಯೆ ಮತ್ತು ವೈವಿಧ್ಯ ಎಂಥದ್ದು, ಇತರೆ ಸಂಘಟನೆಗಳೊಡನೆ ಸಂಬಂಧ ಎಷ್ಟು ಪೂರ್ಣ ಹಾಗೂ ಮುಕ್ತವಾಗಿದೆ. ಸಮಾಜದಲ್ಲಿ ಗುಂಪುಗಳಿವೆ ಎಂಬ ಕಾರಣಕ್ಕೆ ಅದನ್ನು ಖಂಡಿಸಬೇಕಿಲ್ಲ. ಆದರೆ ಆ ಪಂಗಡಗಳು ಪ್ರತ್ಯೇಕವಾಗಿದ್ದರೆ, ತಮ್ಮದೇ ಬದುಕುತ್ತಿದ್ದರೆ ಅದನ್ನು ಖಂಡಿಸಬೇಕು. ಯಾಕೆಂದರೆ ಈ ಪ್ರತ್ಯೇಕತೆಯೇ ಸಾಮೂಹಿಕ ಯತ್ನಗಳನ್ನು ಅಸಾಧ್ಯಗೊಳಿಸುವ ಸಮಾಜಬಾಹಿರ ಧೋರಣೆಯನ್ನು ಹುಟ್ಟುಹಾಕುವುದು. ವರ್ಗಗಳ ನಡುವಣ ಈ ಪ್ರತ್ಯೇಕತೆ ಬ್ರಾಹ್ಮಣ ಧರ್ಮದ ಕೆಲಸ. ಅದು ಕೈಗೊಂಡ ಪ್ರಧಾನ ಕಾರ್ಯಗಳೆಂದರೆ ಪ್ರಾಚೀನ ಕಾಲದಿಂದಲೂ ವರ್ಣಗಳ ನಡುವೆ ನಡೆಯುತ್ತಿದ್ದ ಅಂತರ ವಿವಾಹ ಮತ್ತು ಅಂತರ್ಭೋಜನಗಳನ್ನು ನಿಷೇಧಿಸಿದ್ದು, ಇದನ್ನು ಈ ಅಧ್ಯಾಯದಲ್ಲಿ ಮುಂಚೆಯೇ ಚರ್ಚಿಸಲಾಗಿದೆ. ಆದರೆ ಈ ಕಥೆಯ ಇನ್ನೂ ಒಂದು ಭಾಗ ಬಾಕಿ ಉಳಿದಿದೆ. ವರ್ಣ ವ್ಯವಸ್ಥೆಗೂ ಮದುವೆಗೂ ಏನೂ ಸಂಬಂಧವಿರಲಿಲ್ಲವೆಂದು ಹೇಳಿದ್ದೇನೆ. ಬೇರೆ ಬೇರೆ ವರ್ಣಗಳ ಗಂಡು ಹೆಣ್ಣುಗಳ ಮದುವೆಯಾಗಬಹುದಿತ್ತು, ಆಗಿಯೂ ಆಗುತ್ತಿದ್ದರು. ಕಾನೂನು ಅಂತರ ವಿವಾಹಕ್ಕೆ ಯಾವ ರೀತಿಯಲ್ಲೂ ಅಡ್ಡಿಯಾಗಿರಲಿಲ್ಲ. ಅಂಥ ಮದುವೆಗಳಿಗೆ ಸಾಮಾಜಿಕ ನೈತಿಕತೆಯ ವಿರೋಧವೂ ಇರಲಿಲ್ಲ. ಸವರ್ಣ ವಿವಾಹಗಳನ್ನು ಶಾಸನವಾಗಲಿ ಸಮಾಜವಾಗಲಿ ವಿಧಿಸಿರಲಿಲ್ಲ. ವಧುವು ವರನಿಗಿಂತ ಉನ್ನತ ವರ್ಣಕ್ಕೆ ಸೇರಿದವಳೆ ಅಥವಾ ವರನು. 1. ಡೆಮೋಕ್ರಸಿ ಅಂಡ್ ಎಜುಕೇಷನ್, ಪುಟ 99. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು, ಸಂಪುಟ -3. ಉನ್ನತ ವರ್ಣಕ್ಕೆ ಸೇರಿದ್ದು ವಧು ಅವನಿಗಿಂತ ಕೆಳವರ್ಣಕ್ಕೆ ಸೇರಿದವಳೆ ಎಂಬುದರ ಪರಿಗಣನೆಯೇ ಇಲ್ಲದೆ ಎಲ್ಲ ಅಂತರ್ವರ್ಣ ಮದುವೆಗಳು ಸಿಂಧುವಾಗಿದ್ದವು. ಹಾಗೆ ನೋಡಿದರೆ ಪ್ರೊಫೆಸರ್ ಕಾಣೆಯವರು ಹೇಳುವಂತೆ ಅನುಲೋಮ ಮತ್ತು ಪ್ರತಿಲೋಮ ಮದುವೆಗಳ ಅಂತರವೇ ಅಪರಿಚಿತವಾಗಿತ್ತು. ಅಷ್ಟೇಕೆ ಅನುಲೋಮ ಮತ್ತು ಪ್ರತಿಲೋಮ ಎಂಬ ಪದಗಳೇ ಇರಲಿಲ್ಲ. ಇವೆಲ್ಲ ಬ್ರಾಹ್ಮಣ ಧರ್ಮದ ಸೃಷ್ಟಿ. ಬ್ರಾಹ್ಮಣ ಧರ್ಮವು ಪ್ರತಿಲೋಮ ವಿವಾಹ ಅಂದರೆ ಉನ್ನತ ವರ್ಣದ ಹೆಣ್ಣು ಮತ್ತು ನೀಚ ವರ್ಣದ ಗಂಡಿನ ನಡುವಣ ಮದುವೆಗೆ ತಡೆಯೊಡ್ಡಿತು. ಅದು ವರ್ಣಗಳ ನಡುವಣ ಸಂಬಂಧವನ್ನು ಕೊನೆಗಾಣಿಸುವ ಮತ್ತು ಅವುಗಳಲ್ಲಿ ಪರಸ್ಪರ ಪ್ರತ್ಯೇಕತೆ ಹಾಗೂ ಸಮಾಜಬಾಹಿರ ಧೋರಣೆ ಸೃಷ್ಟಿಸುವ ದಿಕ್ಕಿನಲ್ಲಿಟ್ಟ ಹೆಜ್ಜೆಯಾಗಿತ್ತು. ಆದರೆ ಪ್ರತಿಲೋಮ ಮದುವೆಯ ಸಂಬಂಧದ ದ್ವಾರ ಮುಚ್ಚಿದ್ದರೂ ಅನುಲೋಮದ ಅಂತರ್ಸಂಬಂಧ ದ್ವಾರವಿನ್ನೂ ಮುಕ್ತವಾಗಿ ಉಳಿದಿತ್ತು. ಅದನ್ನೂ ಮುಚ್ಚಲಿಲ್ಲ. ಶ್ರೇಣೀಕೃತ ಅಸಮಾನತೆ ಕುರಿತ ಅಧ್ಯಾಯದಲ್ಲಿ ಹೇಳಿದಂತೆ ಬ್ರಾಹ್ಮಣ ಧರ್ಮವು ಅನುಲೋಮ ಅಂದರೆ ಉನ್ನತ ವರ್ಣದ ಪುರುಷ ಮತ್ತು ನೀಚ ವರ್ಣದ ಸ್ತ್ರೀ ನಡುವಣ ಮದುವೆಗಳು ಮುಂದುವರೆಯಲು ಬಿಟ್ಟಿತ್ತು. ಅನುಲೋಮ ವಿವಾಹದ ಬಾಗಿಲು ಗೌರವಾನ್ವಿತವಲ್ಲದ ಮುಖ ದ್ವಾರವಾಗಿದ್ದರೂ ಅದು ಇನ್ನೂ ಅಂತರ್ಸಂಬಂಧದ ದ್ವಾರವಾಗಿ ಉಳಿದುಕೊಂಡೇ ಇತ್ತು ಮತ್ತು ಅದಕ್ಕಾಗಿಯೇ ವರ್ಣಗಳ ಸಂಪೂರ್ಣ ಪ್ರತ್ಯೇಕತೆಯನ್ನು ತಡೆಯಲು ಶಕ್ತವಾಗಿತ್ತು. ಆದರೆ ಬ್ರಾಹ್ಮಣ ಧರ್ಮ ಇಲ್ಲಿಯೂ ಕೊಳಕು ಚಮತ್ಕಾರ ತೋರಿತು. ಈ ತಂತ್ರ ಎಷ್ಟು ಕೊಳಕಾಗಿತ್ತೆಂದು ತೋರಲು ಮೊದಲು ಮಗುವಿನ ಅಂತಸ್ತು ನಿರ್ಧರಿಸುವ ನಿಯಮವೇನಿತ್ತೆಂದು ಹೇಳಬೇಕು. ಪುರಾತನ ಕಾಲದಿಂದಲೂ ಇದ್ದ ನಿಯಮದ ಪ್ರಕಾರ ಮಗುವಿನ ಅಂತಸ್ತು ತಂದೆಯ ವರ್ಣದಿಂದ ನಿರ್ಧಾರವಾಗುತ್ತಿತ್ತು. ತಾಯಿಯ ವರ್ಣ ಮುಖ್ಯವಾಗಿರಲಿಲ್ಲ. ಈ ಕೆಳಗಿನ ಉದಾಹರಣೆಗಳು ಈ ಅಂಶವನ್ನು ಸಂದೇಹಾತೀತಗೊಳಿಸುತ್ತವೆ. ತಾಯಿಯ ವರ್ಣ ಮಗುವಿನ ಹೆಸರು. ಜೆ. ಮಗುವಿನ ವರ್ಣ. ತಂದೆಯ ಹೆಸರು. ವರ್ಣ. ತಾಯಿಯ ಹೆಸರು. 1. ಶಂತನು. ಗಂಗೆ. ಶೂದ್ರ ಅನಾಮಿಕ ಭೀಷ್ಮ. 2. ಶಂತನು. ಮತ್ವಗಂಧಿ ಶೂದ್ರ ಬೆಸ್ತ. ವಿಚಿತ್ರವೀರ್ಯ ಕ್ಷತ್ರಿಯ. 3. ಪರಾಶರ ಬ್ರಾಹ್ಮಣ. 4. ವಿಶ್ವಾಮಿತ್ರ. 5. ಯಯಾತಿ ಕೃತಿಯ. ಮತ್ವಗಂಧಿ ಶೂದ್ರ ಬೆಸ್ತ. ಕ್ಷತ್ರಿಯ. ಮೇನಕ ಅಪ್ಸರೆ. ಕೃಷ್ಣಪಾಯನ ಬ್ರಾಹ್ಮಣ. ಶಾಕುಂತಲ. ದೇವಯಾನಿ ಬ್ರಾಹ್ಮಣ. ಯದು ಕ್ಷತ್ರಿಯ. 6. ಯಯಾತಿ ಕ್ಷತ್ರಿಯ. ಆಸುರಿ ಅನಾರ್ಯ ದೃಶ್ಯ. ಕ್ಷತ್ರಿಯ. 7. ಜರತ್ಕಾರು. ಬ್ರಾಹ್ಮಣ ಜರತ್ಕಾರಿ. ನಾಗ ಅನಾರ್ಯ ಅಸಿತ. ಬ್ರಾಹ್ಮಣ. ಈ ನಿಯಮಕ್ಕೆ ಪಿತೃಸರ್ವ ನಿಯಮವೆಂದು ಹೆಸರು. ಅನುಲೋಮ ಮತ್ತು ಪ್ರತಿಲೋಮ ವಿವಾಹಗಳ ಮೇಲೆ ಈ ಪಿತೃಸರ್ವ ನಿಯಮದ ಪರಿಣಾಮಗಳನ್ನು ಅವಲೋಕಿಸುವುದು ಆಸಕ್ತಪೂರ್ಣವಾದುದು. ಪ್ರತಿಲೋಮ ವಿವಾಹದ ಮೇಲಾಗುವ ಪರಿಣಾಮವೆಂದರೆ ಉನ್ನತ ವರ್ಣದ ಸ್ತ್ರೀಯರ ಮಕ್ಕಳು ತಂದೆಯ ನೀಚ ವರ್ಣಕ್ಕೆ ಕೆಳಗಿಳಿಯುತ್ತಾರೆ. ಅನುಲೋಮ ವಿವಾಹದ ಮೇಲಿನ ಪರಿಣಾಮ ಇದಕ್ಕೆ. ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯು ಹುಟ್ಟು. 327. ವ್ಯತಿರಿಕ್ತವಾದುದು. ನೀಚ ವರ್ಣಗಳ ತಾಯಂದಿರ ಮಕ್ಕಳು ಮೇಲೇರಿ ತಂದೆಯರ ಉನ್ನತ ವರ್ಣಗಳಲ್ಲಿ ಕರಗಿ ಹೋಗುತ್ತಾರೆ. ಮನು ಪ್ರತಿಲೋಮ ವಿವಾಹಗಳನ್ನು ನಿಲ್ಲಿಸಿದ ಮತ್ತು ಆ ಮೂಲಕ ಉನ್ನತ ವರ್ಣಗಳು ಕೆಳವರ್ಣಗಳ ಅಂತಸ್ತಿಗೆ ಎಳೆಯಲ್ಪಡುವುದನ್ನು ತಪ್ಪಿಸಿದ.
ಇದು ಎಷ್ಟೇ ವಿಷಾದನೀಯವಾದರೂ ಅನುಲೋಮ ವಿವಾಹ ಮತ್ತು ಪಿತೃ ಸವರ್ಣ್ಯ ನಿಯಮ ಚಾಲ್ತಿಯಲ್ಲಿ ಮುಂದುವರೆದಿದ್ದರಿಂದ ಅಂಥ ಹಾನಿಯೇನೂ ಆಗಲಿಲ್ಲ. ಇವೆರಡೂ ಒಗ್ಗೂಡಿ ಒಂದು ಉಪಯುಕ್ತ ವ್ಯವಸ್ಥೆಯಾಗಿ ರೂಪುಗೊಂಡಿದ್ದವು. ಅನುಲೋಮ ಮದುವೆ ಅಂತರ್ಸಂಬಂಧವನ್ನು ಉಳಿಸಿಕೊಂಡಿತು ಮತ್ತು ಪಿತೃ ಸವರ್ಣ್ಯ ನಿಯಮವು ಉನ್ನತ ವರ್ಣಗಳನ್ನು ಸಂಯುಕ್ತ ರಚನೆಯಾಗಿ ಮಾಡಿತ್ತು. ಯಾಕೆಂದರೆ ಮಕ್ಕಳು ವಿವಿಧ ವರ್ಣಗಳ ತಾಯಂದಿರಿಗೆ ಸೇರಿರುತ್ತಿದ್ದರು. ಬ್ರಾಹ್ಮಣ ಧರ್ಮಕ್ಕೆ ವಿವಿಧ ವರ್ಣಗಳ ನಡುವಣ ಅಂತರ್ಸಂಬಂಧ ದ್ವಾರ ಮುಕ್ತವಾಗಿರುವುದು ಬೇಕಿರಲಿಲ್ಲ. ಅದನ್ನು ಮುಚ್ಚಲೇಬೇಕೆಂದು ಅದು ತೀರ್ಮಾನಿಸಿತ್ತು. ಆದರೆ ಹಾಗೆ ಮಾಡಿದ ವಿಧಾನ ಮಾತ್ರ ಗೌರವಹೀನವಾಗಿತ್ತು. ಅನುಲೋಮ ಮದುವೆಯನ್ನೇ ನಿಲ್ಲಿಸಿಬಿಟ್ಟಿದ್ದರೆ ಅದು ನೇರವಾದ ಗೌರವಯುತವಾದ ವಿಧಾನವಾಗುತ್ತಿತ್ತು. ಆದರೆ ಬ್ರಾಹ್ಮಣ ಧರ್ಮ ಹಾಗೆ ಮಾಡಲಿಲ್ಲ. ಅದು ಮಾಡಿದ್ದೇನೆಂದರೆ ಮಗುವಿನ ಅಂತಸ್ತು ನಿರ್ಣಯಿಸುವ ನಿಯಮ ಬದಲಾಯಿಸಿದ್ದು. ಅದು ಪಿತೃಸವರ್ಣ್ಯದ ಬದಲು ತಾಯಿಯ ಅಂತಸ್ತಿಗನುಗುಣವಾಗಿ ಮಗುವಿನ ಅಂತಸ್ತು ನಿರ್ಣಯಿಸುವ ಮಾತೃಸರ್ವ ನಿಯಮಗಳನ್ನು ಜಾರಿಗೆ ತಂದಿತು. ಈ ಬದಲಾವಣೆಯಿಂದ ಮದುವೆಯು ಅಂತರ್ಸಮಾಜ ಸಂಬಂಧದ ಸಾಧನವಾಗುವುದು ನಿಂತುಹೋಯಿತು. ಕೆಳವರ್ಣದ ಸ್ತ್ರೀಗೆ ಹುಟ್ಟಿದ್ದೆಂಬ ಒಂದೇ ಕಾರಣದಿಂದ ಅದು ಉನ್ನತ ವರ್ಣದ ಗಂಡಸರ ಪಾಲಿಗೆ ಮಕ್ಕಳ ಜವಾಬ್ದಾರಿಯನ್ನು ತಪ್ಪಿಸಿಬಿಟ್ಟಿತು. ಅದು ಅನುಲೋಮ ಮದುವೆಯನ್ನು ಕೇವಲ ಲೈಂಗಿಕ ಭೋಗವಾಗಿ ಕೆಳವರ್ಣಗಳಿಗೆ ಅವಹೇಳನ, ಅವಮಾನವಾಗಿ ಮತ್ತು ಉನ್ನತ ವರ್ಣಗಳು ಕೆಳವರ್ಣಗಳ ಹೆಂಗಸರೊಡನೆ ಶಾಸನಬದ್ಧ ವ್ಯಭಿಚಾರದಲ್ಲಿ ತೊಡಗಬಹುದಾದ ಸವಲತ್ತಾಗಿ ಮಾಡಿತು ಮತ್ತು ವಿಸ್ತೃತ ದೃಷ್ಟಿಯಿಂದ ನೋಡಿದರೆ ಅದು ಹಿಂದೂ ಸಮಾಜದ ಕೇಡಾಗಿರುವ ವರ್ಣಗಳ ನಡುವಣ ಸಂಪೂರ್ಣ ಪ್ರತ್ಯೇಕತೆಯನ್ನು ಸಾಧಿಸಿತು. ಇಷ್ಟೆಲ್ಲ ಆದರೂ ಕಂದಾಚಾರಿ ಹಿಂದೂ ಮಾತ್ರ ಜಾತಿ ಒಂದು ಆದರ್ಶ ವ್ಯವಸ್ಥೆಯೆಂದೇ ನಂಬುತ್ತಾನೆ. ಕಂದಾಚಾರಿ ಹಿಂದೂಗಳ ಮತಕ್ಕೆ ಕಲಿತ ರಾಜಕಾರಣಿಗಳು ಮತ್ತು ಚರಿತ್ರಕಾರರು ಹಾಗೆಯೇ. ಜಾತಿ ಪದ್ಧತಿಯು ರಾಷ್ಟ್ರೀಯವಾದಕ್ಕೆ ಅಡ್ಡಿ ಎಂಬುದನ್ನು ಅಲ್ಲಗಳೆಯುವ ರಾಜಕಾರಣಿಗಳು, ಚರಿತ್ರಕಾರರು ಇದ್ದಾರೆ. ಅವರು ಭಾರತವೊಂದು ರಾಷ್ಟ್ರ ಎಂದು ಭಾವಿಸುತ್ತಾರೆ ಮತ್ತು ಯಾರಾದರೂ ಭಾರತದ ದೇಶದ ಬದಲು ಭಾರತದ ಜನತೆಯ ಬಗ್ಗೆ ಮಾತಾಡತೊಡಗಿದರೆ ತಪ್ಪು ತಿಳಿಯುತ್ತಾರೆ. ಈ ಧೋರಣೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಬಹುತೇಕ ರಾಜಕಾರಣಿಗಳು ಹಾಗೂ ಚರಿತ್ರಕಾರರು ಬ್ರಾಹ್ಮಣರು. ಅದಕ್ಕೆ ಅವರ ಪೂರ್ವಿಕರ ಕುಕೃತ್ಯಗಳನ್ನಾಗಲಿ ದುಷ್ಟತನಗಳನ್ನಾಗಲಿ ಬಯಲಿಗೆಳೆಯುವ ಧೈರ್ಯವನ್ನು ಅವರಿಂದ ನಿರೀಕ್ಷಿಸಲಾಗದು. ಭಾರತ ಒಂದು ರಾಷ್ಟ್ರವೇ ಎಂದು ಅವರಲ್ಲಿ ಯಾರನ್ನಾದರೂ ಕೇಳಿದರೆ ಅವರೆಲ್ಲ ಒಕ್ಕೊರಲಿನಿಂದ ಹೌದು ಎಂದು ಉತ್ತರಿಸುತ್ತಾರೆ. ಕಾರಣಗಳನ್ನು ಕೇಳಿದರೆ ದೇಶದ ಭೌಗೋಳಿಕ ಅಖಂಡತೆ ಮತ್ತು ಮೂಲಭೂತ ಸಾಂಸ್ಕೃತಿಕ ಐಕಮತ್ಯಗಳಿಂದಾಗಿ ಭಾರತ ಒಂದು ದೇಶವಾಗಿದೆ. ಹಾಗಾದರೆ ರಾಷ್ಟ್ರವೆಂದರೆ ಯಾವುದು? ರಾಷ್ಟ್ರವೆನ್ನುವುದು ಎಂಥ ಭೌಗೋಳಿಕ ಅಖಂಡತೆ ಹೊಂದಿದ್ದರೂ ಭೌತಿಕ ಅರ್ಥದ ದೇಶವಷ್ಟೇ ಅಲ್ಲ. ರಾಷ್ಟ್ರವೆಂಬುದು ಸಮಾನ ಭಾಷೆ, ಸಮಾನ ಧರ್ಮ ಅಥವಾ ಸಮಾನ ಜನಾಂಗದಿಂದ ಆವಿಷ್ಕರಿಸಿದ ಸಾಮಾನ್ಯ ಸಂಸ್ಕೃತಿಯ 328 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಜನರೂ ಅಲ್ಲ. ನಾನು ಇನ್ನೊಂದು ಕಡೆ ಹೇಳಿರುವುದನ್ನು ನೆನೆಸಿಕೊಳ್ಳುವುದಾದರೆ, ರಾಷ್ಟ್ರೀಯವಾದ ಒಂದು ವ್ಯಕ್ತಿಗತವಾದ ಮಾನಸಿಕ ಭಾವನೆ. ಅದು ನಾವೆಲ್ಲರೂ ಬಂಧುಗಳೆಂಬ ಭಾವನೆ ಹುಟ್ಟಿಸುವ ಭಾವನಾತ್ಮಕ ಸಂಯೋಗದ ಏಕತೆ. ಆದರೆ ಈ ರಾಷ್ಟ್ರೀಯ ಭಾವನೆಯು ಎರಡು ಅಲಗುಗಳ ಧೋರಣೆ. ಅದು ಏಕಕಾಲಕ್ಕೆ ತನ್ನವರ ಬಗ್ಗೆ ಸಹಾನುಭೂತಿ ಮತ್ತು ತನ್ನವರಲ್ಲದವರ ಬಗ್ಗೆ ವಿರೋಧ ಭಾವನೆ. ಅದು ಒಳಗಿನವರನ್ನು ಒಟ್ಟಿಗೆ ಬಂಧಿಸಿಡುವ ಮತ್ತು ಹೊರಗಿನವರನ್ನು ದೂರವಿರಿಸುವ ಪಂಗಡ ಪ್ರಜ್ಞೆ. ಅದು ತನ್ನದೇ ಪಂಗಡಕ್ಕೆ ಸೇರಿಕೊಳ್ಳುವ ಮತ್ತಾವ ಪಂಗಡಕ್ಕೂ ಸೇರದಿರುವ ಹಂಬಲ. ರಾಷ್ಟ್ರೀಯವಾದ ರಾಷ್ಟ್ರೀಯ ಭಾವನೆ ಎಂಬುದರ ತಿರುಳು ಇದೆ. ತನ್ನ ಪಂಗಡಕ್ಕೆ ಸೇರಬಯಸುವ ಈ ಹಂಬಲ ನಾನು ಮೊದಲೇ ಹೇಳಿದ ಹಾಗೆ ಒಂದು ವ್ಯಕ್ತಿಗತ ಮಾನಸಿಕ ಭಾವನೆ ಮತ್ತು ಇಲ್ಲಿ ನೆನಪಿಡಬೇಕಾದ ಮುಖ್ಯ ಸಂಗತಿಯೆಂದರೆ ಈ ಪಂಗಡಕ್ಕೆ ಸೇರಬಯಸುವ ಹಂಬಲವು ಭೂಗೋಳ, ಸಂಸ್ಕೃತಿ ಅಥವಾ ಆರ್ಥಿಕ ಅಥವಾ ಸಾಮಾಜಿಕ ಸಂಘರ್ಷಗಳಿಂದ ಸ್ವತಂತ್ರವಾದದ್ದು. ಭೌಗೋಳಿಕ ಅಖಂಡತೆ ಇರಬಹುದು ಆದರೆ ಅಲ್ಲಿ ಸೇರಬಯಸುವ ಹಂಬಲ ಇಲ್ಲದಿರಬಹುದು. ಭೌಗೋಳಿಕ ಏಕತೆ ಇಲ್ಲದಿರಬಹುದು ಆದರೂ ಅಲ್ಲಿ ಸೇರಬಯಸುವ ಹಂಬಲ ಅತ್ಯಂತ ತೀವ್ರವಾಗಿರಬಹುದು. ಆರ್ಥಿಕ ಸಂಘರ್ಷಗಳು, ವರ್ಗ ವಿಭಜನೆಗಳು ಇರುವ ಕಡೆಯೂ ಒಟ್ಟಿಗೆ ಸೇರಬಯಸುವ ಹಂಬಲ ತೀವ್ರವಾಗಿರಬಹುದು. ಮುಖ್ಯ ಸಂಗತಿಯೆಂದರೆ ರಾಷ್ಟ್ರೀಯವಾದ ಪ್ರಾಥಮಿಕವಾಗಿ ಭೂಗೋಳ, ಸಂಸ್ಕೃತಿಗಳ ಅಥವಾ ವಿಷಯವಲ್ಲ. ವೇದಕಾಲದ ಅವನತಿಯ ದಿನಗಳಲ್ಲಿ ಶೂದ್ರರು ಮತ್ತು ಹೆಂಗಸರಿಗೆ ಅತ್ಯಂತ ಕೀಳು ಸ್ಥಾನ ಬಂದುಬಿಟ್ಟಿತ್ತು. ಬೌದ್ಧ ಧರ್ಮದ ಅಲೆಯೊಬ್ಬರ ಇವರಿಬ್ಬರ ಅಂತಸ್ತಿನಲ್ಲೂ ದೊಡ್ಡ ಬದಲಾವಣೆ ಸಾಧಿಸಿತ್ತು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಬೌದ್ಧ ಕಾಲದಲ್ಲಿ ಶೂದ್ರನು ಆಸ್ತಿ, ವಿದ್ಯೆ ಗಳಿಸಿ ರಾಜನೂ ಆಗಬಹುದಿತ್ತು. ಅಷ್ಟೇಕೆ ಆತ ವೇದ ಕಾಲದಲ್ಲಿ ಬ್ರಾಹ್ಮಣರು ಆಕ್ರಮಿಸಿದ್ದ ಅತ್ಯುನ್ನತ ಸಾಮಾಜಿಕ ಸ್ಥಾನಮಾನಕ್ಕೂ ಏರಬಹುದಿತ್ತು. ಬೌದ್ಧ ಭಿಕ್ಷುಗಳ ಸಂಘವು ವೇದಕಾಲಿನ ಬ್ರಾಹ್ಮಣರಿಗೆ ತತ್ಸಮಾನವಾಗಿತ್ತು. ಇವೆರಡೂ ತಮ್ಮ ಧರ್ಮಗಳೊಳಗೆ ಅಂತಸ್ತು ಹಾಗೂ ಘನತೆಗಳ ವಿಚಾರದಲ್ಲಿ ಸಮಾನವಾಗಿದ್ದವು. ವೇದಕಾಲದಲ್ಲಿ ಶೂದ್ರನೆಂದು ಬ್ರಾಹ್ಮಣನಾಗ ಬಯಸುವಂತಿರಲಿಲ್ಲ. ಆದರೆ ಆತ ಭಿಕ್ಷುವಾಗಿ ಬ್ರಾಹ್ಮಣರಿಗಿದ್ದ ಅಂತಸ್ತು, ಘನತೆಗಳನ್ನೇ ಪಡೆಯಬಹುದಿತ್ತು. ಯಾಕೆಂದರೆ ಬ್ರಾಹ್ಮಣಿಕೆಯಲ್ಲಿ ಶೂದ್ರರಿಗೆ ಪ್ರವೇಶವಿರದಿದ್ದರೂ ಅವರಿಗೆ ಬೌದ್ಧ ಭಿಕ್ಷುಗಳ ಸಂಘ ಮುಕ್ತವಾಗಿತ್ತು ಮತ್ತು ವೇದಕಾಲದಲ್ಲಿ ಬ್ರಾಹ್ಮಣರಾಗದಿದ್ದ ಅನೇಕ ಶೂದ್ರರು ಬೌದ್ಧ ಧರ್ಮದಲ್ಲಿ ಭಿಕ್ಷುಗಳಾಗಿ ಅವರ ಸಮಾನಸ್ಕಂದರಾಗಿದ್ದರು. ಬೌದ್ಧ ಸಾಮ್ರಾಜ್ಯದಲ್ಲಿ ಹೆಂಗಸು ಸ್ವತಂತ್ರಳಾದಳು. ಮದುವೆ ಆಕೆಯನ್ನು ಗುಲಾಮಳಾಗಿಸಲಿಲ್ಲ. ಯಾಕೆಂದರೆ ಬೌದ್ಧ ನಿಯಮದಡಿ ಮದುವೆ ಎಂಬುದೊಂದು ಕರಾರು ಒಪ್ಪಂದ. ಬೌದ್ಧ ಸಾಮ್ರಾಜ್ಯದಲ್ಲಿ ಅವಳು ಆಸ್ತಿ ಗಳಿಸಬಹುದಿತ್ತು, ವಿದ್ಯೆ ಪಡೆಯಬಹುದಿತ್ತು. ಇನ್ನೂ ಅನನ್ಯವಾದ್ದೆಂದರೆ ಅವಳು ಭಿಕ್ಷುಣಿಗಳ ಸಂಘದ ಸದಸ್ಯೆಯೂ ಆಗಿ ಬ್ರಾಹ್ಮಣರಿಗೆ ಸಮಾನವಾದ ಅಂತಸ್ತು ಮತ್ತು ಘನತೆಯನ್ನು ಮುಟ್ಟಬಹುದಿತ್ತು. ಶೂದ್ರರು ಮತ್ತು ಸ್ತ್ರೀಯರ ಉನ್ನತೀಕರಣ ಎಷ್ಟರ ಮಟ್ಟಿಗೆ ಬೌದ್ಧ ನೀತಿಯ ಫಲಿತಾಂಶವಾಗಿತ್ತೆಂದರೆ ಬೌದ್ಧ ಧರ್ಮವನ್ನು ಅದರ ಶತ್ರುಗಳು ಶೂದ್ರ ಧರ್ಮ ಅಂದರೆ ಕೆಳವರ್ಗಗಳ ಧರ್ಮ ಎಂದೇ ಕರೆಯುತ್ತಿದ್ದರು. ಒಂದು ಅವನತಿಯ ಕಾಲವೆಂದರೆ ಬ್ರಾಹ್ಮಣರು ತಮ್ಮ ಹಿರಿಮೆ ಸ್ಥಾಪಿಸಲು ಚಾತುವರ್ಣ ಸಮತೋಲನವನ್ನು ಕದಡಲಾರಂಭಿಸಿದ ಕಾಲ. ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯ ಹುಟ್ಟು. 329. ಇದೆಲ್ಲವೂ ಬ್ರಾಹ್ಮಣರಿಗೆ ಅತ್ಯಂತ ಮರ್ಮಭೇದಕವಾಗಿರಬೇಕು. ಇದೇಶಟು ಮರ್ಮಭೇದಕವಾಗಿತ್ತೆನ್ನುವುದು ಬೌದ್ಧ ಧರ್ಮದ ವಿರುದ್ಧ ಜಯ ಗಳಿಸಿದ ನಂತರ ಬ್ರಾಹ್ಮಣ ಧರ್ಮವು ಉಜೀವಕ ಬೌದ್ಧ ತತ್ವಗಳ ಫಲವಾದ ಕ್ರಾಂತಿಕಾರಿ ಬದಲಾವಣೆಗಳಿಂದ ಶೂದ್ರರು ಮತ್ತು ಸ್ತ್ರೀಯರು ಪಡೆದಿದ್ದ ಉನ್ನತ ಸ್ಥಾನವನ್ನು ಸಂಪೂರ್ಣವಾಗಿ ನೆಲಸಮ ಮಾಡ ಹೊರಟ ವಿಧ್ವಂಸಕ ಆಕ್ರೋಶದಲ್ಲಿ ಕಾಣುತ್ತದೆ. ಈ ಹಿನ್ನೆಲೆಯಿಂದ ಮೊದಲಾಗಿ ಶೂದ್ರರ ವಿರುದ್ಧ ಮನು ಮಾಡಿದ ಶಾಸನಗಳ ಅಮಾನವೀಯತೆ ಮತ್ತು ಕ್ರೌರ್ಯಗಳನ್ನು ಕಂಡರೆ ನಡುಕ ಹುಟ್ಟುತ್ತದೆ. ನಾನು ಕೆಲವು ಶೀರ್ಷಿಕೆಗಳಡಿ ಹಲವನ್ನು ಇಲ್ಲಿ ಉಲ್ಲೇಖಿಸುತ್ತೇನೆ. ಮನು ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಗೃಹಸ್ಥರಿಗೆ ಹೇಳುತ್ತಾನೆ. IV 61. ಆತ ಶೂದ್ರರು ಆಳುವ ರಾಜ್ಯದಲ್ಲಿ ನೆಲೆಸದಿರಲಿ. ಇದರರ್ಥ ಶೂದ್ರನೊಬ್ಬ ರಾಜನಾದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ದೇಶ ಬಿಟ್ಟು ಹೊರಡಲಿ ಎಂದಲ್ಲ. ಶೂದ್ರನು ರಾಜನಾದರೆ ಆತನನ್ನು ಕೊಲ್ಲಬೇಕು ಎಂದಷ್ಟೇ ಇದರ ಅರ್ಥ. ಶೂದ್ರ ರಾಜನಾಗಲು ಅನರ್ಹ ಎಂದಷ್ಟೇ ಅಲ್ಲ. ಆತನನ್ನು ಗೌರವಾನ್ವಿತ ವ್ಯಕ್ತಿ ಎಂದು ಕಾಣಬಾರದು. ಮನು ವಿಧಿಸುತ್ತಾನೆ. 11:24. ಯಾಗಕ್ಕಾಗಿ ಬ್ರಾಹ್ಮಣನು ಶೂದ್ರನಿಂದ ಬೇಡಬಾರದು. ಶೂದ್ರನೊಂದಿಗೆ ಎಲ್ಲ ವಿವಾಹ ಸಂಬಂಧಗಳನ್ನು ನಿಷೇಧಿಸಲಾಯಿತು. ಮೇಲಿನ 3 ವರ್ಣಗಳ ಸ್ತ್ರೀಯೊಂದಿಗೆ ಆತ ಮದುವೆಯಾಗುವುದು ನಿಷಿದ್ಧ.
ಶೂದ್ರನು ಮೇಲ್ವರ್ಗಗಳ ಸ್ತ್ರೀಯೊಂದಿಗೆ ಸಂಬಂಧವನ್ನೇ ಇರಿಸಿಕೊಳ್ಳುವಂತಿರಲಿಲ್ಲ. ಹಾಗೇನಾದರೂ ಅಂಥ ಸ್ತ್ರೀಯೊಂದಿಗೆ ಶೂದ್ರನು ವ್ಯಭಿಚಾರದಲ್ಲಿ ತೊಡಗಿದರೆ ಅದು ಮರಣದಂಡನೆಗೆ ಅರ್ಹವಾದ ಅಪರಾಧವೆಂದು ಮನು ಘೋಷಿಸುತ್ತಾನೆ. 874 ಉನ್ನತ ವರ್ಣದ ರಕ್ಷಿತ ಅಥವಾ ಅರಕ್ಷಿತ ಸ್ತ್ರೀಯೊಡನೆ ಸಂಭೋಗ ಮಾಡಿದ ಶೂದ್ರನಿಗೆ ಈ ಕೆಳಗಿನ ಶಿಕ್ಷೆ: ಅರಕ್ಷಿತಳಾದ ಜನನಾಂಗ ಛೇದ, ರಕ್ಷಿತಳಾದರೆ ಆಸ್ತಿ ಮುಟ್ಟುಗೋಲು ಮತ್ತು ಮರಣದಂಡನೆ. ಶೂದ್ರನು ಅಧಮನಾಗಿ ಉಳಿಯಬೇಕು. ಯಾವುದೇ ಹುದ್ದೆಗೆ ಅಯೋಗ್ಯನಾಗಿ, ವಿದ್ಯೆ ಆಸ್ತಿ ವಿಹೀನವಾಗಿ ಮತ್ತು ತಿರಸ್ಕಾರಯೋಗ್ಯ ವ್ಯಕ್ತಿಯಾಗಿ ಉಳಿಯಬೇಕೆಂದು ಮನು ಆಗ್ರಹಪಡಿಸುತ್ತಾನೆ. ಆತ ಮತ್ತು ಆತನ ಸೊತ್ತನ್ನು ಯಾವಾಗ ಬೇಕಾದರೂ ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಹುದ್ದೆಗೆ ಸಂಬಂಧಪಟ್ಟಂತೆ ಮನು ಹೇಳುತ್ತಾನೆ. 820 ಹುಟ್ಟು ಮಾತ್ರದಿಂದ ಬ್ರಾಹ್ಮಣನಾದರೂ ಕೂಡ, ಅಂದರೆ ವಿದ್ಯೆಯಿಲ್ಲದ, ಯಾವುದೇ ವೇದೋಕ್ತ ಕ್ರಿಯೆ ಮಾಡಿರದವನು ರಾಜನಿಗೆ ಧರ್ಮಪ್ರವಚನ ಹೇಳಬಹುದು, ಅಂದರೆ ನ್ಯಾಯಾಧೀಶನಾಗಿ ವರ್ತಿಸಬಹುದು. ಆದರೆ ಶೂದ್ರನಾದವನು ಎಷ್ಟೇ ಕಲಿತಿದ್ದರೂ ಆ ಕೆಲಸ ಮಾಡುವಂತಿಲ್ಲ. 821 ಶೂದ್ರನು ಧರ್ಮ ವಿವೇಚನೆ ಮಾಡುವುದನ್ನು ನೋಡುವ ರಾಜರು ಇರುವ ಕಡೆ ರಾಷ್ಟ್ರವು ಕೆಸರಿನಲ್ಲಿ ಸಿಕ್ಕಿಕೊಂಡ ಗೋವಿನಂತೆ ಮುಳುಗುವುದು. 1 ರಕ್ಷಿತಳೆಂದರೆ ಬಂಧುಗಳ ರಕ್ಷಣೆಯಲ್ಲಿರುವವಳು, ಅರಕ್ಷಿತಳೆಂದರೆ ಒಂಟಿ ಹೆಣ್ಣು. 220 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. 822 ಶೂದ್ರನು ದರ್ಪದಿಂದ ಬ್ರಾಹ್ಮಣನಿಗೆ ಧರ್ಮೋಪದೇಶ ಮಾಡ ಹೊರಟರೆ ರಾಜನು ಅವನ ಮುಖ, ಕಿವಿಗಳಿಗೆ ಕಾದ ಎಣ್ಣೆ ವಿಧಿಸಬೇಕು. ಪ್ರಾಚೀನ ಕಾಲದಲ್ಲಿ ವೇದಾಧ್ಯಯನವೇ ಶಿಕ್ಷಣ. ಈ ವೇದಾಧ್ಯಯನವು ಹಕ್ಕಿನ ವಿಷಯವಲ್ಲ, ಸವಲತ್ತಿನ ವಿಷಯ ಎಂದು ಮನು ಘೋಷಿಸುತ್ತಾನೆ. ಮನು ಶೂದ್ರರ ವೇದಾಧ್ಯಯನದ ಹಕ್ಕು ಕಸಿದುಕೊಂಡ ಆತ ಅದನ್ನು ಮೇಲಿನ 3 ವರ್ಣಗಳ ಸವಲತ್ತಾಗಿ ಮಾಡಿದ. ಆತ ಶೂದ್ರರಿಗೆ ವೇದಾಧ್ಯಯನವನ್ನು ನಿರಾಕರಿಸಿದ್ದಷ್ಟೇ ಅಲ್ಲ, ವೇದಜ್ಞಾನ ಪಡೆಯಲು ಶೂದ್ರರಿಗೆ ಸಹಾಯ ಮಾಡುವವರಿಗೂ ದಂಡನೆ ವಿಧಿಸಿದ. ವೇದಾಧ್ಯಯನದ ಸವಲತ್ತು ಪಡೆದವರಿಗೆ ಮನು ಬೋಧಿಸುತ್ತಾನೆ. IVET ಆತ ಶೂದ್ರರ ಸನ್ನಿಧಿಯಲ್ಲಿ ಎಂದೂ ವೇದ ಓದಬಾರದು. ಮತ್ತು 356 ಶೂದ್ರ ಶಿಷ್ಯರಿಗೆ ಬೋಧಿಸುವವನು ಅಥವಾ ಶೂದ್ರ ಗುರುವನ್ನು ಹೊಂದಿರುವವನು ಇವರನ್ನು ಶ್ರಾದ್ದಕ್ಕೆ ಆಹ್ವಾನಿಸಬಾರದು ಎಂದು ವಿಧಿಸುತ್ತಾನೆ. ವೇದಾಧ್ಯಯನ ಮಾಡುವ ಶೂದ್ರರಿಗೆ ಶಿಕ್ಷೆ ವಿಧಿಸುವ ಕ್ರೌರ್ಯದಲ್ಲಿ ಮನುವಿನ ಉತ್ತರಾಧಿಕಾರಿಗಳು ಇನ್ನೂ ಮುಂದೆ ಹೋದರು. ಉದಾಹರಣೆಗೆ, ವೇದವನ್ನು ಕದ್ದು ಕೇಳಿದ ಅಥವಾ ಉಚ್ಚರಿಸುವ ಶೂದ್ರನ ನಾಲಿಗೆಯನ್ನು ಸೀಳಿ ಅವನ ಕಿವಿಗೆ ಕಾದ ಸೀಸ ಸುರಿಯಬೇಕೆಂಬ ಕಾತ್ಯಾಯನನು ರಾಜನಿಗೆ ವಿಧಿಸಿದ್ದಾನೆ. ಇನ್ನು ಸೊತ್ತಿನ ವಿಚಾರದಲ್ಲಿ ಮನು ನಿರ್ದಯಿಯೂ ನಿರ್ಲಜ್ಜನೂ ಆಗಿದ್ದಾನೆ. ಮನು ಸಂಹಿತೆಯ ಪ್ರಕಾರ X129 ಸಾಮರ್ಥ್ಯವಿದ್ದರೂ ಶೂದ್ರನು ಹೆಚ್ಚು ಧನ ಸಂಚಯ ಮಾಡಬಾರದು, ಯಾಕೆಂದರೆ ಧನಾರ್ಜನೆ ಮಾಡಿದ ಅಧಮನು ಗರ್ವಿಷ್ಠನಾಗಿ ಬ್ರಾಹ್ಮಣರನ್ನು ಬಾಧಿಸುತ್ತಾನೆ. ಈ ನಿಯಮಕ್ಕಿಂತ ಈ ನಿಯಮದ ಕಾರಣವೇ ಹೆಚ್ಚು ಭೀಭತ್ಸವಾಗಿದೆ. ಶೂದ್ರನು ಸಂಪತ್ತು ಸಂಚಯ ಮಾಡುವುದನ್ನು ತಪ್ಪಿಸಲು ಈ ನಿಷೇಧಾತ್ಮಕ ಕಟ್ಟಳೆಯೇ ಸಾಕಾಗುವುದೆಂದು ಮನುವಿಗೆ ಖಾತ್ರಿಯಿರಲಿಲ್ಲ. ಸಂಪತ್ತು ಸಂಗ್ರಹ ಮಾಡಿದ ಶೂದ್ರನು ಬ್ರಾಹ್ಮಣರನ್ನು ಬಾಧಿಸುವ ಅವಕಾಶವೇ ಇರಬಾರದೆಂದು ಮನು ತನ್ನ ಸಂಹಿತೆಗೆ ಇನ್ನೊಂದು ನಿಯಮ ಸೇರಿಸಿ ಹೀಗೆ ಘೋಷಿಸುತ್ತಾನೆ. 817 ವಿಪತ್ತಿನಲ್ಲಿರುವ ಬ್ರಾಹ್ಮಣರು ಶೂದ್ರನ ದ್ರವ್ಯವನ್ನು ನಿಸ್ಸಂಕೋಚವಾಗಿ ವಶಪಡಿಸಿಕೊಳ್ಳಬಹುದು. ಶೂದ್ರನ ಸ್ವತ್ತಷ್ಟೇ ಅಲ್ಲ, ಶೂದ್ರನ ಕಾಯಕವನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದೆಂದು ಮನು ಘೋಷಿಸುತ್ತಾನೆ. ಮನುವಿನ ಈ ವಿಧಿಯನ್ನು ಗಮನಿಸಿ. 813 ಕ್ರಯಕ್ಕೆ ಕೊಂಡವನಾಗಿರಲಿ ಅಲ್ಲದಿರಲಿ ಶೂದ್ರನನ್ನು ಬ್ರಾಹ್ಮಣನು ಸೇವೆ ಮಾಡಲು ಒತ್ತಾಯಿಸಬಹುದು. ಶೂದ್ರನು ಸ್ವಯಂಭೂವಿನಿಂದ ದಾಸನಾಗಲೆಂದೇ ಸೃಷ್ಟಿಯಾದವನು. ಶೂದ್ರನು ತನ್ನ ಮಾತಿನಲ್ಲಿಯೂ ಅಧಮನಾಗಿರಬೇಕೆಂದು ಮನು ಬಯಸುತ್ತಾನೆ. ಆತನೆಷ್ಟೋ ಅಧಮನಾಗಿರಬೇಕೆಂಬುದು ಮನುವಿನ ಈ ಕೆಳಗಿನ ವಿಧಿಗಳಲ್ಲಿ ಗೋಚರವಾಗುತ್ತದೆ. 870 ಏಕಜಾತಿಯವನು ಶೂದ ದ್ವಿಜರನ್ನು ದಾರುಣ ಮಾತುಗಳಿಂದ ನಿಂದಿಸಿದರೆ ಆತನ ಪಾಲಿಗೆ ಛೇದ ಮಾಡಬೇಕು, ಯಾಕೆಂದರೆ ಆತ ಕೆಳಹುಟ್ಟಿನವನು. 871 ದ್ವಿಜರ ನಾಮ ಜಾತಿ ಹಿಡಿದು ದ್ವೇಷದಿಂದ ಸಂಬೋಧಿಸಿದರೆ ಕಾಯಿಸಿದ ದಶಾಂಗುಲ ಕಬ್ಬಿಣ ಸರಳನ್ನು ಅವನ ಬಾಯಿಗೆ ತುರುಕಬೇಕು. ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯ ಹುಟ್ಟು. 220 ಶೂದ್ರ ಕೇವಲ ಅಧಮನಾದರೆ ಸಾಲದು, ಆತ ಸಂಪೂರ್ಣ ತಿರಸ್ಕಾರ ಯೋಗ್ಯ ವ್ಯಕ್ತಿಯಾಗಬೇಕೆಂಬುದು ಮನುವಿನ ಉದ್ದೇಶವಾಗಿತ್ತು. ಮನು ಶೂದ್ರನಿಗೆ ಉತ್ತಮ ಹೆಸರಿನ ಸೌಲಭ್ಯವನ್ನು ನೀಡುವುದಿಲ್ಲ. ಮನು ನಿಸ್ಸಂದಿಗ್ಧ ಪುರಾವೆಗಳನ್ನು ಒದಗಿಸಲು ಇರದಿದ್ದರೆ ಬ್ರಾಹ್ಮಣ ಧರ್ಮ ಶೂದ್ರನನ್ನು ತುಳಿಯಲು ಅಷ್ಟು ಅಖಂಡವಾಗಿ ನಿರ್ದಯವಾಗಿ ವರ್ತಿಸಿತೆಂಬುದನ್ನು ನಂಬಲು ಕಷ್ಟವಾಗುತ್ತಿತ್ತು. ಬೇರೆ ಬೇರೆ ವರ್ಗಗಳ ಜನ ತಮ್ಮ ಮಕ್ಕಳಿಗೆ ಹೆಸರು ಕೊಡುವ ಕುರಿತ ಮನುಶಾಸನವನ್ನು ಗಮನಿಸಿ. 231 229 ಬ್ರಾಹ್ಮಣನ ಮೊದಲ ಹೆಸರು ಮಂಗಳಕರವಾಗಿ, ಕ್ಷತ್ರಿಯನ ಹೆಸರು ಬಲಾನ್ವಿತವಾಗಿ, ವೈಶ್ಯನ ಹೆಸರು ಧನ ಸಂಯುಕ್ತವಾಗಿ, ಶೂದ್ರನ ಹೆಸರು ಜಿಗುಪ್ಪೆ ಹುಟ್ಟಿಸುವಂತೆ ಇರಲಿ. ಬ್ರಾಹ್ಮಣನ ಸಹನಾಮ ಎರಡನೇ ಹೆಸರು ಸಂತೋಷ ಕೊಡುವಂತೆ, ಕ್ಷತ್ರಿಯ ಸಹನಾಮ ರಕ್ಷೆಯನ್ನು ಸೂಚಿಸುವಂತೆ, ವೈಶ್ಯನ ಎರಡನೇ ಹೆಸರು ಪುಷ್ಟಿಯನ್ನು ಸೂಚಿಸುವಂತೆ ಮತ್ತು ಶೂದ್ರನ ಹೆಸರು ದಾಸ್ಯವನ್ನು ಸೂಚಿಸುವಂತೆ ಇರಬೇಕು. ಈ ಎಲ್ಲ ಅಮಾನವೀಯ ಶಾಸನಗಳಿಗೆ ಶೂದ್ರನ ಬಗ್ಗೆ ಮನು ರೂಪಿಸಿದ ಸಿದ್ಧಾಂತವೇ ಆಧಾರ. ತನ್ನ ಸಂಹಿತೆಯ ಮೊದಲಲ್ಲೇ ಮನು ನಾಚಿಕೊಳ್ಳದೆ ಒತ್ತಿ ಹೇಳುತ್ತಾನೆ. 91 ಉಳಿದ 3 ವರ್ಣಗಳನ್ನು ಅಸೂಯೆಯಿಲ್ಲದೆ ಸೇವೆ ಮಾಡುವುದೇ ಶೂದ್ರನಿಗೆ ಪ್ರಭು ವಿಧಿಸಿದ ಏಕಮೇವ ಕರ್ಮ. ದಾಸನಾಗಲೆಂದೇ ಶೂದ್ರ ಹುಟ್ಟಿದ್ದು ಎನ್ನುವ ಮನು ಆ ಪ್ರಕಾರ ಆತ ದಾಸನಾಗಿಯೇ ಉಳಿಯುವಂತೆ ಒತ್ತಾಯಿಸಲು ಕಾನೂನು ರೂಪಿಸಿದ. ಬೌದ್ಧ ಸಾಮ್ರಾಜ್ಯದಲ್ಲಿ ಶೂದ್ರ ನ್ಯಾಯಾಧೀಶ, ಪುರೋಹಿತ ಅಥವಾ ಅತ್ಯುನ್ನತ ಸ್ಥಾನದ ರಾಜನೂ ಆಗಬಹುದಿತ್ತು. ಇದರೊಡನೆ ಶೂದ್ರನ ಮುಂದೆ ಮನು ಇರಿಸಿದ ಆದರ್ಶವನ್ನು ಹೋಲಿಸಿ ನೋಡಿ. ಆಗ ಬ್ರಾಹ್ಮಣ ಧರ್ಮದಡಿ ಇದ್ದ ವಿಧಿಯೇನು ಎಂದು ಗೊತ್ತಾಗಬಲ್ಲದು. ಜೀವನೋಪಾಯದ ಆಕಾಂಕ್ಷೆಯುಳ್ಳ ಶೂದ್ರನು ಬ್ರಾಹ್ಮಣರ ಸೇವೆ ಸಿಕ್ಕದಿದ್ದಲ್ಲಿ ಕ್ಷತ್ರಿಯರಿಗೆ ಅಥವಾ ಧನಿಕ ವೈಶ್ಯರಿಗೆ ಸೇವೆ ಸಲ್ಲಿಸಬಹುದು. X121 X123 X124 X125 ಆದರೆ ಶೂದ್ರನು ಸ್ವರ್ಗಾರ್ಥವಾಗಿ ಅಥವಾ ಉಭಯಾರ್ಥವಾಗಿ ಇಹ ಪರಲೋಕಗಳ ಶ್ರೇಯಸ್ಸಿಗಾಗಿ ಬ್ರಾಹ್ಮಣನ ಸೇವೆ ಮಾಡಲಿ, ಬ್ರಾಹ್ಮಣ ಸೇವಕನೆಂಬ ಹೆಸರಿನಿಂದಲೇ ಆತ ಕೃತ್ಯಕೃತ್ಯನಾಗುತ್ತಾನೆ. ಶೂದ್ರನಿಗೆ ಬ್ರಾಹ್ಮಣ ಸೇವೆಯೇ ಅತ್ಯುತ್ತಮ ಕರ್ಮವೆಂದು ಕೀರ್ತಿಸಲಾಗಿದೆ. ಬೇರೇನು ಮಾಡಿದರೂ ನಿಷ್ಫಲ. ಆತನ ಸೇವಕನ ಶಕ್ತಿ, ದಕ್ಷತೆ ಮತ್ತು ಅವಲಂಬಿತರನ್ನು ನೋಡಿ ತಮ್ಮ ಕುಟುಂಬ ದ್ರವ್ಯದಿಂದ ಅವನಿಗೆ ಜೀವನಾಂಶ ಕೊಡಬೇಕು. ಅವನಿಗೆ ಉಂಡು ಮಿಕ್ಕಿದ ಅನ್ನ, ಹಳೆಯ ಬಟ್ಟೆ, ಧಾನ್ಯ, ಹಾಸಿಗೆ ಕೊಡಬೇಕು. ಮನು ಶೂದ್ರರಿಗಿಂತ ಹೆಂಗಸರ ಬಗ್ಗೆ ಹೆಚ್ಚು ಮೃದುವಾಗಿದ್ದ ಎಂದೇನೂ ಹೇಳುವಂತಿಲ್ಲ. ಆತ ಸ್ತ್ರೀಯರ ಬಗ್ಗೆ ಕೀಳು ಅಭಿಪ್ರಾಯದಿಂದಲೇ ಆರಂಭಿಸುತ್ತಾನೆ. ಮನು ಘೋಷಿಸುತ್ತಾನೆ. 213 ಪುರುಷದೋಷವು ಈ ಜಗತ್ತಿನ ನಾರಿಯರ ಸ್ವಭಾವ.
ಆದ್ದರಿಂದಲೇ ಬುದ್ಧಿವಂತರು ನಾರಿ ಸಹವಾಸದಲ್ಲಿ ಅಜಾಗರೂಕರಾಗಿರಬಾರದು. 332 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 214 ನಾರಿಯರು ಅವಿದ್ಯಾವಂತನಷ್ಟೇ ಅಲ್ಲ, ವಿದ್ವಾಂಸರನ್ನು ಕಾಮಕ್ರೋಧ ವಶರಾಗಿಸಿ ಭ್ರಷ್ಟರನ್ನಾಗಿಸಬಲ್ಲರು. 215 ಗಂಡಸು ತಾಯಿ, ಸೋದರಿ ಅಥವಾ ಮಗಳೊಡನೆಯೂ ಏಕಾಂತದಲ್ಲಿರಬಾರದು. ಇಂದ್ರಿಯಗಳು ಬಲವಾಗಿದ್ದು ವಿದ್ವಾಂಸನನ್ನು ಸೋಲಿಸಬಲ್ಲವು. X14 ಸ್ತ್ರೀಯರು ಸೌಂದರ್ಯವನ್ನಾಗಲಿ ವಯಸ್ಸನ್ನಾಗಲಿ ಗಣಿಸುವುದಿಲ್ಲ. ಗಂಡಾದರೆ ಸಾಕೆಂದು ಸುಂದರನಿಗೂ ಕುರುಪಿಗೂ ಒಲಿಯುತ್ತಾರೆ. X15 ತಮ್ಮ ಪುರುಷಗತಿಯಿಂದ, ಚಂಚಲಚಿತ್ತದಿಂದ, ಸ್ವಭಾವತಃ ಸ್ನೇಹಹೀನರಾದ್ದರಿಂದ ಸ್ತ್ರೀಯರು ಎಷ್ಟೇ ರಕ್ಷಿತರಾಗಿದ್ದರೂ ತಮ್ಮ ಗಂಡನಲ್ಲಿ ವಿಕಾರ ಹೊಂದುತ್ತಾರೆ. X16 ಪ್ರಜಾಪತಿಯು ಅವರಲ್ಲಿರಿಸಿದ ಈ ಸ್ವಭಾವವನ್ನು ಅರಿತು ಪುರುಷರೆಲ್ಲರೂ ಪರಮಯತ್ನದಿಂದ ತಮ್ಮ ರಕ್ಷಣೆ ಮಾಡಿಕೊಳ್ಳಬೇಕು. X17 ಅವರನ್ನು ಸೃಷ್ಟಿಸುವಾಗ ಮನುವು ಸ್ತ್ರೀಯರಲ್ಲಿ ಶಯ್ಯ, ಪ್ರೇಮ, ಆಸನ, ಪ್ರೇಮ್, ಅಲಂಕಾರ, ಕಾಮ, ಕ್ರೋಧ, ಕಪಟ, ದ್ರೋಹಭಾವ, ದುರ್ವರ್ತನೆಗಳನ್ನು ಕಲ್ಪಿಸಿದನು. ಸ್ತ್ರೀಯರ ವಿರುದ್ಧ ಮನು ರೂಪಿಸಿದ ಶಾಸನವು ಇದೇ ದೃಷ್ಟಿಕೋನದ್ದು. ಯಾವ ಸಂದರ್ಭದಲ್ಲೂ ಸ್ತ್ರೀಯರು ಸ್ವತಂತ್ರರಾಗಿತಕ್ಕದ್ದಲ್ಲ, ಮನುವಿನ ಅಭಿಪ್ರಾಯದಲ್ಲಿ. X9 X2 X2 ಸ್ತ್ರೀಯರು ಹಗಲು ರಾತ್ರಿಯೂ ಪುರುಷರ ಅಧೀನದಲ್ಲಿರಬೇಕು. ವಿಷಯಾಸಕ್ತರಾಗಿದ್ದರೆ ಸ್ವಂತ ನಿಯಂತ್ರಣದಲ್ಲಿರಿಸಬೇಕು. ಕೌಮಾರ್ಯದಲ್ಲಿ ತಂದೆ, ಯೌವನದಲ್ಲಿ ಗಂಡ, ವೃದ್ಧಾಪ್ಯದಲ್ಲಿ ಮಗ ಅವಳನ್ನು ರಕ್ಷಿಸುತ್ತಾರೆ. ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ. ಎಂಥ ಸೂಕ್ಷ್ಮ ಪ್ರಸಂಗದಲ್ಲೂ ಸ್ತ್ರೀಯನ್ನು ವಿಶೇಷವಾಗಿ ರಕ್ಷಿಸಬೇಕು. ಅರಕ್ಷಿತಳಾದ ಹೆಣ್ಣು ಎರಡು ಕುಲಗಳಿಗೆ ಶೋಕ ತರುತ್ತಾಳೆ. ಗಂಡಸರು ದುರ್ಬಲರಾದಾಗಲೂ ಸರ್ವವರ್ಣಗಳ ಉತ್ತಮ ಧರ್ಮವೆಂದು ತಿಳಿದು ಹೆಂಡತಿಯರನ್ನು ರಕ್ಷಿಸಬೇಕು. 447 ಹುಡುಗಿಯಾಗಲಿ, ಯುವತಿಯಾಗಲಿ, ಮುದುಕಿಯಾಗಲಿ ತನ್ನ ಮನೆಯಲ್ಲೂ ಸ್ವತಂತ್ರವಾಗಿ ಯಜಮಾನನನ್ನು ಕೇಳದೆ ಏನೂ ಮಾಡಬಾರದು. V148 ಬಾಲ್ಯದಲ್ಲಿ ತಂದೆಯ, ಯೌವನದಲ್ಲಿ ಕೈಹಿಡಿದವನ, ಅವನಿಲ್ಲದಿದ್ದರೆ ಮುಪ್ಪಿನಲ್ಲಿ ಗಂಡುಮಕ್ಕಳ ವಶದಲ್ಲಿರಬೇಕು. ಸ್ತ್ರೀ ಎಂದು ಸ್ವತಂತ್ರಳಾಗಿರಬಾರದು. V149 ತಂದೆ, ಗಂಡ ಅಥವಾ ಗಂಡು ಮಕ್ಕಳಿಂದ ಸ್ತ್ರೀ ಬೇರೆಯಾಗ ಬಯಸಬಾರದು. ಅವರನ್ನು ಬಿಟ್ಟರೆ ಗಂಡನ ಹಾಗೂ ತಂದೆಯ ಎರಡು ಕುಲಗಳು ದೂಷಣೆಗೆ ಗುರಿಯಾಗುತ್ತವೆ. ಸ್ತ್ರೀಗೆ ವಿಚ್ಛೇದನದ ಹಕ್ಕು ಇರತಕ್ಕದ್ದಲ್ಲ. X45 ಗಂಡನು ಹೆಂಡತಿಯೂ ಸೇರಿ ಏಕಾಂಗರೆಂದು ಘೋಷಿಸಲಾಗಿದೆ. ಅಂದರೆ ಸ್ತ್ರೀ ಒಮ್ಮೆ ಮದುವೆಯಾದರೆ ವಿಚ್ಛೇದನವಿಲ್ಲ. ವಿಚ್ಛೇದನ ಕುರಿತಂತೆ ಮನುಶಾಸನದ ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯ ಹುಟ್ಟು. 333 ಪೂರ್ಣಕತೆ ಇದಿಷ್ಟೇ ಎಂಬಂತೆ ಅನೇಕ ಹಿಂದೂಗಳು ಇಲ್ಲಿಗೆ ನಿಲ್ಲಿಸುತ್ತಾರೆ ಮತ್ತು ಮದುವೆಯನ್ನು ಧರ್ಮಸಂಸ್ಕಾರ ಎಂದು ಪರಿಗಣಿಸುವುದರಿಂದ ವಿಚ್ಛೇದನಕ್ಕೆ ಅವಕಾಶ ಕೊಟ್ಟಿಲ್ಲವೆಂದು ಸ್ತುತಿಸುವ ಮೂಲಕ ತಮ್ಮ ಆತ್ಮಸಾಕ್ಷಿಯನ್ನು ಸಂತೈಸಿಕೊಳ್ಳುತ್ತಾರೆ. ಇದು ಸತ್ಯಕ್ಕೆ ದೂರವೆಂದು ಹೇಳಲೇಬೇಕಿಲ್ಲ. ಆತನ ವಿಚ್ಛೇದನ ವಿರೋಧಿ ಶಾಸನಕ್ಕೆ ಬೇರೆಯೇ ಪ್ರೇರಣೆಯಿತ್ತು. ಅದು ಹೆಣ್ಣಿಗೆ ಗಂಡನ್ನು ಕಟ್ಟುವುದಲ್ಲ, ಗಂಡಿಗೆ ಹೆಣ್ಣನ್ನು ಕಟ್ಟಿ ಗಂಡನ್ನು ಮುಕ್ತವಾಗಿ ಬಿಡುವುದಾಗಿತ್ತು. ಯಾಕೆಂದರೆ ತನ್ನ ಹೆಂಡತಿಯನ್ನು ಬಿಡಲು ಮನು ಗಂಡಿಗೇನೂ ನಿರ್ಬಂಧ ಹಾಕಿಲ್ಲ. ಅಷ್ಟೇಕೆ, ಹೆಂಡತಿಯನ್ನು ಬಿಡಲಿಕ್ಕಷ್ಟೇ ಅಲ್ಲ, ಮಾರಲಿಕ್ಕೂ ಆತ ಅನುಮತಿ ಕೊಟ್ಟಿದ್ದಾನೆ. ಆದರೆ ಆತ ನಿಜಕ್ಕೂ ತಪ್ಪಿಸುವುದೇನೆಂದರೆ ಹೆಂಡತಿ ಸ್ವತಂತ್ರಳಾಗುವುದು. ಮನು ಏನು ಹೇಳುತ್ತಾನೆ ನೋಡಿ. X46 ಕ್ರಯದಿಂದಾಗಲಿ ಗಂಡನು ತೊರೆದರಾಗಲಿ ಪತ್ನಿಯು ವಿಮುಕ್ತಳಾಗುವುದಿಲ್ಲ. ಇದರರ್ಥವೇನೆಂದರೆ ಗಂಡನು ಮಾರಿದ ಅಥವಾ ತ್ಯಜಿಸಿದ ಮೇಲೆ ಹೆಂಡತಿಯು ತನ್ನನ್ನು ಕೊಂಡ ಅಥವಾ ಪತಿ ಪರಿತ್ಯಾಗದ ನಂತರ ಸ್ವೀಕರಿಸಿದ ಯಾರೊಬ್ಬರ ಕಾನೂನುಬದ್ಧ ಹೆಂಡತಿಯೂ ಆಗಲಾರಳು. ಇದು ಪೈಶಾಚಿಕವಲ್ಲದಿದ್ದರೆ ಇನ್ನಾವುದೂ ಅಲ್ಲ. ಆದರೆ ಮನುವಿಗೆ ತನ್ನ ಶಾಸನದ ನ್ಯಾಯ ಅನ್ಯಾಯಗಳ ಚಿಂತೆಯೇ ಇರಲಿಲ್ಲ. ಆತ ಬೌದ್ಧ ಸಾಮ್ರಾಜ್ಯದಲ್ಲಿ ಸ್ತ್ರೀಗೆ ಇದ್ದ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಬಯಸಿದ್ದ ಅಷ್ಟೇ. ಅವಳ ಸ್ವಾತಂತ್ರ್ಯದ ದುರುಪಯೋಗದಿಂದ ವರ್ಣವ್ಯವಸ್ಥೆಯ ಶ್ರೇಣೀಕೃತ ಪದ್ಧತಿ ನಾಶವಾಯಿತೆಂದು ಅವನಿಗೆ ಗೊತ್ತಿತ್ತು. ಅವಳ ಸ್ಟೆಚ್ಛೆಯಿಂದ ರೊಚ್ಚಿಗೆದ್ದ ಮನು ಅವಳ ಸ್ವಾತಂತ್ರ್ಯವನ್ನು ಕಸಿದುಕೊಂಡ. ಆಸ್ತಿ ವಿಚಾರದಲ್ಲಿ ಮನು ಹೆಂಡತಿಯನ್ನು ಗುಲಾಮಳ ಸ್ಥಾನಕ್ಕಿಳಿಸಿದ. 146 ಹೆಂಡತಿ, ಮಗ ಮತ್ತು ದಾಸ ಈ ಮೂವರಿಗೂ ಆಸ್ತಿ ಹಕ್ಕು ಇಲ್ಲವೆಂದು ಘೋಷಿಸಲಾಗಿದೆ. ಅವರು ಗಳಿಸುವ ಸಂಪತ್ತು ಅವರು ಯಾರಿಗೆ ಸೇರಿದ್ದಾರೋ ಅವರಿಗೆ ಸೇರುತ್ತದೆ. ಆಕೆ ವಿಧವೆಯಾದಾಗ ಅವಳ ಗಂಡ ವಿಭಕ್ತ ಕುಟುಂಬಕ್ಕೆ ಸೇರಿದ್ದವನಾಗಿದ್ದರೆ ಮನು ಆಕೆಗೆ ಜೀವನಾಂಶದ ಅವಕಾಶ ಕೊಟ್ಟಿದ್ದಾನೆ, ಅಥವಾ ಆತ ಕುಟುಂಬದಿಂದ ಬೇರೆ ವಾಸಿಸುತ್ತಿದ್ದರೆ ಗಂಡನ ಸೊತ್ತಿನಲ್ಲಿ ಒಂದು ಪಾಲು. ಆದರೆ ಮನು ಆಕೆ ಸೊತ್ತಿನ ಆಧಿಪತ್ಯ ಹೊಂದಲು ಮಾತ್ರ ಬಿಡುವುದಿಲ್ಲ. ಮನುವಿನ ಕಾನೂನುಗಳಲ್ಲಿ ಸ್ತ್ರೀಗೆ ದೇಹ ದಂಡನೆಯೂ ಇದೆ ಮತ್ತು ಮನು ಹೆಂಡತಿಗೆ ಹೊಡೆಯುವ ಹಕ್ಕನ್ನು ಗಂಡನಿಗೆ ಕೊಟ್ಟಿದ್ದಾನೆ. 799 ತಪ್ಪು ಮಾಡಿದ ಹೆಂಡತಿ, ಮಗ, ಶಿಷ್ಯ ಮತ್ತು ದಾಸನಿಗೆ ಬಳ್ಳಿ ಅಥವಾ ಬಿದಿರೆಸಲಿನಿಂದ ಹೊಡೆಯಬಹುದು. ಇನ್ನುಳಿದ ವಿಷಯದಲ್ಲಿ ಮನು ಸ್ತ್ರೀಯನ್ನು ಶೂದ್ರನ ಸ್ಥಾನಕ್ಕೆ ಇಳಿಸಿದ್ದಾನೆ. ಶೂದ್ರನಂತೆಯೇ ಸ್ತ್ರೀದು ಮನು ವೇದಾಧ್ಯಯನವನ್ನು ಪ್ರತಿಬಂಧಿಸಿದ್ದಾನೆ. ಸ್ತ್ರೀಗೂ ಸಂಸ್ಕಾರಗಳ ಅಗತ್ಯವಿದೆ ಮತ್ತು ಅವನ್ನು ಆಚರಿಸಬೇಕು. ಆದರೆ ಅವನ್ನು ವೇದ ಮಂತ್ರಗಳ ಉಚ್ಚಾರವಿಲ್ಲದೆ ಮಾಡಬೇಕು. 334 ಡಾ. ಬಾಬಾಗಳು ಮತ್ತು ಭಾಷಣಗಳು ಸಂಪುಟ -3 X18 ಸ್ತ್ರೀಯರಿಗೆ ವೇದಾಧ್ಯಯನದ ಹಕ್ಕಿಲ್ಲ. ಆದ್ದರಿಂದಲೇ ವೇದಮಂತ್ರಗಳ ಉಚ್ಚಾರವಿಲ್ಲದೆ ಅವರ ಸಂಸ್ಕಾರಗಳನ್ನು ಮಾಡುತ್ತಾರೆ. ಸ್ತ್ರೀಯರಿಗೆ ವೇದಜ್ಞಾನದ ಹಕ್ಕಿಲ್ಲವಾದ್ದರಿಂದ ಅವರಿಗೆ ಧರ್ಮಜ್ಞಾನವೂ ಇರುವುದಿಲ್ಲ. ಪಾಪ ಪರಿಹಾರಕ್ಕೆ ವೇದ ಮಂತ್ರ ಪಠನದ ಅಗತ್ಯವಿದೆ. ಸ್ತ್ರೀಯರು ವೇದಮಂತ್ರಗಳನ್ನು ಹೇಳುವಂತಿಲ್ಲವಾದ್ದರಿಂದ ಅವರು ಅನ್ನುತರಷ್ಟೇ ಅಶುದ್ಧರು. ಬ್ರಾಹ್ಮಣ ಧರ್ಮದ ಪ್ರಕಾರ ಯಜ್ಞವೇ ಧರ್ಮದ ಜೀವಾತ್ಮ. ಆದರೂ ಯಾಗದ ಆಚರಣೆಯನ್ನು ಮನು ಸ್ತ್ರೀಯರಿಗೆ ಬಿಟ್ಟುಕೊಡುವುದಿಲ್ಲ. ಮನು ವಿಧಿಸುತ್ತಾನೆ. 1136 ಸ್ತ್ರೀಯು ವೇದೋಕ್ತ ಅಗ್ನಿಹೋತ್ರಗಳನ್ನು ಮಾಡಬಾರದು. 1137 ಮಾಡಿದರೆ ನರಕಕ್ಕೆ ಬೀಳುತ್ತಾಳೆ. ಅಂಥ ಯಜ್ಞಯಾಗಗಳನ್ನು ಆಕೆ ಮಾಡುವುದನ್ನು ತಪ್ಪಿಸಲೆಂದೇ ಮನು ಸ್ತ್ರೀಯು ಬ್ರಾಹ್ಮಣ ಪುರೋಹಿತನ ನೆರವು ಮತ್ತು ಸೇವೆ ಪಡೆಯುವುದನ್ನು ನಿರ್ಬಂಧಿಸುತ್ತಾನೆ. IV205 ಸ್ತ್ರೀ ಮಾಡಿದ ಯಜ್ಞದಲ್ಲಿ ಬ್ರಾಹ್ಮಣನು ಊಟ ಮಾಡಬಾರದು. IV206 ಸ್ತ್ರೀಯರು ಮಾಡಿದ ಯಜ್ಞವು ಅಶುಭಕರ ಮತ್ತು ದೇವರಿಗೂ ಪ್ರಿಯವಲ್ಲ. ಆದ್ದರಿಂದ ಅವನ್ನು ವರ್ಜಿಸಬೇಕು. ಸ್ತ್ರೀ ಯಾವುದೇ ಬೌದ್ಧಿಕ ಚಟುವಟಿಕೆಗಳಲ್ಲಿ ತೊಡಗುವಂತಿರಲಿಲ್ಲ. ಆಕೆಗೆ ಸ್ವತಂತ್ರ ಸಂಕಲ್ಪವಾಗಲಿ ಆಲೋಚನಾ ಸ್ವಾತಂತ್ರ್ಯವಾಗಲಿ ಇರುವಂತಿರಲಿಲ್ಲ. ಅವಳು ಬೌದ್ಧ ಧರ್ಮದಂಥ ಸಂಪ್ರದಾಯ ವಿರೋಧಿ ಪಂಥಗಳಿಗೂ ಸೇರುವಂತಿರಲಿಲ್ಲ. ಅವಳು ಅದಕ್ಕೆ ಅಂಟಿಕೊಂಡು ಮುಂದುವರೆದರೆ ಸಾಯುವವರೆಗೂ ಆಕೆಗೆ ಸತ್ತವರೆಲ್ಲರಿಗೂ ಕೊಡುವಂತೆ ತರ್ಪಣ ಕೊಡುವಂತಿಲ್ಲ.
ಕೊನೆಗೆ ಮನು ಸ್ತ್ರೀ ಮುಂದಿರಿಸಿದ ಜೀವನದ ಆದರ್ಶ ಕುರಿತು ಒಂದು ಮಾತು, ಅದನ್ನು ಅವನದೇ ಶಬ್ದಗಳಲ್ಲಿ ಹೇಳುವುದು ಒಳ್ಳೆಯದು. ವಿ 151 ತನ್ನ ತಂದೆ ಅಥವಾ ತಂದೆಯ ಅನುಮತಿಯೊಂದಿಗೆ ಸೋದರನು ಯಾರಿಗೆ ತನ್ನನ್ನು ಒಪ್ಪಿಸುತ್ತಾನೋ ಆತ ಬದುಕಿರುವವರೆಗೆ ಆತನನ್ನೇ ಅನುಸರಿಸಿ ನಡೆಯಬೇಕು ಮತ್ತು ಆತ ಸತ್ತ ಮೇಲೆ ಅವನ ಸ್ಮೃತಿಗೆ ಅಪಮಾನ ಮಾಡಬಾರದು. 9154 ಗಂಡಸು ಶೀಲಹೀನನಾಗಿದ್ದರೂ ಕಾಮವೃತ್ತನಾಗಿ ಬೇರೆಡೆ ಸುಖ ಅರಸುತ್ತಿದ್ದರೂ ಅಥವಾ ಗುಣವಿಹೀನನಾಗಿದ್ದರೂ ಸಾಲ್ವಿಯಾದ ಹೆಂಡತಿಯು ಅವನನ್ನೇ ದೇವರೆಂದು ತಿಳಿದು ಸತತವಾಗಿ ಪೂಜಿಸಬೇಕು. ವಿ 155 ಪತಿ ಸೇವೆಯಲ್ಲದೆ ಹೆಂಡತಿಯು ಯಾವುದೇ ಯಜ್ಞ, ವ್ರತ ಅಥವಾ ಉಪವಾಸ ಮಾಡಬಾರದು. ಪತಿ ಶುಶ್ರೂಷೆಯಲ್ಲಿ ತೊಡಗಿದವಳು ಅದೊಂದೇ ಕಾರಣಕ್ಕೆ ಸ್ವರ್ಗವನ್ನು ಹೊಂದುವಳು. ಈ ಆದರ್ಶದ ಸಾರಸತ್ವವಾದ ಆಯ್ದ ಪಾಠಗಳು ಈಗ ಬರುತ್ತವೆ. ಮನು ಸ್ತ್ರೀಯರಿಗೆ ಇದನ್ನೇ ವಿಧಿಸಿದ್ದಾನೆ. ವಿ 153 ಮಂತ್ರ ಸಂಸ್ಕಾರದೊಂದಿಗೆ ಸ್ವೀಕರಿಸಿದ ಪತಿಯು ಯಾವಾಗಲೂ ಹೆಂಡತಿಗೆ ಸುಖದ ಮೂಲ, ಋತುವಿನಲ್ಲಿ ಅಲ್ಲದಿರುವಾಗಲೂ ಇಹಲೋಕ ಪರಲೋಕಗಳೆರಡಲು. ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯ ಹುಟ್ಟು. 228 ವಿ 150 ಅವಳು ಸದಾ ಸಂತುಷ್ಟಳಾಗಿ, ಗೃಹಕಾರ್ಯದಲ್ಲಿ ದಕ್ಷಳಾಗಿ, ಪಾತ್ರೆ ತೊಳೆಯುವುದರಲ್ಲಿ ಒಪ್ಪ ಓರಣದವಳಾಗಿ, ಮಿತವ್ಯಯಿಯಾಗಿರಬೇಕು. ಇದನ್ನು ಹಿಂದೂಗಳು ಸ್ತ್ರೀಯರ ಅತ್ಯುನ್ನತ ಉತ್ತುಂಗ ಆದರ್ಶವೆಂದು ಭಾವಿಸುತ್ತಾರೆ. ಶೂದ್ರರು ಮತ್ತು ಸ್ತ್ರೀಯರ ವಿರುದ್ಧದ ಈ ಶಾಸನಗಳ ಕಠೋರತೆಯು ಬೌದ್ಧ ಕಾಲದಲ್ಲಿ ಈ ವರ್ಗಗಳ ಭವ್ಯ ಉನ್ನತಿಯಿಂದ ಬ್ರಾಹ್ಮಣರು ಆತೃಪ್ತರಾಗಿದ್ದಷ್ಟೇ ಅಲ್ಲ, ಅವರಿಗಿದು ತೀರಾ ಅಸಹನೀಯವಾಯಿತೆಂಬುದನ್ನು ತೋರುತ್ತದೆ. ಅದು ಅವರ ಪವಿತ್ರ ಸಮಾಜ ಕ್ರಮಕ್ಕೆ ಸಂಪೂರ್ಣವಾಗಿ ಹಾಗೂ ಸಾಧ್ಯಂತವಾಗಿ ವ್ಯತಿರಿಕ್ತವಾಗಿತ್ತು. ಮೊದಲನೆಯವನು ಕಡೆಯವನಾಗಿ, ಕಡೆಯವನು ಪ್ರಥಮನಾಗಿದ್ದ. ಶೂದ್ರರು ಹಾಗೂ ಸ್ತ್ರೀಯರನ್ನು ಅವರ ಹಿಂದಿನ ಅಂತಸ್ತಿಗೆ ತಳ್ಳಲು ಬ್ರಾಹ್ಮಣರು ತಮ್ಮ ರಾಜಕೀಯ ಅಧಿಕಾರವನ್ನು ಬಳಸಲು ಮುಂದಾದ ದೃಢ ನಿಶ್ಚಯದ ವಿಧಾನವನ್ನು ಮನುಶಾಸನ ವಿವರಿಸುತ್ತದೆ. ಗೆದ್ದ ಬ್ರಾಹ್ಮಣ ಧರ್ಮವು ಗುಲಾಮಗಿರಿ ಎಂಬ ತನ್ನ ಹಳೆಯ ಆದರ್ಶ ಸ್ಥಾಪನೆಗಾಗಿ ಶೂದ್ರರು ಹಾಗೂ ಸ್ತ್ರೀಯರ ಮೇಲೆ ತನ್ನ ದಾಳಿ ಆರಂಭಿಸಿತು ಮತ್ತು ಶೂದ್ರ ಸ್ತ್ರೀಯರನ್ನು ಗುಲಾಮರಾಗಿ ಮಾಡುವಲ್ಲಿ ಯಶಸ್ವಿಯೂ ಆಯಿತು. ಶೂದ್ರರು 3 ಮೇಲ್ವರ್ಣಗಳ ಸೇವಕರಾದರೆ ಸ್ತ್ರೀಯರು ಗಂಡಂದಿರ ದಾಸಿಯರಾದರು. ಬ್ರಾಹ್ಮಣ ಧರ್ಮವು ಬೌದ್ಧ ಧರ್ಮದ ವಿರುದ್ಧ ಜಯಗಳಿಸಿದ ನಂತರ ಕೈಗೊಂಡ ಕರಾಳ ಕೃತ್ಯಗಳಲ್ಲೆಲ್ಲ ಇದೇ ಕರಾಳತಮವಾದದ್ದು. ವರ್ಗ ಮೇಲೆಯ ಹಿತಾಸಕ್ತಿಯಿಂದ ಆಕ್ರಮಣಕಾರಿ ವರ್ಗವೊಂದು ಕೈಗೊಂಡ ಇಂಥ ದಮನಕಾರಿ ಅನ್ಯಾಯ ಕೃತ್ಯಗಳಿಗೆ ಚರಿತ್ರೆಯಲ್ಲಿ ಇನ್ನೊಂದು ಸಮಾನಾಂತರ ನಿದರ್ಶನವಿಲ್ಲ. ಬ್ರಾಹ್ಮಣ ಧರ್ಮ ಸಾಧಿಸಿದ ಈ ಅವನತೀಕರಣದ ವಿರಾಟ್ ಸ್ವರೂಪವನ್ನು ದುರದೃಷ್ಟವಶಾತ್ ಯಾರೂ ಸರಿಯಾಗಿ ಮನಗಂಡಿಲ್ಲ. ಆದು ಸ್ತ್ರೀ ಮತ್ತು ಶೂದ್ರ ಎಂಬ ಆ ಸಣ್ಣ ಏಕಾಕ್ಷರ ಶಬ್ದಗಳಲ್ಲಿ ಮುಚ್ಚಿಹೋಗಿದೆ. ಅವರ ಕೃತ್ಯದ ಅಗಾಧತೆಯ ಕಲ್ಪನೆ ಮಾಡಿಕೊಳ್ಳ ಬಯಸುವವರು ಅವೆರಡು ಶಬ್ದಗಳ ಹಿಂದಿರುವ ಸಂಖ್ಯೆಯನ್ನು ಕಲ್ಪಿಸಿಕೊಳ್ಳಲಿ. ಇವು ಜನಸಂಖ್ಯೆಯ ಯಾವ ಭಾಗಕ್ಕೆ ಅನ್ವಯಿಸುತ್ತದೆ? ಸ್ತ್ರೀಯರು ಜನಸಂಖ್ಯೆಯ ಅರ್ಧ ಭಾಗವನ್ನು ಪ್ರತಿನಿಧಿಸುತ್ತಾರೆ. ಇನ್ನುಳಿದವರಲ್ಲಿ ಶೂದ್ರರ ಸಂಖ್ಯೆಯು 2/3 ಕಮ್ಮಿಯದಲ್ಲ. ಇಬ್ಬರೂ ಸೇರಿದರೆ ಜನಸಂಖ್ಯೆಯ 75% ಈ ಅಗಾಧ ಜನಸ್ತೋಮವೇ ಬ್ರಾಹ್ಮಣ ಧರ್ಮದಿಂದಾಗಿ ರಾಶ್ವತ ಗುಲಾಮಗಿರಿ ಮತ್ತು ಶಾಶ್ವತ ಅವಹೇಳನಕ್ಕೆ ಸಿಕ್ಕಿರುವುದು. 75% ಜನರ ಜೀವನ, ಸ್ವಾತಂತ್ರ್ಯ ಮತ್ತು ಸಂತೋಷ ಸಾಧನೆಯ ಹಕ್ಕನ್ನು ಕಸಿದ ಈ ಅವನತೀಕರಣದ ವಿರಾಟ್ ಪ್ರಮಾಣದಿಂದಲೇ ಭಾರತ ಸತ್ತ ದೇಶವಲ್ಲದಿದ್ದರೆ ಕೊಳೆಯುತ್ತಿರುವ ರಾಷ್ಟ್ರವಂತೂ ಆಗಿಹೋಗಿದೆ. ಶ್ರೇಣೀಕೃತ ಅಸಮಾನತೆಯ ತತ್ವ ಇಡೀ ಮನುಸ್ಮೃತಿಯಲ್ಲಿ ಹಾಸುಹೊಕ್ಕಾಗಿದೆ. ಆತ ಈ ಶ್ರೇಣೀಕೃತ ಅಸಮಾನತೆಯ ತತ್ವವನ್ನು ಅಳವಡಿಸದ ಬಾಳಿನ ಯಾವ ಶಾಖೆಯೂ ಇಲ್ಲ. ಅದರ ಸಂಪೂರ್ಣ ಹಾಗೂ ಸಮರ್ಥ ಪ್ರತಿಪಾದನೆಗೆ ಇಡೀ ಮನುಸ್ಮೃತಿಯನ್ನೇ ಉಲ್ಲೇಖಿಸುವುದು ಅಗತ್ಯವಾಗಿರುತ್ತದೆ. ನಾನು ಶ್ರೇಣೀಕೃತ ಅಸಮಾನತೆಯ ತತ್ವ ಮನುವಿನ ಕೈಯಿಂದ ಹೇಗೆ ಸಾಮಾಜಿಕ ಬದುಕಿನಲ್ಲಿ ಎಡಕವಾಯಿತೆಂದು ತೋರಿಸಲು ಕೆಲವು ಶಾಖೆಗಳ ಉದಾಹರಣೆ ಮಾತ್ರ ಎತ್ತಿಕೊಳ್ಳುತ್ತೇನೆ. ಮದುವೆಯ ಕ್ಷೇತ್ರವನ್ನೇ ತೆಗೆದುಕೊಳ್ಳಿ. ಮನು ನಿಯಮವನ್ನು ಗಮನಿಸಿ. 2:13 ಶೂದ್ರನಿಗೆ ಶೂದ್ರ ಸ್ತ್ರೀ ಮಾತ್ರ ಹೆಂಡತಿಯಾಗಬಲ್ಲಳು. ವೈಶ್ಯನಿಗೆ ವೈಶ್ಯ ಮತ್ತು ಶೂದ್ರ ಸ್ತ್ರೀ, ಕ್ಷತ್ರಿಯನಿಗೆ ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಸ್ತ್ರೀ, ಬ್ರಾಹ್ಮಣನಿಗೆ 4 ವರ್ಣಗಳ ಸ್ತ್ರೀ ಹೆಂಡತಿಯಾಗಬಲ್ಲಳು. 336 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ 3. ಅತಿಥಿ ಸತ್ಕಾರ ಕುರಿತ ಮನು ನಿಯಮಗಳನ್ನೇ ತೆಗೆದುಕೊಳ್ಳಿ. 310 ಆದರೆ ಬ್ರಾಹ್ಮಣನ ಮನೆಗೆ ಬಂದ ಕ್ಷತ್ರಿಯನನ್ನು ಅತಿಥಿ ಎನ್ನುವುದಿಲ್ಲ. ವೈಶ್ಯ, ಶೂದ್ರ, ಮಿತ್ರ, ಬಂಧು, ಗುರು ಇವರಾರೂ ಅತಿಥಿಗಳಲ್ಲ. 311 ಆದರೆ ಕ್ಷತ್ರಿಯನೇನಾದರೂ ಅತಿಥಿಯಾಗಿ ಬ್ರಾಹ್ಮಣನ ಮನೆಗೆ ಬಂದರೆ ಬ್ರಾಹ್ಮಣನು ತಾನು ಊಟ ಮಾಡಿದ ಮೇಲೆ ತನಗಿಷ್ಟ ಬಂದ ರೀತಿಯಲ್ಲಿ ಭೋಜನ ಮಾಡಿಸಬಹುದು. 312 ಒಂದು ವೇಳೆ ವೈಶ್ಯ, ಶೂದ್ರರು ಅತಿಥಿಗಳಾಗಿ ಮನೆಗೆ ಬಂದರೆ ಅವರಿಗೆ ಮನೆಯ ಸೇವಕರೊಡನೆ ಊಟ ಬಡಿಸಿ ದಯೆ ತೋರಿಸಬೇಕು. ಬ್ರಾಹ್ಮಣನ ಮನೆಯಲ್ಲಿ ಬ್ರಾಹ್ಮಣನ ಹೊರತು ಇನ್ಯಾರಿಗೂ ಅತಿಥಿ ಎಂಬ ಗೌರವ ಇರುವಂತಿಲ್ಲ. ಕ್ಷತ್ರಿಯನೇನಾದರೂ ಬ್ರಾಹ್ಮಣನ ಮನೆಗೆ ಅತಿಥಿಯಾಗಿ ಬಂದರೆ ಎಲ್ಲ ಬ್ರಾಹ್ಮಣರಿಗೂ ಬಡಿಸಿದ ಮೇಲೆ ಆತನಿಗೆ ಭೋಜನ ಮಾಡಿಸಬೇಕು. ಮತ್ತು ವೈಶ್ಯ ಶೂದ್ರರು ಅತಿಥಿಗಳಾಗಿ ಬಂದರೆ ಎಲ್ಲರಿಗೂ ಬಡಿಸಿಯಾದ ಮೇಲೆ ಅವರಿಗೆ ಭೋಜನ ಮಾಡಿಸಬೇಕು, ಅದು ಸೇವಕರ ಜೊತೆಯಲ್ಲಿ. ಸಂಸ್ಕಾರಗಳನ್ನು ಕುರಿತ ಮನು ನಿಯಮಗಳನ್ನು ತೆಗೆದುಕೊಳ್ಳಿ. X126 X68 166 ಶೂದ್ರನಿಗೆ ಸಂಸ್ಕಾರಗಳ ಅರ್ಹತೆಯಿಲ್ಲ. ಮಿಶ್ರ ಜಾತಿ ಮದುವೆಯ ಇಬ್ಬರಿಗೂ ಸಂಸ್ಕಾರವಿಲ್ಲ. ಮೊದಲನೆಯವರು ಕೆಳಹುಟ್ಟಿನಿಂದಾಗಿ, ಎರಡನೆಯವರು ಪ್ರತಿಲೋಮದಿಂದಾಗಿ ಅನರ್ಹರಾಗುತ್ತಾರೆ. ಸ್ತ್ರೀಯರಿಗೆ ಎಲ್ಲ ಜಾತಕ ಕರ್ಮಗಳನ್ನು ಯಥಾಕಾಲದಲ್ಲಿ ಯಥಾಕ್ರಮದಲ್ಲಿ ವೇದ ಮಂತ್ರೋಚ್ಚಾರವಿಲ್ಲದೆ ಶರೀರ ಸಂಸ್ಕಾರಕ್ಕಾಗಿಯೂ ಮಾಡಬೇಕು. ಮನು ಇನ್ನೂ ವಿಧಿಸುತ್ತಾನೆ. ವ್ಯಯೋ ವಿ 22 ಈ ರೀತಿ ಗೃಹಾಶ್ರಮದಲ್ಲಿದ್ದ ದ್ವಿಜ ಸ್ನಾತಕನು ದೃಢ ನಿಶ್ಚಯದಿಂದ ಈ ಕೆಳಗಿನ ನಿಯಮಗಳಂತೆ ಜಿತೇಂದ್ರಿಯನಾಗಿ ವನವಾಸ ಮಾಡಬೇಕು. ಮನುಷ್ಯ ಜೀವನದ 3ನೇ ಭಾಗವನ್ನು ವನದಲ್ಲಿ ಕಳೆದ ಮೇಲೆ ತನ್ನ 4ನೇ ಭಾಗದಲ್ಲಿ ಸರ್ವಸಂಗ ಪರಿತ್ಯಾಗ ಮಾಡಬೇಕು. ಕಾನೂನಿನಲ್ಲಿಯೂ ಮನು ಶ್ರೇಣೀಕೃತ ಅಸಮಾನತೆಯ ತತ್ವವನ್ನು ಹೇರುತ್ತಾನೆ. ಮಾನನಷ್ಟ ನಿಂದನೆ ಕಾನೂನು ಮತ್ತು ಹಲ್ಲೆ ಕಾನೂನುಗಳ 2 ಉದಾಹರಣೆಗಳನ್ನು ನೋಡಿ. 9 867 ಕ್ಷತ್ರಿಯನ್ನು ಬ್ರಾಹ್ಮಣನನ್ನು ನಿಂದಿಸಿದರೆ 100 ಪಣ ದಂಡ. ವೈಶ್ಯನು ಬೈದರೆ 150 ಅಥವಾ 200. ಶೂದ್ರನು ಬೈದರೆ ದೇಹದಂಡನೆ. 868 ಬ್ರಾಹ್ಮಣನು ಕ್ಷತ್ರಿಯನನ್ನು ಬೈದರೆ 50 ಪಣ ದಂಡ. ವೈಶ್ಯನಿಗೆ ಬೈದರೆ 25, ಶೂದ್ರನಿಗೆ ಬೈದರೆ 12. ಮನು ಅತಿಥಿ ಶಬ್ದವನ್ನು ತಾಂತ್ರಿಕ ಅರ್ಥದಲ್ಲಿ ಬಳಸುತ್ತಾನೆ. ಒಂದು ರಾತ್ರಿಗೆ ಮಾತ್ರ ಉಳಿಯುವ ಬ್ರಾಹ್ಮಣ ಎಂದು ಅದರರ್ಥ. ನೋಡಿ 3.202 ಉಪನಯನದ ಹೊರತು, ಯಾಕೆಂದರೆ ಸ್ತ್ರೀಗೆ ಉಪನಯನ ನಿಷಿದ್ಧ. ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯ ಹುಟ್ಟು. 222
869 ಸಮವರ್ಣದ ದ್ವಿಜರು ಪರಸ್ಪರ ಬೈದರೆ 12 ಪಣ ದಂಡ ಹೇಳಬಾರದ ಪರುಷವಾಕ್ಯ ಮಾತುಗಳನ್ನಾಡಿದರೆ 2ರಷ್ಟು ದಂಡ 876 ಬ್ರಾಹ್ಮಣ ಕ್ಷತ್ರಿಯರು ಪರಸ್ಪರ ನಿಂದಿಸಿದರೆ ರಾಜನು ದಂಡ ವಿಧಿಸಬೇಕು. ಬ್ರಾಹ್ಮಣನಿಗೆ ಕನಿಷ್ಠ ದಂಡ, ಕ್ಷತ್ರಿಯನಿಗೆ ಮಧ್ಯಮ ಪ್ರಮಾಣ. 877 ವೈಶ್ಯ ಶೂದ್ರರಿಗೆ ಅವರ ಜಾತಿಗನುಗುಣವಾಗಿ ಒಂದೇ ಶಿಕ್ಷೆ, ಆದರೆ ಶೂದ್ರನಿಗೆ ಅಂಗ ನಾಲಿಗೆ ಛೇದ, ಇದು ನಿಶ್ಚಯವಾಗಿದೆ. 879 ಯಾವ ಅಂಗದಿಂದ ಅಂತ್ಯಜನು ಶ್ರೇಷ್ಠರನ್ನು 3 ಮೇಲ್ವರ್ಣಗಳನ್ನು ಹಿಂಸಿಸುತ್ತಾನೋ ಆ ಅಂಗವನ್ನು ಕತ್ತರಿಸಬೇಕು, ಇದು ಮನುವಿನ ಅನುರಾಸನ. 880 ದೊಣ್ಣೆಯಿಂದ ಅಥವಾ ಕೈಯಿಂದ ಹೊಡೆಯಲು ಎತ್ತಿದವನ ಕೈ ಕತ್ತರಿಸಬೇಕು, ಕೋಪದಿಂದ ಕಾಲಿನಲ್ಲಿ ಒದ್ದರೆ ಕಾಲು ಕತ್ತರಿಸಬೇಕು. ಎಲ್ಲೆಲ್ಲೂ ಶ್ರೇಣೀಕೃತ ಅಸಮಾನತೆಯ ತತ್ವವೇ. ಆದು ಸಮಾಜ ವ್ಯವಸ್ಥೆಯಲ್ಲಿ ಎಷ್ಟು ಹಾಸುಹೊಕ್ಕಾಗಿ ಹೋಗಿತ್ತೆಂದರೆ ಮನು ಬಿಟ್ಟ ಕಡೆಗಳಲ್ಲಿ ಅವನ ಉತ್ತರಾಧಿಕಾರಿಗಳು ಅದನ್ನು ಜಾರಿಗೊಳಿಸಿದ್ದಾರೆ. ಉದಾಹರಣೆಗೆ ಮನು ಗುಲಾಮಗಿರಿ ಪದ್ಧತಿಗಳನ್ನು ಗುರುತಿಸಿದ್ದಾರೆ, ಆದರೆ ಗುಲಾಮಗಿರಿಯ ಪದ್ಧತಿಯು ಶ್ರೇಣೀಕೃತ ವಿಧೇಯತೆ ಕ್ರಮದ ತತ್ವಕ್ಕೆ ಒಳಪಟ್ಟಿದೆಯೇ ಎಂಬುದನ್ನು ನಿರೂಪಿಸಿರಲಿಲ್ಲ. ಇನ್ನೆಲ್ಲಿ ಗುಲಾಮಗಿರಿಗೆ ಶ್ರೇಣೀಕೃತ ಅಸಮಾನತೆ ಅನ್ವಯಿಸುವುದಿಲ್ಲವೆಂದು ತಿಳಿಯುತ್ತಾರೋ ಮತ್ತು ಎಲ್ಲಿ ಶೂದ್ರನಿಗೆ ಬ್ರಾಹ್ಮಣನು ಗುಲಾಮನಾಗಬೇಕಾಬಹುದೋ ಎಂದು ಯಾಜ್ಞವಲ್ಯ ಆ ಕೂಡಲೇ ಸಂಶಯ ನಿವಾರಣೆಗೆ ಮುಂದಾಗುತ್ತಾನೆ. ಆತ ಸುಸ್ಪಷ್ಟವಾಗಿ ವಿಧಿಸುತ್ತಾನೆ, ದಾಸ್ಯವು ಅನುಲೋಮಕ್ರಮದಲ್ಲಿರುವುದೇ ಹೊರತು ಪ್ರತಿಲೋಮಕ್ರಮದಲ್ಲಲ್ಲ. 14.183 ವಿಜ್ಞಾನೇಶ್ವರನು ಯಾಜ್ಞವಲ್ಕನ ಮೇಲಿನ ಭಾಷ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತಾನೆ. ಅವನು ಹೇಳುತ್ತಾನೆ, ಬ್ರಾಹ್ಮಣ ಇತ್ಯಾದಿ ವರ್ಣಗಳಲ್ಲಿ ಅನುಲೋಮೈನ ಅಂದರೆ ಇಳಿಕ್ರಮದಲ್ಲಿ ದಾಸ್ಯಸ್ಥಿತಿಯಿರುತ್ತದೆ. ಆದ್ದರಿಂದ ಬ್ರಾಹ್ಮಣನಿಗೆ ಕೃತಿಯ ಮತ್ತಿತರರು ದಾಸರಾಗಬಹುದು. ತತ್ತಿಯನಿಗೆ ವೈಶ್ಯನಿಗೆ ಶೂದ್ರ, ಹೀಗೆ ದಾಸ್ಯವು ಇಳಿಕ್ರಮದಲ್ಲಿ ಕೆಲಸ ಮಾಡುತ್ತದೆ. ಸಮಾನತೆ ಅಸಮಾನತೆಯ ಭಾಷೆಯಲ್ಲಿ ಹೇಳುವುದಾದರೆ ಬ್ರಾಹ್ಮಣನೇ ಅತ್ಯುಚ್ಚ ಎಂದು ಇದರರ್ಥ, ಯಾಕೆಂದರೆ ಅವನು ಯಾರಿಗೂ ಗುಲಾಮನಾಗುವಂತಿಲ್ಲ, ಆದರೆ ಇನ್ನವುದೇ ವರ್ಣದವನನ್ನು ತಾನು ಇಟ್ಟುಕೊಳ್ಳಬಹುದು. ಶೂದ್ರನೇ ಕನಿಷ್ಠ, ಯಾಕೆಂದರೆ ಎಲ್ಲರೂ ಅವನನ್ನು ಗುಲಾಮನನ್ನಾಗಿ ಇರಿಸಿಕೊಳ್ಳಬಹುದು, ಆದರೆ ಆತ ಮಾತ್ರ ಶೂದ್ರನ ಹೊರತು ಇನ್ನಾರನ್ನು ದಾಸರನ್ನಾಗಿ ಇಟ್ಟುಕೊಳ್ಳುವಂತಿಲ್ಲ. ಕ್ಷತ್ರಿಯ ಮತ್ತು ವೈಶ್ಯರಿಗೆ ವಹಿಸಲಾದ ಸ್ಥಾನವು ಶ್ರೇಣೀಕೃತ ಅಸಮಾನತೆ ಪದ್ಧತಿಯನ್ನು ಜಾರಿಗೊಳಿಸುತ್ತದೆ. ಬ್ರಾಹ್ಮಣನಿಗಿಂತ ಕೀಳಾದ ಕ್ಷತ್ರಿಯನು ಬ್ರಾಹ್ಮಣನ ದಾಸನಾಗಬಹುದು, ಆದರೂ ಆತ ವೈಶ್ಯ ಶೂದ್ರರಿಗಿಂತ ಶ್ರೇಷ್ಠ, ಯಾಕೆಂದರೆ ಅವರನ್ನು ಆತ ದಾಸರಾಗಿ ಇಟ್ಟುಕೊಳ್ಳಬಹುದು. ಅದೇ ವೈಶ್ಯ ಶೂದ್ರರಿಗೆ ಕೃತಿಯನನ್ನು ದಾಸನಾಗಿ ಇಟ್ಟುಕೊಳ್ಳುವ ಹಕ್ಕಿಲ್ಲ. ಅದೇ ರೀತಿ ವೈಶ್ಯನು ಬ್ರಾಹ್ಮಣ ಕ್ಷತ್ರಿಯರಿಗಿಂತ ಕೀಳು, ಯಾಕೆಂದರೆ ಅವರು ಅವನನ್ನು ಗುಲಾಮನಾಗಿ ಇಟ್ಟುಕೊಳ್ಳಬಹುದು. ಅವನು ಅವರಿಬ್ಬರಲ್ಲಿ ಯಾರನ್ನೂ ಇರಿಸಿಕೊಳ್ಳುವಂತಿಲ್ಲ. ಅಷ್ಟಾದರೂ ಆತ ಕೊನೆ ಪಕ್ಷ ಶೂದ್ರನಿಗಿಂತ ತಾನು ಮೇಲು ಎಂದು ಹೆಮ್ಮೆ. 220 ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಪಟ್ಟುಕೊಳ್ಳಬಹುದು, ಯಾಕೆಂದರೆ ಅವನು ಶೂದ್ರನನ್ನು ಗುಲಾಮನಾಗಿ ಮಾಡಿಕೊಳ್ಳಬಹುದು, ಅದೇ ಶೂದ್ರ ವೈಶ್ಯನನ್ನು ತನ್ನ ಗುಲಾಮನಾಗಿ ಇರಿಸಿಕೊಳ್ಳಲಾರ. ಜನತೆಯ ಸಾರಸತ್ವಕ್ಕೆ ಬ್ರಾಹ್ಮಣ ಧರ್ಮ ಸೇರಿಸಿದ ಶ್ರೇಣೀಕೃತ ಅಸಮಾನತೆಯ ತತ್ವ ಇಂಥದ್ದು. ಅಸಮಾನತೆಯನ್ನು ಕಿತ್ತೊಗೆಯುವ ಸಮಾಜವನ್ನು ನಿಶ್ಚತನಗೊಳಿಸಲು ಇದಕ್ಕಿಂತ ಕೆಟ್ಟದಾಗಿ ಏನೂ ಮಾಡಲು ಸಾಧ್ಯವಿರಲಿಲ್ಲ. ಅದರ ಪರಿಣಾಮಗಳನ್ನು ಸ್ಪಷ್ಟವಾಗಿ ಗುರುತಿಸಿರದಿದ್ದರೂ ಆ ಕಾರಣಕ್ಕಾಗಿಯೇ ಹಿಂದೂಗಳು ಪಾರ್ಶ್ವವಾಯು ಪೀಡಿತರಾಗಿದ್ದರೆಂಬುದರಲ್ಲಿ ಸಂದೇಹವಿರಲಾರದು. ಸಮಾಜ ಸಂಘಟನೆಯ ವಿದ್ಯಾರ್ಥಿಗಳು ಸಮಾನತೆ ಅಸಮಾನತೆಗಳ ನಡುವಣ ಅಂತರ ಗುರುತಿಸುವಷ್ಟಕ್ಕೆ ತೃಪ್ತರಾಗಿದ್ದಾರೆ. ಸಮಾನತೆ ಅಸಮಾನತೆಯಷ್ಟೇ ಅಲ್ಲದೆ ಅದರ ಜೊತೆಗೆ ಶ್ರೇಣೀಕೃತ ಅಸಮಾನತೆ ಎಂಬುದು ಒಂದಿದೆ ಅನ್ನುವುದನ್ನು ಯಾರೂ ಅರಿತಿಲ್ಲ. ಅಷ್ಟಾದರೂ ಅಸಮಾನತೆ ಶ್ರೇಣೀಕೃತ ಅಸಮಾನತೆಯ ಅರ್ಧದಷ್ಟು ಅಪಾಯಕಾರಿಯಲ್ಲ. ಅಸಮಾನತೆ ತನ್ನ ಒಡಲಲ್ಲೇ ತನ್ನ ವಿನಾಶದ ಬೀಜಗಳನ್ನು ಹೊತ್ತಿರುತ್ತಿತ್ತು. ಅಸಮಾನತೆ ಹೆಚ್ಚು ಕಾಲ ಉಳಿಯುವುದಿಲ್ಲ. ಕೇವಲ ಶುದ್ಧ ಅಸಮಾನತೆ ಇರುವಲ್ಲಿ 2 ಸಂಗತಿಗಳು ಜರುಗುತ್ತವೆ. ಆದು ಕ್ರಾಂತಿಯ ಬೀಜವಾಗಿ ರೂಪುಗೊಳ್ಳಬಲ್ಲ ಸಾರ್ವತ್ರಿಕ ಅತೃಪ್ತಿಯನ್ನು ಸೃಷ್ಟಿಸುತ್ತದೆ. ಎರಡನೆಯದಾಗಿ ಅದು ಸಂತ್ರಸ್ತರನ್ನು ಸಮಾನ ಶತ್ರುವಿನ ವಿರುದ್ಧ ಸಮಾನ ದುಃಖದ ಕಾರಣದಿಂದ ಒಗ್ಗೂಡಿಸುತ್ತದೆ. ಆದರೆ ಶ್ರೇಣೀಕೃತ ಅಸಮಾನತೆಯ ಸ್ವರೂಪ ಹಾಗೂ ಸಂದರ್ಭಗಳೆರಡೂ ಈ ಎರಡರಲ್ಲಿ ಒಂದಕ್ಕೂ ಅವಕಾಶ ಬಿಟ್ಟುಕೊಡುವುದಿಲ್ಲ, ಮೇಲೇಳುವುದನ್ನು ತಡೆಯುತ್ತದೆ. ಆದ್ದರಿಂದಲೇ ಅದು ಕ್ರಾಂತಿಯ ಚಂಡಮಾರುತದ ಕೇಂದ್ರವಾಗಲಾರದು. ಎರಡನೆಯದಾಗಿ ಸಂತ್ರಸ್ತರು ಲಾಭ ಮತ್ತು ಹೊರೆಗಳೆರಡರ ದೃಷ್ಟಿಯಿಂದಲೂ ಅಸಮಾನರಾಗಿರುವುದರಿಂದ ಅಸಮಾನತೆಯನ್ನು ಕಿತ್ತೊಗೆಯಲು ಎಲ್ಲರೂ ಒಗ್ಗೂಡುವ ಸಾಧ್ಯತೆಯೇ ಇಲ್ಲ. ಇದನ್ನು ಗಟ್ಟಿಗೊಳಿಸಲು ಬ್ರಾಹ್ಮಣ ವಿವಾಹ ಕಾನೂನೇ ಅಸಮತೆಯಿಂದ ತುಂಬಿದೆ. ತನ್ನ ಕೆಳಗಿನಿಂದ ಸ್ತ್ರೀಯನ್ನು ಪಡೆಯಲು, ಆದರೆ ಅವರಿಗೆ ಸ್ತ್ರೀಯನ್ನು ಕೊಡದಿರಲು ಬ್ರಾಹ್ಮಣನಿಗಿರುವ ಹಕ್ಕೇ ಅಸಮತೆ. ಆದರೆ ಅದನ್ನು ನಾಶಗೊಳಿಸಲು ಕ್ಷತ್ರಿಯ, ವೈಶ್ಯ, ಶೂದ್ರರು ಒಂದಾಗುವುದಿಲ್ಲ. ಕ್ಷತ್ರಿಯನು ಬ್ರಾಹ್ಮಣನ ಈ ಹಕ್ಕನ್ನು ಪ್ರತಿರೋಧಿಸುತ್ತಾನೆ, ಆದರೆ ಆತ 2 ಕಾರಣಗಳಿಂದಾಗಿ ವೈಶ್ಯ, ಶೂದ್ರರೊಡನೆ ಒಗ್ಗೂಡುವುದಿಲ್ಲ. ಮೊದಲನೆಯದಾಗಿ, ಬ್ರಾಹ್ಮಣನಿಗೆ 3 ವರ್ಣಗಳಿಂದ ತೆಗೆದುಕೊಳ್ಳುವ ಹಕ್ಕಿದ್ದರೆ ಕ್ಷತ್ರಿಯನಿಗೆ 2 ವರ್ಣಗಳಿಂದ ಹೆಂಗಸರನ್ನು ಪಡೆಯುವ ಹಕ್ಕಿದೆ ಎಂಬ ತೃಪ್ತಿಯವನಿಗೆ ಆತ ಇನ್ನುಳಿದ 2 ವರ್ಗಗಳಷ್ಟು ಕಷ್ಟಪಡುವುದಿಲ್ಲ. ಎರಡನೆಯದಾಗಿ, ಆತ ಈ ವಿವಾಹ ಅಸಮತೆ ವಿರುದ್ಧ ಸಾರ್ವತ್ರಿಕ ಕ್ರಾಂತಿಯಲ್ಲಿ ಸೇರಿಕೊಂಡರೆ ಒಂದು ರೀತಿಯಲ್ಲಿ ಆತ ಬ್ರಾಹ್ಮಣನ ಮಟ್ಟಕ್ಕೆ ಏರುತ್ತಾನೆ, ಇನ್ನೊಂದು ಕಡೆ ಎಲ್ಲರೂ ಸಮಾನರಾಗಿರುತ್ತಾರೆ. ಅಂದರೆ ಅವನ ಪಾಲಿಗೆ ವೈಶ್ಯಶೂದ್ರರು ತನ್ನ ಮಟ್ಟಕ್ಕೇರುತ್ತಾರೆ, ಅಂದರೆ ಅವರು ಕ್ಷತ್ರಿಯ ಹೆಂಗಸರನ್ನು ಪಡೆಯುತ್ತಾರೆ, ಅಂದರೆ ಈತನು ಅವರ ಮಟ್ಟಕ್ಕೆ ಇಳಿಯಬೇಕಾಗುತ್ತದೆ. ಇನ್ನಹುದೇ ಅಸಮತೆ ತೆಗೆದುಕೊಂಡು ಅದರ ವಿರುದ್ಧ ದಂಗೆಯನ್ನು ಕಲ್ಪಿಸಿಕೊಳ್ಳಿ, ಅದರ ವಿರುದ್ಧ ಸಾರ್ವತ್ರಿಕ ಬಂಡಾಯ ಅಸಾಧ್ಯ ಎಂಬುದನ್ನು ಇದೇ ಸಾಮಾಜಿಕ ಮನಸ್ಥಿತಿ ತೋರಿಸುತ್ತದೆ. ಬ್ರಾಹ್ಮಣ ಧರ್ಮ ಹಾಗೂ ಅದರ ಅಸಮತೆಗಳ ವಿರುದ್ಧ ಕ್ರಾಂತಿಯೇ ಆಗದಿರುವ ಸ್ಥಿತಿಗೆ ಶ್ರೇಣೀಕೃತ ಅಸಮಾನತೆಯ ತತ್ವವು ಒಂದು ಕಾರಣ. ಅದು ಒಂದು ದುಷ್ಟ ವ್ಯವಸ್ಥೆಗೆ ಬೆಂಬಲ ಗಳಿಸಿಕೊಳ್ಳಲು ಅದರ ಫಲಗಳಲ್ಲಿ ಪಾಲು ಕೊಡುವ ವ್ಯವಸ್ಥೆ. ಅಸಮಾನತೆಯನ್ನು ನಿರಂತರಗೊಳಿಸಿ ಅದರಿಂದ ಲಾಭ ಪಡೆಯುವ ಸಲುವಾಗಿ ಮನುಷ್ಯ ಕಂಡುಹಿಡಿಯಲು ಸಾಧ್ಯವಿರುವ ಎಲ್ಲ ನೀಚ ಕುತಂತ್ರಗಳನ್ನು ಒಳಗೊಂಡ ವ್ಯವಸ್ಥೆ. ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯು ಹುಟ್ಟು. 225 ಅದು ಯಾಕೆಂದರೆ ಎಲ್ಲರೂ ಅಸಮತೆಯ ಬೆಂಬಲಿಗರಾಗುವಂತೆ ಜನರಿಗೆ ಅಸಮತೆಯ ಪಾಲು ಕೊಡುವ ಆಹ್ವಾನವಿದು. ಈಗ ಈ ಬ್ರಾಹ್ಮಣ ಧರ್ಮದ ಕೊನೆ ಅಂಕದ ತೆರೆ ಎಳೆಯುವ ಕೆಲಸ ಮಾತ್ರ ಉಳಿಯಿತು. ಬ್ರಾಹ್ಮಣ ಧರ್ಮ ಚಾತುರ್ವರ್ಣ ಪದ್ಧತಿಯನ್ನು ವೈದಿಕ ಪರಂಪರೆಯಿಂದ ಪಡೆದುಕೊಂಡಿತು. ತಮ್ಮ ಆರ್ಯಪೂರ್ವಿಕರ ಅನನ್ಯ ಸೃಷ್ಟಿಯೆಂದು ಹಿಂದೂಗಳು ಪರಿಗಣಿಸುವ ಈ ಚಾತುರ್ವರ್ಣ ವ್ಯವಸ್ಥೆ ಯಾವ ದೃಷ್ಟಿಯಲ್ಲೂ ಅನನ್ಯವಾದುದಲ್ಲ. ಅದರಲ್ಲಿ ಹೊಸ ಸ್ವಂತಿಕೆಯೇನೂ ಇಲ್ಲ. ಪ್ರಾಚೀನ ಜಗತ್ತೇ ಅದರಲ್ಲಿ ಎಡವಿ ಬಿದ್ದಿತ್ತು. ಈಜಿಪ್ಟಿನಲ್ಲಿ ಈ ವ್ಯವಸ್ಥೆಯಿತ್ತು, ಪ್ರಾಚೀನ ಪರ್ಷಿಯಾದಲ್ಲಿತ್ತು. ಅದರ ಉತ್ಕೃಷ್ಟತೆಯ ಬಗ್ಗೆ ಪ್ಲೇಟೋಗೆ ಎಷ್ಟು ಮನವರಿಕೆಯಾಗಿತ್ತೆಂದರೆ ಆತ ಅದನ್ನೇ ಸಮಾಜ ಸಂಘಟನೆಯ ಆದರ್ಶ ರೂಪವೆಂದು ಮುಂದಿಟ್ಟಿದ್ದ. ಚಾತುರ್ವರ್ಣದ ಆದರ್ಶ ದೋಷಪೂರಿತವಾದದ್ದು. ವ್ಯಕ್ತಿಗಳನ್ನು ಗೆರೆ ಕೊರೆದಿಟ್ಟಂಥ ಕೆಲವೇ ವರ್ಗಗಳಾಗಿ ವಿಂಗಡಿಸಿ ತುಂಬುವುದು ಮನುಷ್ಯ ಮತ್ತು ಆತನ ಶಕ್ತಿಗಳ ಅತ್ಯಂತ ಮೇಲುಮೇಲಿನ ದೃಷ್ಟಿಯಾಗುತ್ತದೆ.
ಪ್ರಾಚೀನ ಆರ್ಯರಿಗಾಗಲಿ ಪ್ಲೇಟೋಗಾಗಲಿ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದೇ ವರ್ಗವಾಗುವ ಗುಣಗಳ ಕಲ್ಪನೆಯೇ ಇರಲಿಲ್ಲ. ಅವರ ಮಟ್ಟಿಗೆ ವ್ಯಕ್ತಿ ಸ್ವರೂಪದಲ್ಲಿ ಕೆಲವೊಂದು ಸಾಮರ್ಥ್ಯ ಶಕ್ತಿಗಳ ಮಾದರಿಗಳಿದ್ದವು ಮತ್ತು ಸಮಾಜ ಸಂಘಟನೆಗಾಗಿ ಮಾಡಬೇಕಾದ್ದೆಲ್ಲ ಅವುಗಳ ವರ್ಗೀಕರಣ ಮಾತ್ರ. ಇದೆಲ್ಲವನ್ನು ತಪ್ಪೆಂದು ಸಾಧಿಸಿ ತೋರಿಸಬಹುದು. ಕೆಲವೇ ಗೆರೆ ಕೊರೆದಿಟ್ಟಂಥ ವರ್ಗಗಳಾಗಿ ವ್ಯಕ್ತಿಗಳನ್ನು ವಿಂಗಡಿಸಿ ತುಂಬಿ ಒಂದೊಂದು ಚೌಕಟ್ಟಿಗೆ ಸೀಮಿತಗೊಳಿಸುವುದರಿಂದ ಆ ವ್ಯಕ್ತಿ ಮತ್ತು ಸಮಾಜಗಳೆರಡಕ್ಕೂ ಅನ್ಯಾಯವಾಗುತ್ತದೆಂಬುದನ್ನು ಆಧುನಿಕ ವಿಜ್ಞಾನ ತೋರಿಸಿದೆ. ಸಾಮಾಜಿಕ ಮುನ್ನಡೆಗಾಗಿ ಅಗತ್ಯವಾದ ಗುಣಲಕ್ಷಣಗಳ ಪರಿಪೂರ್ಣ ಬಳಕೆಗೆ ವರ್ಗಗಳಾಗಿ ಮತ್ತು ವೃತ್ತಿಯ ಮೇಲೆ ಸಮಾಜದ ಶ್ರೇಣೀಕರಣ ಮಾಡುವುದು ಹೊಂದಿಕೆಯಾಗುವುದೇ ಇಲ್ಲ ಮತ್ತು ಅದು ವ್ಯಕ್ತಿ ಹಾಗೂ ಸಮಾಜಗಳ ಸುರಕ್ಷತೆ ಸುಭದ್ರತೆಗಳಿಗೂ ವ್ಯತಿರಿಕ್ತವಾದುದು. ಪ್ರಾಚೀನ ಆರ್ಯರು ಮತ್ತು ಪ್ಲೇಟೋ ಮಾಡಿದ ಇನ್ನೊಂದು ತಷ್ಟು ಇದೆ. ಕ್ರಿಮಿಕೀಟಗಳಂತೆಯೇ ಮನುಷ್ಯರನ್ನು ದ್ವಿಮುಖತೆ ಅಥವಾ ಬಹುರೂಪ ಇರುತ್ತದೆ ಎಂಬ ಹೇಳಿಕೆಯಲ್ಲಿ ಪ್ರಾಯಶಃ ಸ್ವಲ್ಪ ಸತ್ಯಾಂಶವಿದೆ. ಅಂದರೆ ಮನುಷ್ಯರಲ್ಲಿ ಅದು ಕೇವಲ ಮಾನಸಿಕವಾದದ್ದಾದರೆ ಕೀಟಗಳಲ್ಲಿ ದೈಹಿಕ ಮಾನಸಿಕವೆರಡೂ ಆಗಿರುತ್ತದೆ. ಮನುಷ್ಯರಲ್ಲೂ ಮಾನಸಿಕ ದ್ವಿಮುಖತೆ ಅಥವಾ ಬಹುರೂಪತೆ ಎನ್ನುವುದಿದೆ ಎಂದೇ ಭಾವಿಸಿದರೂ ಅವರನ್ನು ಕೆಲವರು ಒಂದು ಕೆಲಸ ಮಾಡಲು ಇನ್ನು ಕೆಲವರು ಇನ್ನೊಂದು ಕೆಲಸ ಮಾಡಲು ಹುಟ್ಟಿದವರೆಂದು, ಅಂದರೆ ಕೆಲವರು ಆಳಲು ಅಥವಾ ಮಾಲೀಕರಾಗಲು, ಇನ್ನು ಕೆಲವರು ವಿಧೇಯರಾಗಿರಲು ಅಥವಾ ಗುಲಾಮರಾಗಿರಲು ಹುಟ್ಟಿದವರೆಂದು ಪ್ರತ್ಯೇಕಿಸುವುದು ತಪ್ಪು. ಒಬ್ಬ ವ್ಯಕ್ತಿಯಲ್ಲಿ ಕೆಲವು ಗುಣಗಳಿವೆ ಎಂದು ಇನ್ನು ಕೆಲವು ಗುಣಗಳು ಗೈರು ಹಾಜರಾಗಿವೆ ಎಂದು ಭಾವಿಸುವುದೇ ತಪ್ಪು. ಇದಕ್ಕೆ ವ್ಯತಿರಿಕ್ತವಾಗಿ ಪ್ರವೃತ್ತಿಗಳೇ ಪ್ರಧಾನವಾಗಿ ಒಂದೇ ಗುಣ ಎದ್ದು ಕಾಣುವಂತಾಗುವುದು ಎಂಬುದರಿಂದ ಈ ಸತ್ಯ ಕ್ಷೀಣಿಸುವುದಿಲ್ಲ. ಈ ಸತ್ಯ ಎಷ್ಟು ನಿಶ್ಚಿತವಾದುವೆಂದರೆ ಒಬ್ಬ ಮನುಷ್ಯರಲ್ಲಿ ಒಂದು ಸಮಯಕ್ಕೆ ಒಂದು ಪ್ರವೃತ್ತಿ ಪ್ರಧಾನವಾಗಿದ್ದರೆ ಇನ್ನೊಂದು ಸಮಯಕ್ಕೆ ಬೇರೆಯಾದ ಮುಂಚಿನದಕ್ಕೆ ತೀರಾ ವ್ಯತಿರಿಕ್ತವಾದ ಪ್ರವೃತ್ತಿಯೇ ಪ್ರಧಾನವಾಗಿರಬಹುದು. ನೀಶೆಯ ಮನುಷ್ಯರು ಮತ್ತು ಗುಲಾಮರ ಕುರಿತ ಸುಳ್ಳು ವಿರೋಧನ್ಯಾಸದ ಬಗ್ಗೆ ಪ್ರೊ. ಬರ್ಗ್ಸನ್ ಹೇಳುವಂತೆ, ಈ ವಿಷಯದಲ್ಲಿ ಇನ್ನೂ ವಿಸ್ತಾರ ಅವಲೋಕನಕ್ಕಾಗಿ ಅನ್ನಿಹಿಲೇಷನ್ ಆಫ್ ಕ್ಯಾಸ್ಟ್ ನಲ್ಲಿ ನನ್ನ ಚಿಂತನೆ ನೋಡಿ. 2. ಟೂ ಸೋರ್ಸಸ್ ಆಫ್ ಮೊರಾಲಿಟಿ ಹೋಲ್ಸ್ ಪು 367. 290. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಕ್ರಾಂತಿಯ ಸಂದರ್ಭಗಳಲ್ಲಿ ಇದರ ಸುಳ್ಳುತನದ ಸ್ಪಷ್ಟ ದರ್ಶನ ಸಿಕ್ಕುತ್ತದೆ. ಅಮಾಯಕರಾದ ಪ್ರಜೆಗಳು ಆಗಳಿಗೆಯವರೆಗೆ ನಮ್ಮ ಹಾಗೂ ವಿಧೇಯರಾಗಿರುವವರು ಒಂದು ದಿನ ಇದ್ದಕ್ಕಿದ್ದಂತೆ ಜನನಾಯಕರಾಗಿ ಮೇಲೇಳುತ್ತಾರೆ. ಆರ್ಯರು ಮತ್ತು ಪ್ಲೇಟೋ ವಾದಕ್ಕೆ ಮುನ್ಸೂಲಿನಿ ಮತ್ತು ಹಿಟ್ಲರ್ ವ್ಯತಿರಿಕ್ತ ಪುರಾವೆಗಳಾಗಿದ್ದಾರೆ. ಚಾತುರ್ವರ್ಣದ ವೈದಿಕ ಪದ್ಧತಿ ಆದರ್ಶ ಪದ್ಧತಿಯಾಗುವುದರಲ್ಲಿ ಬ್ರಾಹ್ಮಣ ಧರ್ಮ ಮಾಡಿದ ಈಗಾಗಲೇ ವಿವರಿಸಲಾದ ಬದಲಾವಣೆಗಳಿಂದ ಖಡಾಖಂಡಿತವಾಗಿ ಇನ್ನಷ್ಟು ಕೆಟ್ಟವಾಯಿತು. ಆ ಬದಲಾವಣೆಗಳು ಒಂದೊಂದು ಕುಚೋದ್ಯ ಸ್ವರೂಪದವು ಎನ್ನುವುದು ಪ್ರಶ್ನಾತೀತ. ಬೌದ್ಧ ಭಿಕ್ಷುಗಳ ಸಂಘ ಹಾಗೂ ವೈದಿಕ ಬ್ರಾಹ್ಮಣ ಪದ್ಧತಿಗಳೆರಡರ ಉದ್ದೇಶವೂ ಒಂದೇ. ಅವು ಸಮಾಜವನ್ನು ಸರಿಯಾದ ಮಾರ್ಗದಲ್ಲಿ ಮಾರ್ಗದರ್ಶನ ಮಾಡಿ ಮುನ್ನಡೆಸುವ ಬೌದ್ಧಿಕ ವರ್ಗವನ್ನು ರೂಪಿಸಿದಂಥವು. ಒಂದೇ ಕಾರ್ಯಭಾರವಿದ್ದರೂ ಬೌದ್ಧ ಭಿಕ್ಷು ಅದನ್ನು ಬ್ರಾಹ್ಮಣನಿಗಿಂತ ಹೆಚ್ಚು ಸಮರ್ಥವಾಗಿ ಮಾಡಬಲ್ಲವನಾಗಿದ್ದ. ಇದು ಯಾಕೆಂದರೆ ತನ್ನ ಹಿಂದಿನವರಾಗಲಿ ಮುಂದಿನವರಾಗಲಿ ಗಮನಿಸಿರದ ಒಂದು ಸಂಗತಿಯನ್ನು ಬುದ್ಧ ಗುರುತಿಸಿದ. ಸಮಾಜವನ್ನು ಮುನ್ನಡೆಸಿ ಅದರ ವಿಶ್ವಾಸಾರ್ಹ ಮಾರ್ಗದರ್ಶಕನಾಗಬೇಕಾದರೆ ಒಬ್ಬ ವ್ಯಕ್ತಿ ಬೌದ್ಧಿಕವಾಗಿ ಸ್ವತಂತ್ರವಾಗಿರಬೇಕು ಹಾಗೂ ಅದಕ್ಕಿಂತ ಮುಖ್ಯವಾಗಿ ಬೌದ್ಧಿಕವಾಗಿ ಸ್ವತಂತ್ರವಾಗಿರಬೇಕಾದರೆ ಆತ ಖಾಸಗಿ ಆಸ್ತಿ ಹೊಂದಿರಬಾರದು ಎಂಬ ಅಂಶವನ್ನು ಬುದ್ಧ ಅರಿತುಕೊಂಡ. ತನ್ನ ಖಾಸಗಿ ಸೊತ್ತಿನ ನಿಗಾ ವಹಿಸಬೇಕಾದ ಬುದ್ಧಿಜೀವಿ ವರ್ಗ ಸಮಾಜವನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುವ ಮಾರ್ಗದರ್ಶನದಲ್ಲಿ ಸೋಲಲೇಬೇಕು. ಆದ್ದರಿಂದಲೇ ಬುದ್ಧ ಭಿಕ್ಷುಗಳಿಗೆ ಶಿಸ್ತು ಸಂಹಿತೆ ರೂಪಿಸುವಾಗ ಯಾವುದೇ ಭಿಕ್ಷುವಿಗೆ ಖಾಸಗಿ ಸೊತ್ತು ನಿಷೇಧಿಸುವ ಅಂಶವನ್ನು ಬುದ್ಧ ಜಾಗರೂಕತೆಯಿಂದ ಸೇರಿಸಿದ. ವೈದಿಕ ಬ್ರಾಹ್ಮಣ ವ್ಯವಸ್ಥೆಯಲ್ಲಿ ಅಂಥ ಯಾವ ನಿಷೇಧವೂ ಇರಲಿಲ್ಲ. ಬ್ರಾಹ್ಮಣ ಸ್ವತಂತ್ರವಾಗಿ ಖಾಸಗಿ ಆಸ್ತಿ ಹೊಂದಬಹುದಿತ್ತು. ಈ ವ್ಯತ್ಯಾಸವೇ ಬೌದ್ಧ ಭಿಕ್ಷು ಮತ್ತು ವೈದಿಕ ಬ್ರಾಹ್ಮಣರ ವ್ಯಕ್ತಿತ್ವ ಹಾಗೂ ಜೀವನ ದೃಷ್ಟಿಗಳ ನಡುವೆ ಗಾಢ ಅಂತರವನ್ನು ಸೃಷ್ಟಿಸಿತು. ಭಿಕ್ಷುಗಳು ಬುದ್ಧಿಜೀವಿ ವರ್ಗವಾಗಿದ್ದರು. ಇನ್ನೊಂದು ಕಡೆ ವೈದಿಕ ಬ್ರಾಹ್ಮಣರು ಕೇವಲ ಶಿಕ್ಷಿತ ವರ್ಗವಾಗಿದ್ದರು. ಬುದ್ಧಿಜೀವಿ ವರ್ಗಕ್ಕೆ ಯಾವುದೇ ವರ್ಗ ಅಥವಾ ಹಿತಾಸಕ್ತಿಗೆ ಅಂಟಿಕೊಂಡ ವರ್ಗದ ಹಿತಾಸಕ್ತಿಗಳೊಂದಿಗೆ ಗುರುತಿಸಿಕೊಳ್ಳುವುದರಿಂದ ಅದರ ದರ್ಶನ ವ್ಯಾಪ್ತಿ ಮತ್ತು ಹೊಸ ಸಿದ್ಧಾಂತಗಳಿಗೆ ಸಹಾನುಭೂತಿ ತೋರಿಸುವ ಶಕ್ತಿಗಳು ಕುಂಠಿತಗೊಳ್ಳುವುದೇ ಇದಕ್ಕೆ ಕಾರಣ. ಆದ್ದರಿಂದ ಬ್ರಾಹ್ಮಣರು ಮೊದಲಿನಿಂದಲೇ ಜ್ಞಾನಿಗಳಾದ ಆದರೆ ಸ್ವಾರ್ಥಿಗಳಾದ ಶಿಕ್ಷಿತ ವರ್ಗ ಮಾತ್ರ ಎನಿಸಿದ್ದರು. ವೈದಿಕ ಬ್ರಾಹ್ಮಣ ವ್ಯವಸ್ಥೆಯ ಈ ಕೇಡು ಹಳೆಯ ವೈದಿಕ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ ಧರ್ಮ ತಂದ ಬದಲಾವಣೆಗಳಿಂದಾಗಿ ಅತಿರೇಕಕ್ಕೆ ಹೋಯಿತು. ಬ್ರಾಹ್ಮಣರ ಆಳ್ವಿಕೆಯ ಹಕ್ಕು ಮತ್ತು ಅವರಿಗೆ ಕೊಟ್ಟ ವಿಶೇಷ ಸವಲತ್ತುಗಳು ಹಾಗೂ ರಕ್ಷಣೆಗಳು ಅವರನ್ನು ಇನ್ನಷ್ಟು ಸ್ವಾರ್ಥಿಗಳಾಗಿಸಿದವು ಮತ್ತು ತಮ್ಮ ಶಿಕ್ಷಣವನ್ನು ಜ್ಞಾನವೃದ್ಧಿಗಾಗಿ ಬಳಸದೆ ತಮ್ಮ ಕೋಮಿಗಾಗಿ ಹಾಗೂ ಸಮಾಜದ ಮುನ್ನಡೆಯ ವಿರುದ್ಧವಾಗಿ ಬಳಸುವ ಆಕಾಂಕ್ಷೆಯನ್ನು ಹುಟ್ಟುಹಾಕಿದವು. ಅವರ ಚೈತನ್ಯ ಹಾಗೂ ಕಲಿಕೆಯಿಲ್ಲ ಜನಹಿತದ ವಿರುದ್ಧ ತಮ್ಮ ಸವಲತ್ತುಗಳನ್ನು ಉಳಿಸಿಕೊಳ್ಳುವುದರಲ್ಲೇ ಖರ್ಚಾಗಿವೆ. ಅನೇಕ ಹಿಂದೂ ಲೇಖಕರು ಭಾರತೀಯ ನಾಗರಿಕತೆಯೇ ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆ ಎಂದು ಕೊಚ್ಚಿಕೊಳ್ಳುತ್ತಾರೆ. ತಮ್ಮ ಪೂರ್ವಿಕರೇ ಅಗ್ರಗಣ್ಯರಾಗಿರದಿದ್ದ ಯಾವೊಂದು ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯು ಹುಟ್ಟು 290 ಜ್ಞಾನಶಾಖೆಯೂ ಇರಲಿಲ್ಲ ಎಂದು ಅವರು ಒತ್ತಾಯಿಸುತ್ತಾರೆ. ಪ್ರೊ. ಬಿನಯ್ ಕುಮಾರ್ ಸರ್ಕಾರ್ ಬರೆದ ದಿ ಪಾಸಿಟಿವ್ ಬ್ಯಾಕ್ಗ್ರೌಂಡ್ ಆಫ್ ಹಿಂದೂ ಸೋಷಿಯಾಲಜಿ ಅಥವಾ ಡಾ. ಬ್ರಜೇಂದ್ರನಾಥ ಸೀಲ್ ಅವರ ದಿ ಪಾಸಿಟಿವ್ ಸೈನ್ಸಸ್ ಆಫ್ ದಿ ಏನ್ಯಂಟ್ ಹಿಂದೂಸ್ ಎಂಬಂಥ ಯಾವುದೇ ಪುಸ್ತಕವನ್ನು ತೆರೆದು ನೋಡಿ. ವಿವಿಧ ವೈಜ್ಞಾನಿಕ ವಿಷಯಗಳಲ್ಲಿ ಅವರ ಪೂರ್ವಿಕರಿಗಿದ್ದ ಜ್ಞಾನದ ಮಾಹಿತಿ ನೀಡಿ ಕೊಚ್ಚಿಹೋಗುತ್ತೇವೆ. ಈ ಪುಸ್ತಕಗಳಿಂದ ಪ್ರಾಚೀನ ಭಾರತೀಯರು ಖಗೋಳ ವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ, ಜೀವವಿಜ್ಞಾನ, ರಾಸಾಯನಿಕ ವಿಜ್ಞಾನ, ಗಣಿತ, ವೈದ್ಯಕೀಯ, ಖನಿಜ ವಿಜ್ಞಾನ, ಭೌತಶಾಸ್ತ್ರ ಹಾಗೂ ಜನರ ದೃಷ್ಟಿಯಲ್ಲಿ ವಿಮಾನಯಾನದ ಬಗ್ಗೆಯೂ ತಿಳಿದಿದ್ದರೆಂಬಂತೆ ತೋರಿಬರುತ್ತದೆ. ಇದೆಲ್ಲವೂ ನಿಜವೇ ಇರಬಹುದು. ಮುಖ್ಯ ಪ್ರಶ್ನೆ ಇರುವುದು ಪ್ರಾಚೀನ ಭಾರತೀಯರು ಇವೆಲ್ಲ ವಿಜ್ಞಾನಗಳನ್ನು ಕಂಡುಹಿಡಿದಿದ್ದು ಹೇಗೆ ಎಂಬುದರಲ್ಲಿಲ್ಲ. ಪ್ರಶ್ನೆಯೆಂದರೆ ಪ್ರಾಚೀನ ಭಾರತೀಯರು ತಾವು ಅಗ್ರಗಣ್ಯರಾಗಿದ್ದ ವಿಜ್ಞಾನಗಳಲ್ಲಿ ಸಾಧಿಸಿದ ಪ್ರಗತಿಯಲ್ಲೇ ನಿಂತು ಹೋದದ್ದೇಕೆ? ಪ್ರಾಚೀನ ಭಾರತದ ವಿಜ್ಞಾನ ಪ್ರಗತಿಯಲ್ಲಿ ಉಂಟಾದ ಈ ಹಠಾತ್ ನಿಲುಗಡೆ ದಂಗುಬಡಿಸುವ ಹಾಗೆ ಖಂಡನೀಯವೂ ಆಗಿದೆ. ವೈಜ್ಞಾನಿಕ ಜಗತ್ತಿನಲ್ಲಿ ಭಾರತವು ಪ್ರಾಚೀನ ಕಾಲದಲ್ಲಿ ಮೊದಲನೆಯದಿರಬಹುದಾದರೂ ನಾಗರಿಕ ದೇಶಗಳ ಪೈಕಿ ಖಂಡಿತವಾಗಿ ಕಡೆಯ ಸ್ಥಾನದಲ್ಲಿದೆ. ವೈಜ್ಞಾನಿಕ ಪ್ರಗತಿಯ ಕೆಲಸ ಆರಂಭಿಸಿದ ಜನರು ಸ್ತಬ್ಬರಾಗಿ ಹಾದಿ ಮಧ್ಯದಲ್ಲಿ ನಿಂತು ಅಪೂರ್ಣ ಸ್ಥಿತಿಯಲ್ಲಿ ಆ ಕೆಲಸವನ್ನು ಬಿಡುವಂತೆ ಆದದ್ದಾದರೂ ಹೇಗೆ? ಈ ಪ್ರಶ್ನೆಯನ್ನು ಅವಲೋಕಿಸಿ ಉತ್ತರಿಸಬೇಕಾಗಿದೆ. ಪ್ರಾಚೀನ ಭಾರತೀಯರಿಗೆ ಏನು ಗೊತ್ತಿತ್ತು ಎಂಬುದಲ್ಲ. ಈ ಪ್ರಶ್ನೆಗಿರುವುದು ಒಂದೇ ಉತ್ತರ ಮತ್ತು ಅದು ಅತ್ಯಂತ ಸರಳ ಉತ್ತರ. ಪ್ರಾಚೀನ ಭಾರತದಲ್ಲಿ ಬ್ರಾಹ್ಮಣರು ಮಾತ್ರವೇ ಶಿಕ್ಷಿತ ವರ್ಗವಾಗಿದ್ದದ್ದು ಮತ್ತು ಇತರರಿಗಿಂತ ತಾವು ಮೇಲೆಂದು ಹೇಳಿಕೊಳ್ಳುತ್ತಿದ್ದ ವರ್ಗವೂ ಅದೇ.
ಬುದ್ಧ ಅವರ ಹಿರಿಮೆಯನ್ನು ಪ್ರಶ್ನೆ ಮಾಡಿ ಬ್ರಾಹ್ಮಣರ ಮೇಲೆ ಯುದ್ಧ ಸಾರಿದ. ಬ್ರಾಹ್ಮಣರು ಒಂದು ಶಿಕ್ಷಿತ ವರ್ಗ, ಬುದ್ಧಿಜೀವಿ ವರ್ಗವಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಬಹುದೋ ಅದನ್ನು ಮಾಡಿದರು. ಆ ವರ್ಗ ಏನೆಲ್ಲ ಅನ್ವೇಷಣೆಗಳನ್ನು ಬಿಟ್ಟುಕೊಟ್ಟು ತನ್ನ ಹಿರಿಮೆಯ ಹಾಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ತೊಡಗಿತು. ವಿಜ್ಞಾನ ಪುಸ್ತಕಗಳನ್ನು ಬರೆಯುವ ಬದಲು ಬ್ರಾಹ್ಮಣರು ಸ್ಮೃತಿಗಳನ್ನು ಬರೆಯತೊಡಗಿದರು. ಭಾರತದಲ್ಲಿ ವೈಜ್ಞಾನಿಕ ಪ್ರಗತಿ ಸ್ತಬ್ಧಗೊಂಡುದೇಕೆ ಎನ್ನಲು ವಿವರಣೆ ಇಲ್ಲಿದೆ. ಬ್ರಾಹ್ಮಣರು ಸಾಮಾಜಿಕ ಸಮಾನತೆಯ ಬೌದ್ಧ ಸಿದ್ಧಾಂತವನ್ನು ಹಿಮ್ಮೆಟ್ಟಿಸಲು ಸ್ಮೃತಿಗಳನ್ನು ಬರೆಯುವುದೇ ಹೆಚ್ಚು ಮುಖ್ಯ ಹಾಗೂ ಅಗತ್ಯ ಎಂದು ಕಂಡುಕೊಂಡರು. ಬ್ರಾಹ್ಮಣರು ಹೀಗೆ ಎಷ್ಟು ಕೃತಿಗಳನ್ನು ಬರೆದರು? ಸ್ಮೃತಿ ಸಾಹಿತ್ಯದ ಅಧಿಕಾರಯುತ ವಿದ್ವಾಂಸರಾದ ಕಾಣೆಯವರು ಅವುಗಳ ಸಂಖ್ಯೆ 128 ಎನ್ನುತ್ತಾರೆ. ಇದು ಯಾಕಾಗಿ? ಸ್ಮೃತಿಗಳನ್ನು ಕಾನೂನು ಪುಸ್ತಕಗಳೆಂದು ಕರೆದರೂ ಅದು ಅದರ ವಿಶೇಷ ಸವಲತ್ತುಗಳ ಹಕ್ಕನ್ನು ಸ್ಥಾಪಿಸುವ ಭಾಷ್ಯಗಳು. ವೈಜ್ಞಾನಿಕ ಪ್ರಗತಿಗಿಂತ ಬ್ರಾಹ್ಮಣ ಧರ್ಮದ ರಕ್ಷಣೆಯೇ ಮುಖ್ಯವಾಗಿತ್ತು. ಬ್ರಾಹ್ಮಣ ಧರ್ಮ ತನ್ನ ಸವಲತ್ತುಗಳನ್ನು ಸಮರ್ಥಿಸಿಕೊಂಡಿದ್ದಷ್ಟೇ ಅಲ್ಲ, ಯಾವುದೇ ಸಂಭಾವಿತ ಮನುಷ್ಯ ಹೇಸಿಕೊಳ್ಳುವ ರೀತಿಯಲ್ಲಿ ಅವನ್ನು ವಿಸ್ತರಿಸಲು ಉದ್ಯುಕ್ತವಾಯಿತು. ಬ್ರಾಹ್ಮಣರು ವಿಶೇಷತಃ ತಮಗೆ ಮನು ದಯಪಾಲಿಸಿದ್ದ ಕೆಲವು ಸವಲತ್ತುಗಳ ಅರ್ಥವನ್ನೇ ವಿಸ್ತರಿಸಲಾರಂಭಿಸಿದರು. ಮನು ಬ್ರಾಹ್ಮಣರಿಗೆ ದಾನದ ಹಕ್ಕು ಕೊಟ್ಟಿದ್ದ. ಆ ದಾನ ಯಾವಾಗಲೂ ಹಣ ಅಥವಾ ಚಿರಾಸ್ತಿಯಾಗಿರಬೇಕಿತ್ತು. ಆದರೆ ಕಾಲಾಂತರದಲ್ಲಿ ಬ್ರಾಹ್ಮಣನಿಗೆ ಉಪಪತ್ನಿಯಾಗಿ ಇರಿಸಿಕೊಳ್ಳಲು ಹೆಣ್ಣಿನ 342 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಉಡುಗೊರೆ ಕೊಡುವುದು ಅಥವಾ ಹಣ ಕೊಟ್ಟು ಬಿಡಿಸಿಕೊಳ್ಳಬಹುದಾದ ಹೆಣ್ಣಿನ ಒತ್ತೆಯೂ ಸೇರುವಂತೆ ದಾನದ ಕಲ್ಪನೆಯನ್ನು ವಿಸ್ತರಿಸಲಾಯಿತು. ಮನು ಬ್ರಾಹ್ಮಣರನ್ನು ಭೂದೇವರು ಪೃಥ್ವಿಪತಿಗಳೆಂದು ಕರೆದ. ಬ್ರಾಹ್ಮಣರು ಈ ಹೇಳಿಕೆಯ ವ್ಯಾಪ್ತಿಯನ್ನು ಹಿಗ್ಗಿಸಿ ಇತರೆ ವರ್ಗಗಳ ಹೆಂಗಸರೊಂದಿಗೆ ತಮಗೆ ಲೈಂಗಿಕ ಸಂಭೋಗದ ಹಕ್ಕಿದೆ ಎಂದು ಆಗ್ರಹಪಡಿಸತೊಡಗಿದರು. ಈ ಆಗ್ರಹಕ್ಕೆ ರಾಣಿಯರು ಹೊರತಾಗಿರಲಿಲ್ಲ. ಕ್ರಿಸ್ತಶಕ 1502ರಲ್ಲಿ ಭಾರತಕ್ಕೆ ಪ್ರವಾಸಿಯಾಗಿ ಬಂದ ಲುಡೋವಿಕೋ ಡಿ ವತ್ತೆಮ ಕಲ್ಲಿಕೋಟೆಯ ಬ್ರಾಹ್ಮಣರ ಬಗ್ಗೆ ಈ ಕೆಳಗಿನ ಸಂಗತಿ ದಾಖಲು ಮಾಡಿದ್ದಾನೆ. ಈ ಬ್ರಾಹ್ಮಣರು ಯಾರೆಂದು ತಿಳಿಯುವುದು ಸೂಕ್ತವಾದ ಹಾಗೆಯೇ ಆನಂದದಾಯಕವಾದ ಸಂಗತಿ. ಇವರು ನಮ್ಮ ಅರ್ಚಕರ ಹಾಗೆ ಧರ್ಮಶ್ರದ್ಧೆಯ ಪ್ರಮುಖ ವ್ಯಕ್ತಿಗಳೆಂಬುದನ್ನು ನೀವು ತಿಳಿಯಬೇಕು. ರಾಜನು ಪತ್ನಿಯನ್ನು ಪಡೆದಾಗ ಈ ಬ್ರಾಹ್ಮಣರ ಪೈಕಿ ಅತ್ಯಮೂಲ್ಯ ಹಾಗೂ ಅತ್ಯಂತ ಗೌರವಾನ್ವಿತನನ್ನು ಆರಿಸಿ ಆಕೆಯ ಕನ್ಯಾತ್ವ ಕಳೆಯಲೆಂದು ಆಕೆಯೊಡನೆ ಮೊದಲ ರಾತ್ರಿ ಮಲಗುವಂತೆ ಮಾಡುತ್ತಿದ್ದ. ಇದೇ ರೀತಿ ಇನ್ನೊಬ್ಬ ಲೇಖಕ ಹ್ಯಾಮಿಲ್ಟನ್ ಬರೆಯುತ್ತಾನೆ. ಸಾಮೋರಿನ್ ಮದುವೆಯಾದಾಗ ನಂಬೂದರಿ ಬ್ರಾಹ್ಮಣ ಅಥವಾ ಮುಖ್ಯ ಅರ್ಚಕರು ಭೋಗಿಸುವವರೆಗೆ ತನ್ನ ವಧುವಿನೊಡನೆ ಇರುವಂತಿಲ್ಲ. ಬೇಕಾದರೆ ಆತನು ನಂಬೂರಿ 3 ರಾತ್ರಿಗಳ ಕಾಲ ಆಕೆಯ ಸಹವಾಸ ಹೊಂದಬಹುದು. ಯಾಕೆಂದರೆ ಆಕೆಯ ನಿಷೇಕದ ಮೊದಲ ಫಲಗಳು ಆಕೆ ಪೂಜಿಸುವ ದೇವರಿಗೆ ಪವಿತ್ರ ತರ್ಪಣವಾಗಿ ಸಲ್ಲಬೇಕು. ಮುಂಬಯಿ ಪ್ರಾಂತ್ಯದಲ್ಲಿ ವೈಷ್ಣವ ಕುಲದ ಅರ್ಚಕರು ತಮ್ಮ ಕುಲದ ಎಲ್ಲ ಹೆಂಗಸರ ಕನ್ಯಾತ್ವ ಕಳೆಯುವ ಹಕ್ಕು ಕೇಳಿದರು. ಇದು 1869ರಲ್ಲಿ ಮುಂಬಯಿ ಉಚ್ಚ ನ್ಯಾಯಾಲಯದಲ್ಲಿ ಕರೋಸನ್ ದಾಸ್ ಮುಲ್ಕಿ ಎಂಬುವವರ ವಿರುದ್ಧ ಕುಲದ ಮುಖ್ಯ ಅರ್ಚಕ ಹೂಡಿದ ಖ್ಯಾತ ಮಹಾರಾಜ ಮಾನಹಾನಿ ಮೊಕದ್ದಮೆಗೆ ಕಾರಣವಾಯಿತು. ಅಂದರೆ ಮೊದಲ ರಾತ್ರಿಯ ಲಾಭದ ಹಕ್ಕು ಕೇಳುವ ಪದ್ಧತಿ ಅದುವರೆಗೆ ಚಾಲ್ತಿಯಲ್ಲಿತ್ತು ಎಂದಾಯಿತು. ಮೊದಲ ರಾತ್ರಿಯ ಈ ಲೈಂಗಿಕ ಸಹಚರ್ಯದ ಹಕ್ಕನ್ನು ವಿಸ್ತರಿಬಹುದಾದಾಗ ಕೆಳವರ್ಗಗಳೆಲ್ಲರನ್ನೂ ಒಳಗೊಳ್ಳುವಂತೆ ವಿಸ್ತರಿಸುವಲ್ಲಿ ಬ್ರಾಹ್ಮಣರು ಹಿಂಜರಿಯಲಿಲ್ಲ. ಇದನ್ನು ವಿಶೇಷತಃ ಅವರು ಮಲಬಾರಿನಲ್ಲಿ ಮಾಡಿದರು. ಅಲ್ಲೇ ಮನು ಬ್ರಾಹ್ಮಣರನ್ನು ಭೂದೇವರು ಪೃಥ್ವಿಸತಿಗಳೆಂದು ಕರೆದ. ಬ್ರಾಹ್ಮಣರು ಈ ಹೇಳಿಕೆಯ ವ್ಯಾಪ್ತಿಯನ್ನು ಹಿಗ್ಗಿಸಿ ಇತರೆ ವರ್ಗಗಳ ಸ್ತ್ರೀ ಸಂಕುಲದೊಡನೆ ಸ್ವಚ್ಛಂದ ಲೈಂಗಿಕ ಸಂಭೋಗದ ಹಕ್ಕು ಕೇಳಲಾರಂಭಿಸಿದರು. ಇದು ವಿಶೇಷವಾಗಿ ಮಲಬಾರಿನಲ್ಲಾಯಿತು. 1. ಒಬ್ಬ ಬ್ರಾಹ್ಮಣ ವಿವಾಹಿತ ಹೆಣ್ಣೊಬ್ಬಳನ್ನು ಪಡೆದಿಟ್ಟುಕೊಂಡು ಗಂಡ ಹಣ ಕೊಟ್ಟಾಗಲೂ ಬಿಡುಗಡೆ ಮಾಡಲು ನಿರಾಕರಿಸಿದ ಒಂದು ವರದಿ ಓದಿದ್ದು ನೆನಪಾಗುತ್ತಿದೆ. 9. 2. ದಿ ಟ್ರಾವೆಲ್ಸ್ ಆಫ್ ಲೂಡೋವಿಕೋ ವರ್ತಮ ಪ್ರ. ಹ ಕೈಟ್ ಸೊಸೈಟಿ ಪು. 141. ಬ್ರಾಹ್ಮಣ ಈ ಕ್ರಿಯೆಗೆ ಸ್ವಸಂತೋಷದಿಂದ ಹೋಗುತ್ತಾನೆಂದು ಭಾವಿಸಬೇಡಿ. ರಾಜನು ಆತನಿಗೆ 4 ಅಥವಾ 500 ವರಹವನ್ನು ಕೊಡಬೇಕಾಗುತ್ತದೆ ಎಂದು ವರ್ತಮ ಬರೆಯುತ್ತಾನೆ. ಎ ನ್ಯೂ ಅಕೌಂಟ್ ಆಫ್ ದಿ ಈಸ್ಟ್ ಇಂಡೀಸ್ 1744 ಸಂ. 1.310. ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯು ಹುಟ್ಟು. ಅಲ್ಲಿ ಬ್ರಾಹ್ಮಣ ಜಾತಿಗಳು ಮಾಕಾತ್ಯಂ ಪದ್ಧತಿ ಎಂದರೆ ಮಗುವು ತಂದೆಯ ಕುಟುಂಬಕ್ಕೆ ಸೇರುವ ವ್ಯವಸ್ಥೆಯನ್ನು ಪಾಲಿಸುತ್ತಾರೆ. ಅವರು ತಮ್ಮ ಜಾತಿಯೊಳಗೆ ಎಲ್ಲ ಕಾನೂನು ಹಾಗೂ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಮದುವೆಯಾಗುತ್ತಾರೆ. ಆದರೆ ಬ್ರಾಹ್ಮಣ ಗಂಡಸರು ಕೆಳಜಾತಿಗಳ ಹೆಂಗಸರೊಂದಿಗೆ ಸಂಬಂಧಂಕೂಟದಲ್ಲೂ ತೊಡಗುವ ಅಭ್ಯಾಸವಿರಿಸಿಕೊಂಡಿದ್ದಾರೆ. ಇದಿಷ್ಟೇ ಅಲ್ಲ, ಲೇಖಕ ಮುಂದೆ ಹೇಳುವುದನ್ನು ಗಮನಿಸಿ. ಸಂಬಂಧಂಕೂಟದಲ್ಲಿ ಯಾರೊಬ್ಬರು ಇನ್ನೊಬ್ಬರ ಕುಟುಂಬದ ಸದಸ್ಯರಾಗುವುದಿಲ್ಲ. ಈ ಕೂಟದಿಂದ ಹುಟ್ಟಿದ ಮಕ್ಕಳು ತಾಯಂದಿರ ತರವಾಡ್ಗೆ ಕುಟುಂಬ ಸೇರುತ್ತವೆ ಮತ್ತು ಅವರಿಗೆ ತಂದೆಯ ಆಸ್ತಿಯಲ್ಲಾಗಲಿ ಜೀವನಾಂಶದಲ್ಲಾಗಲಿ ಯಾವ ಹಕ್ಕೂ ಇಲ್ಲ. ಈ ಪದ್ಧತಿಯ ಉಗಮದ ಬಗ್ಗೆ ಹೇಳುತ್ತ ಗೆಜೆಟಿಯನ್ನ ಲೇಖಕ, ಬ್ರಾಹ್ಮಣರು ಭೂದೇವ ಅಥವಾ ಪೃಥ್ವಿಪತಿ ಎಂದು ಹೇಳಿಕೊಳ್ಳುವುದರಲ್ಲಿ ಈ ಪದ್ಧತಿಯ ಉಗಮವಿದೆ ಮತ್ತು ಇನ್ನೂ ಕೆಳಗಿನ ಸ್ತರದಲ್ಲಿ ಕೆಳಜಾತಿ ಸ್ತ್ರೀತ್ವದ ಮೊದಲ ಫಲಕೃತಿಯ ಅಥವಾ ಆಳುವ ವರ್ಗಕ್ಕೆ ಸೇರಿದೆ. ಈ ಹಕ್ಕು ಮಧ್ಯಯುಗೀನ ಪಾಳೆಯಗಾರರ ಹಕ್ಕಿಗೆ ಸಮನಾದದ್ದು ಎನ್ನುತ್ತಾರೆ. ಅದನ್ನು ಮಧ್ಯಯುಗೀನ ಯುರೋಪಿನಲ್ಲಿ ಮೊದಲ ರಾತ್ರಿಯ ಹಕ್ಕಿನ ಬಗ್ಗೆ ಹೇಳಿದಂತೆ ಮೊದಲ ಫಲದ ಹಕ್ಕು ಎನ್ನುವುದು ಪರಿಪೂರ್ಣ ಹೇಳಿಕೆಯಲ್ಲ, ಅದಕ್ಕಿಂತ ಹೆಚ್ಚಿನದಿದು. ಆದು ಬ್ರಾಹ್ಮಣರು ಕೆಳಜಾತಿಯ ಯಾವುದೇ ಹೆಣ್ಣನ್ನು ಕೇವಲ ವ್ಯಭಿಚಾರಕ್ಕಾಗಿ, ಲೈಂಗಿಕ ಹಸಿವಿನ ತಣಿವಿಗಾಗಿ ಮದುವೆಯ ಯಾವುದೇ ಜವಾಬ್ದಾರಿಗಳ ಹೊರೆಯಿಲ್ಲದೆ ಪಡೆಯಬಹುದಾದ ಸಾರ್ವತ್ರಿಕ ಹಕ್ಕು. ಆಧ್ಯಾತ್ಮಿಕ ಬೋಧಕರಾದ ಬ್ರಾಹ್ಮಣರು ಅವರು ನಿಜಕ್ಕೂ ಭಾರತದ ಬ್ರಾಹ್ಮಣರಿಗಿಂತ ಕಡೆಯಾಗಿದ್ದರೆ ಎಂಬ ಸಂದೇಹ ಹುಟ್ಟುತ್ತವೆ. ಬುದ್ಧನು ಕಲ್ಪಿಸಿದಂಥ ಯಾವುದೇ ವರ್ಗ ಹಿತಾಸಕ್ತಿ ಇಲ್ಲದೆ ಸರ್ವಹಿತಕ್ಕಾಗಿ ತೊಡಗಲು ಮುಕ್ತರಾದಂಥ ಶುದ್ಧ ಬುದ್ಧಿಜೀವಿ ವರ್ಗ ಎಲ್ಲೂ ಇಲ್ಲ. ಯಾಕೆಂದರೆ ಆಸ್ತಿಯಿಂದ ಬುದ್ಧಿಜೀವಿಯ ಮನಸ್ಸಿನ ಸ್ವಾತಂತ್ರ್ಯಕ್ಕೆ ಒದಗುವ ಮಿತಿಗಳನ್ನು ತೀರಾ ಈಚಿನವರೆಗೆ ಗುರುತಿಸಲಾಗಿಲ್ಲ. ಆದರೆ ಬೇರೆ ದೇಶಗಳಲ್ಲಿ ಈ ಬುದ್ಧಿಜೀವಿ ವರ್ಗದ ಕೊರತೆಯನ್ನು ಆ ದೇಶಗಳ ಸಮಾಜದ ಪ್ರತಿಯೊಂದು ಶ್ರೇಣಿಗಳ ಸುಶಿಕ್ಷಿತ ವರ್ಗಗಳಿಂದ ವ್ಯಕ್ತವಾದ ದೃಷ್ಟಿಕೋನಗಳ ಬಹುರೂಪದಲ್ಲಿ ನಿಖರ ಮಾರ್ಗದರ್ಶನವಲ್ಲದಿದ್ದರೆ ಸುರಕ್ಷತೆಯಾದರೂ ಇದೆ. ಅಂಥ ಬಹುರೂಪಿ ದೃಷ್ಟಿಗಳಿರುವ ಕಡೆ ದೇಶದ ಹಿತಾಸಕ್ತಿಗಳಿಗಿಂತ ತನ್ನ ವರ್ಗ ಹಿತಾಸಕ್ತಿಯನ್ನೇ ಮೇಲಾಗಿ ಭಾವಿಸುವಂಥ ಏಕೈಕ ವರ್ಗದ ಏಕೈಕ ಸುಶಿಕ್ಷಿತ ಸಮೂಹದ ದೃಷ್ಟಿಯು ಸಮಾಜದ ದಿಕ್ಕು ತಪ್ಪಿಸುವ ಅಥವಾ ತಪ್ಪು ಮಾರ್ಗದರ್ಶನ ನೀಡುವ ಅಪಾಯವಿರುವುದಿಲ್ಲ. ಬ್ರಾಹ್ಮಣ ಧರ್ಮ ತಂದ 1. ಸಿ. ಎ. ಇನ್ನೆಸವರ ಬ್ಯಾಕ್ಕೋಟ್ ಗೆಜೆಟಿಯರ್ ಆಫ್ ಮಲಬಾರಂಡ 0J0 ಗೋ ಡಿಸ್ಟ್ರಿಕ್ಟ್ ಸಂಪುಟ 1. ಪುಟ 95. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3.
ಬದಲಾವಣೆಗಳಿಂದ ಭಾರತಕ್ಕೆ ಬುದ್ಧಿಜೀವಿ ವರ್ಗದ ಸುರಕ್ಷಿತ ಹಾಗೂ ನಿಖರ, ಇತರರಿಗಿರುವ ಮತ್ತು ಸಮಾಜದ ಬೇರೆ ಬೇರೆ ಶ್ರೇಣಿಗಳ ವಿವಿಧ ಸುಶಿಕ್ಷಿತ ವರ್ಗಗಳ ಬಹುರೂಪಿ ದೃಷ್ಟಿಕೋನಗಳಿಂದ ಲಭಿಸುವ ಸುರಕ್ಷತೆ ಹಾಗೂ ಭದ್ರತೆಗಳನ್ನು ಹಿಂದೂಗಳು ಕಳೆದುಕೊಂಡರು. ಶೂದ್ರರಿಗೆ ವಿದ್ಯೆಯನ್ನು ನಿರಾಕರಿಸುವ ಮೂಲಕ, ಕ್ಷತ್ರಿಯರನ್ನು ಕ್ಷೇತ್ರಕ್ಕೆ ಕಳಿಸುವ ಮೂಲಕ, ವೈಶ್ಯರಿಗೆ ವಾಣಿಜ್ಯವನ್ನೇ ಮೀಸಲಿಡುವ ಮತ್ತು ಶಿಕ್ಷಣವನ್ನು ತಮಗೆ ಮುಡಿಪಿರಿಸಿಕೊಳ್ಳುವ ಮೂಲಕ ಬ್ರಾಹ್ಮಣರು ಸಮಾಜದ ದಿಕ್ಕು ತಪ್ಪಿಸಲು ಮತ್ತು ತಪ್ಪು ಮಾರ್ಗದರ್ಶನ ನೀಡಲು ಸ್ವತಂತ್ರರಾದ ಏಕೈಕ ಶಿಕ್ಷಿತ ವರ್ಗವಾದರು. ವರ್ಣವನ್ನು ಜಾತಿಯಾಗಿ ಪರಿವರ್ತಿಸುವ ಮೂಲಕ ಅವರು ಹುದ್ದೊಂದೇ ಮನುಷ್ಯನ ಮೌಲ್ಯದ ನಿಜವಾದ ಹಾಗೂ ಅಂತಿಮ ಅಳತೆ ಎಂದು ಸಾರಿದರು. ಜಾತಿ ಮತ್ತು ಶ್ರೇಣೀಕೃತ ಅಸಮಾನತೆಗಳು ಅನೈಕ್ಯತೆ ಹಾಗೂ ಒಡಕನ್ನು ಸಹಜಗೊಳಿಸಿಬಿಟ್ಟವು. ಮೂಲವರ್ಣ ವ್ಯವಸ್ಥೆಯ ಈ ವಿರೂಪವು ಕೇವಲ ಸಾಮಾಜಿಕ ಪದ್ಧತಿಯಾಗಿದ್ದರೆ ಸಹನೀಯವಾದರೂ ಆಗುತ್ತಿತ್ತು. ಆದರೆ ಬ್ರಾಹ್ಮಣ ಧರ್ಮ ಅದನ್ನು ಅಷ್ಟಕ್ಕೆ ಬಿಡಲು ತಯಾರಿರಲಿಲ್ಲ. ಅದು ಚಾತುರ್ವರ್ಣದ ಬದಲಾದ ಹಾಗೂ ವಿಕೃತ ರೂಪಕ್ಕೆ ಕಾನೂನಿನ ಬಲ ಕೊಡಬಯಸಿತ್ತು. ಬ್ರಾಹ್ಮಣ ಧರ್ಮದ ಸೃಷ್ಟಿಯಾದ ಈ ಹೊಸ ಚಾತುರ್ವರ್ಣವು ಮನುಸ್ಮೃತಿಯಲ್ಲಿ ವ್ಯಕ್ತಿಗಳ ಕಾನೂನಾಗಿ ಕುಟುಂಬದ ಕಾನೂನಾಗಿ ಸೇರಿದೆ. ಅದರಲ್ಲಿ ಯಾರಿಗೂ ತಪ್ಪು ಗ್ರಹಿಕೆ ಇರುವಂತಿರಲಿಲ್ಲ. ಕೆಳಜಾತಿಯವನೊಬ್ಬ ಮೇಲ್ಪಾತಿಯವನ ಸ್ಥಾನಮಾನಕ್ಕೇರಿದ್ದಂತೆ ವರ್ತಿಸುವುದು ಅಥವಾ ಮೇಲ್ಜಾತಿಯವನ ಹೆಸರಲ್ಲಿ ಹೋಗುವುದನ್ನು ಮನು ಅಪರಾಧವಾಗಿ ಪರಿಗಣಿಸಿದ್ದಾನೆ. XFL ಅಧಮ ಜಾತಿಯವನು ಲೋಭದಿಂದ ಉತ್ಕೃಷ್ಟ ಜಾತಿಯ ಕರ್ಮಗಳಿಂದ ಜೀವಿಸಿದರೆ ರಾಜನು ಅವನ ಸೊತ್ತು ಕಿತ್ತುಕೊಂಡು ನಾಡಿನಿಂದ ಹೊರದಬ್ಬಬೇಕು. 1156 ಉತ್ತಮ ಜಾತಿಯವನೆಂದು ಸುಳ್ಳು ಹೇಳಿಕೊಳ್ಳುವುದು, ರಾಜನ ಬಳಿ ವೃಥಾಪವಾದ ಹೊರಿಸುವುದು, ಗುರುವಿನ ಆಪನಿಂದ ಇವು ಬ್ರಹ್ಮಹತ್ಯೆಗೆ ಸಮ. ಇಲ್ಲಿ 2 ಅಪರಾಧಗಳಿವೆ. ಸಾಮಾನ್ಯ ಪರಮೂರ್ತೀಕರಣ -10.96 ಮತ್ತು ಶೂದ್ರನಿಂದ ಪರಮೂರ್ತೀಕರಣ ಜೊತೆಗೆ ದಂಡನೆಗಳು ಎಷ್ಟು ಉಗ್ರವಾಗಿವೆ ಎಂಬುದನ್ನು ಗಮನಿಸಿ. ಮೊದಲನೆಯದಕ್ಕೆ ಆಸ್ತಿ ಮುಟ್ಟುಗೋಲು ಮತ್ತು ಗಡಿಪಾರಿನ ಶಿಕ್ಷೆ, ಎರಡನೆಯದಕ್ಕೆ ಬ್ರಾಹ್ಮಣ ಹತ್ಯೆಗೆ ಸಮಾನವಾದ ಶಿಕ್ಷೆ. ಆಧುನಿಕ ನ್ಯಾಯಶಾಸ್ತ್ರದಲ್ಲೂ ಪರಮೂರ್ತೀಕರಣದ ಅಪರಾಧ ಅಪರಿಚಿತವೇನಲ್ಲ ಮತ್ತು ಭಾರತೀಯ ದಂಡ ಸಂಹಿತೆಯ 419ನೇ ವಿಧಿ ಅದನ್ನು ಗುರುತಿಸಿದೆ. ಆದರೆ ಈ ಅಪರಾಧಕ್ಕೆ ಭಾರತೀಯ ದಂಡ ಸಂಹಿತೆಯು ವಿಧಿಸುವ ಶಿಕ್ಷೆಯೇನು? ದಂಡ ಮತ್ತು ಸೆರೆವಾಸವಾದರೆ 3 ವರ್ಷ ಅಥವಾ ಇವೆರಡು. ಬ್ರಿಟಿಷ್ ಸರ್ಕಾರ ತನ್ನ ಜಾತಿ ಶಾಸನವನ್ನು ಇಷ್ಟು ಲಘು ಮಾಡಿದ್ದು ಕಂಡು ಮನು ತನ್ನ ಗೋರಿಯಲ್ಲೇ ಹೊರಳಾಡುತ್ತಿರಬೇಕು. ಮನು ಮುಂದಕ್ಕೆ ಈ ಕಾನೂನನ್ನು ಜಾರಿಗೊಳಿಸಬೇಕೆಂದು ರಾಜನಿಗೆ ನಿರ್ದೇಶನ ನೀಡುತ್ತಾನೆ. ಮೊದಲಿಗೆ ಆತ ಅದು ರಾಜನ ಪವಿತ್ರ ಕರ್ತವ್ಯವೆಂಬ ಹೆಸರಿನಲ್ಲಿ ವಿನಂತಿಸುತ್ತಾನೆ. 872 ವರ್ಣಸಂಕರ ತಡೆಯುವ ಮೂಲಕ ರಾಜನ ಬಲವೃದ್ಧಿಯಾಗುವುದು ಮತ್ತು ಆತ ಇಹಪರಗಳಲ್ಲಿ ಶ್ರೇಯಸ್ಸು ಗಳಿಸುವನು. ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯು ಹುಟ್ಟು. ವರ್ಣಸಂಕರ ಕುರಿತ ನಿಯಮವು ರಾಜನ ಆತ್ಮಸಾಕ್ಷಿಗೆ ಒಪ್ಪಿತವಾಗದಿರಬಹುದೆಂದು ಪ್ರಾಯಶಃ ಮನುವಿಗೆ ಗೊತ್ತಿದೆ. ಅದಕ್ಕೆ ಆತ ಬಲಾತ್ಕಾರವಾಗಿ ಹೇರಲು ಹೋಗಿಲ್ಲ. ಬದಲಿಗೆ ನ್ಯಾಯಾನುಷ್ಠಾನದಲ್ಲಿ ರಾಜನು ಹೇಗೆ ವರ್ತಿಸಬೇಕೆಂದು ಮನು ಹೇಳುತ್ತಾನೆ. 877 ಆದ್ದರಿಂದ ರಾಜನು ತನ್ನ ಇಷ್ಟಾನಿಷ್ಟಗಳನ್ನು ಗಣಿಸದೆ ಯಮನಂತೆ ವರ್ತಿಸಬೇಕು. ಅಂದರೆ ಆತ ಮೃತದೇವತೆ ಯಮನಂತೆ ನಿಷ್ಪಕ್ಷವಾಗಿರಬೇಕು. ಇಷ್ಟಾದರೂ ಮನು ಇದನ್ನು ರಾಜನ ಪವಿತ್ರ ಕರ್ತವ್ಯ ಮಾತ್ರವಾಗಿ ಬಿಡಲು ಇಷ್ಟಪಡುವುದಿಲ್ಲ. ಮನು ಅದನ್ನು ರಾಜನ ಮೇಲಿನ ಕಟ್ಟಳೆಯಾಗಿ ಮಾಡುತ್ತಾನೆ. ಮನು ಈ ಕಟ್ಟಳೆಯನ್ನು ಹೀಗೆ ವಿಧಿಸುತ್ತಾನೆ. 810 ವೈಶ್ಯನು ವಾಣಿಜ್ಯ, ಬಡ್ಡಿಗೆ ಸಾಲ ಕೊಡುವುದು, ಕೃಷಿ, ಪಶುಪಾಲನೆಗಳಲ್ಲಿ ತೊಡಗುವಂತೆ ಮತ್ತು ಶೂದ್ರನು ದ್ವಿಜರ ದಾಸ್ಯದಲ್ಲಿರುವಂತೆ ರಾಜನು ನೇಮಿಸಬೇಕು. ಮನು ಮತ್ತೆ ಈ ವಿಷಯಕ್ಕೆ ಬಂದು ಹೇಳುತ್ತಾನೆ. 818 ವೈಶ್ಯ ಶೂದ್ರರು ಸ್ವಕಾರ್ಯಗಳನ್ನು ಮಾತ್ರ ಮಾಡುವಂತೆ ಪ್ರಯತ್ನ ಮಾಡಬೇಕು. ಇವರಿಬ್ಬರಿಂದ ಸ್ವಕರ್ಮಚ್ಯುತಿಯಾದರೆ ಜಗತ್ತೇ ಶೋಭೆಗೊಳ್ಳುವುದು. ರಾಜರೇನಾದರೂ ತಮ್ಮ ಈ ಹೊಣೆ ನಿರ್ವಹಿಸದಿದ್ದರೆ. ಮನು ದೃಷ್ಟಿಯಲ್ಲಿ ಚಾತುರ್ವರ್ಣ ಶಾಸನ ಎಷ್ಟು ಪರಮೋಚ್ಚವೆಂದರೆ ಆತ ಈ ಶಾಸನದ ಅನುಷ್ಠಾನದ ಹೊಣೆ ಹೊರದ ರಾಜನು ತನ್ನನ್ನು ಭಂಗಪಡಿಸುವುದನ್ನು ಸಹಿಸುವುದಿಲ್ಲ. ಅದಕ್ಕೆ ಮನು ಅಂಥ ರಾಜನನ್ನೇ ಮುಗಿಸಬೇಕು ಎಂಬ ಹೊಸ ನಿಯಮವನ್ನು ನೀಡಿದ್ದು ಬ್ರಾಹ್ಮಣ ಧರ್ಮಕ್ಕೆ ಎಷ್ಟು ಪ್ರೀತಿಪಾತ್ರವಾಗಿತ್ತೆಂಬುದನ್ನು ಊಹಿಸಬಹುದು. ನಾನು ಮುಂಚೆ ಹೇಳಿದ ಹಾಗೆ ಜಾತಿ ವ್ಯವಸ್ಥೆಗಿಂತ ವೈದಿಕ ಚಾತುರ್ವರ್ಣ ವ್ಯವಸ್ಥೆ ಉತ್ತಮತರವಾಗಿದ್ದರೂ ಅದು ಆದರ್ಶ ಸಮಾಜವೊಂದರ ಒಗ್ಗಟ್ಟುಳ್ಳ ಏಕ ಅಖಂಡ ಸಮಾಜದ ಸೃಷ್ಟಿಗೆ ಅನುಕೂಲಕರವಾಗಿರಲಿಲ್ಲ. ತನ್ನ ಸಿದ್ಧಾಂತದಿಂದಲೇ ಚಾತುರ್ವರ್ಣವು 4 ವರ್ಗಗಳಿಗೆ ಜನ್ಮ ಕೊಟ್ಟಿದೆ. ಈ 4 ವರ್ಗಗಳ ನಡುವೆ ಮೈತ್ರಿಯೇನೂ ಇರಲಿಲ್ಲ. ಅವು ಆಗಾಗ ತಮ್ಮೊಳಗೆ ಕಾದಾಡುತ್ತಿದ್ದವು ಮತ್ತು ಈ ಕಾದಾಟಗಳು ಎಷ್ಟು ಉಗ್ರವಾಗಿರುತ್ತಿದ್ದವೆಂದರೆ ಅವನ್ನು ವರ್ಗ ಸಮರಗಳೆಂದೇ ಕರೆಯಬೇಕಾಗುತ್ತದೆ. ಇಷ್ಟಾದರೂ ಹಳೆಯ ಚಾತುರ್ವರ್ಣದಲ್ಲಿ 2 ಸಂಜೀವಿನಿ ಗುಣಗಳಿದ್ದವು. ಬ್ರಾಹ್ಮಣ ಧರ್ಮ ಅವನ್ನು ತೆಗೆದುಹಾಕಿತು. ಮೊದಲನೆಯದು, ವರ್ಣಗಳ ನಡುವೆ ಪ್ರತ್ಯೇಕತೆ ಇರಲಿಲ್ಲ. ಒಗ್ಗಟ್ಟಿನ 2 ಪ್ರಬಲ ಕೊಂಡಿಗಳಾದ ಅಂತರ ವಿವಾಹ ಮತ್ತು ಅಂತರ್ಭೋಜನಗಳು ಪೂರ್ಣ ಪ್ರಮಾಣದಲ್ಲಿ ಇದ್ದೇ ಇದ್ದವು. ವರ್ಣಗಳ ನಡುವೆ ಸಮಾಜದ ಅಡಿಪಾಯವನ್ನೇ ನಾಶ ಮಾಡುವ ಆ ಸಮಾಜ ವಿರೋಧಿ ಭಾವನೆಗೆ ಎಡೆಕೊಡುವಂಥ ಅವಕಾಶವಿರಲಿಲ್ಲ. ಕ್ಷತ್ರಿಯರು ಬ್ರಾಹ್ಮಣರ ವಿರುದ್ಧ ಮತ್ತು ಬ್ರಾಹ್ಮಣರು ಕ್ಷತ್ರಿಯರ ವಿರುದ್ಧ ಹೊಡೆದಾಡಿದರೂ ಬ್ರಾಹ್ಮಣರ ಸಲುವಾಗಿ ಕ್ಷತ್ರಿಯರ ವಿರುದ್ಧವೇ ಕಾದಾಡಿದ ಕ್ಷತ್ರಿಯರ ಕೊರತೆಯಿರಲಿಲ್ಲ. ಹಾಗೇ ಬ್ರಾಹ್ಮಣರನ್ನು ತುಳಿಯಲು ಕ್ಷತ್ರಿಯರೊಡನೆ ಕೈಗೂಡಿಸಿದ ಬ್ರಾಹ್ಮಣರ ಕೊರತೆಯೂ ಇರಲಿಲ್ಲ. 1. ಕ್ಷತ್ರಿಯರ ವಿರುದ್ಧ ಪರಶುರಾಮನ ಸಮರವನ್ನು ನಾನು ಅರ್ಥೈಸುವ ಬಗೆಯಿದು. 2. ಬೌದ್ಧ ಧರ್ಮವು ಬ್ರಾಹ್ಮಣರು ಹಾಗೂ ಬ್ರಾಹ್ಮಣ ಧರ್ಮಗಳ ವಿರುದ್ಧದ ಬಂಡಾಯವಾಗಿತ್ತು. ಆದರೆ ಬುದ್ಧ ಹಾಗೂ ಬೌದ್ಧ ಧರ್ಮದ ಮೊದಲ ಹಿಂಬಾಲಕರಲ್ಲಿ ಅನೇಕರು ಬ್ರಾಹ್ಮಣರೇ. ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಎರಡನೆಯದಾಗಿ, ಈ ಹಳೆಯ ಚಾತುರ್ವರ್ಣ ಸಾಂಪ್ರದಾಯಿಕವಾದದ್ದು. ಅದು ಸಮಾಜದ ಆದರ್ಶವಾಗಿತ್ತೇ ಹೊರತು ಸರ್ಕಾರದ ಕಾನೂನಾಗಿರಲಿಲ್ಲ. ಬ್ರಾಹ್ಮಣ ಧರ್ಮವು ವರ್ಣಗಳನ್ನು ವಿಭಾಗಿಸಿ ಪರಸ್ಪರ ಪ್ರತಿರೋಧದ ಬೀಜ ಬಿತ್ತಿತ್ತು. ಬ್ರಾಹ್ಮಣ ಧರ್ಮ ರೂಢಿ ಮಾತ್ರವಾಗಿದ್ದುದನ್ನು ಶಾಸನಬದ್ಧಗೊಳಿಸಿತು. ಅದಕ್ಕೆ ಶಾಸನದ ಆಧಾರ ಕೊಡುವ ಕುತಂತ್ರ ಹೂಡಿತು. ವೈದಿಕ ಧರ್ಮ ದುಷ್ಟ ವ್ಯವಸ್ಥೆಯಾಗಿತ್ತೆಂದುಕೊಂಡರೂ ಅದು ಕಾಲ ಸಂದರ್ಭಗಳ ಒತ್ತಡದಲ್ಲಿ ನಶಿಸಿ ಹೋಗುತ್ತಿತ್ತು. ಅದಕ್ಕೆ ಕಾನೂನು ಬಲ ಕೊಡುವ ಮೂಲಕ ಬ್ರಾಹ್ಮಣ ಧರ್ಮ ಅದನ್ನು ನಿರಂತರಗೊಳಿಸಿತ್ತು. ಪ್ರಾಯಶಃ ಹಿಂದೂ ಸಮಾಜಕ್ಕೆ ಬ್ರಾಹ್ಮಣ ಧರ್ಮ ಮಾಡಿದ ಅತ್ಯಂತ ದೊಡ್ಡ ಹಾನಿಯಿದು. ಈ ಪ್ರಶ್ನೆಯನ್ನು ಪರಿಶೀಲಿಸುವಾಗ ಚಾತುರ್ವರ್ಣ ಅರ್ಥಾತ್ ಶ್ರೇಣೀಕೃತ ಅಸಮಾನತೆ ವ್ಯವಸ್ಥೆಯ ಅನುಷ್ಠಾನಕ್ಕಾಗಿ ತನ್ನ ಮೇಲೆ ಹೊರಿಸಿದ ಹೊಣೆಯನ್ನು ರಾಜನು ಬ್ರಾಹ್ಮಣರು ಹಾಗೂ ಕ್ಷತ್ರಿಯರ ಮೇಲೆ ಹೇರಬೇಕಿಲ್ಲ ಎಂಬುದನ್ನು ಗಮನಿಸದಿರಲು ಸಾಧ್ಯವಿಲ್ಲ. ಈ ಹೊಣೆಯು ವೈದ್ಯರು ಹಾಗೂ ಶೂದ್ರರ ವಿರುದ್ಧ ಮಾತ್ರ ಶಾಸನ ಜಾರಿ ಮಾಡುವ ಜವಾಬ್ದಾರಿಗೆ ಸೀಮಿತಗೊಂಡಿದೆ. ಚಾತುರ್ವರ್ಣ ವ್ಯವಸ್ಥೆಗೆ ಕಾನೂನು ಬಲ ಕೊಡಲು ಬ್ರಾಹ್ಮಣ ಧರ್ಮ ಎಷ್ಟು ಉತ್ಸುಕವಾಗಿತ್ತೆಂಬುದನ್ನು ನೆನೆಸಿಕೊಂಡರೆ ಈ ಸೀಮಿತಿಯ ಪರಿಣಾಮಗಳು ಏನಿಲ್ಲೆಂದರೂ ಎಡವಟ್ಟಿನವೂ ಅನ್ನಲೇಬೇಕಾಗುತ್ತದೆ. ಈ ವ್ಯವಸ್ಥೆಯನ್ನು ಕಾನೂನಾಗಿಸುವ ಪ್ರಯತ್ನ ನಡೆದಾಗಿಯೂ ಅದು ಅರ್ಧ ಶಾಸನವಾಗಿ ಅರ್ಧ ರೂಢಿಯಾಗಿಯೇ ಉಳಿಯಿತು. ವೈಶ್ಯರು ಮತ್ತು ಶೂದ್ರರ ಪಾಲಿಗೆ ಕಾನೂನು ಮತ್ತು ಬ್ರಾಹ್ಮಣರು ಕ್ಷತ್ರಿಯರ ಪಾಲಿಗೆ ಕೇವಲ ರೂಢಿಗತ ಸಂಪ್ರದಾಯ. ಈ ವ್ಯತ್ಯಾಸಕ್ಕೆ ವಿವರಣೆ ಕೊಡುವ ಅಗತ್ಯವಿದೆ. ಈ ವ್ಯವಸ್ಥೆಗೆ ಕಾನೂನು ಬಲ ಕೊಡುವ ಯತ್ನದಲ್ಲಿ ಬ್ರಾಹ್ಮಣ ಧರ್ಮ ಪ್ರಾಮಾಣಿಕವಾಗಿತ್ತೆ.
4 ವರ್ಣಗಳು ಅದಕ್ಕೆ ಬದ್ಧವಾಗಿರಬೇಕೆಂದು ಬಯಸಿತ್ತೆ. ಬ್ರಾಹ್ಮಣ ಧರ್ಮದಲ್ಲಿ ತಾನು ಮಾಡಿದ ಶಾಸನಕ್ಕೆ ಬ್ರಾಹ್ಮಣರು ಮತ್ತು ಕ್ಷತ್ರಿಯರನ್ನು ಕಟ್ಟಿ ಹಾಕದೆ ಇಟ್ಟಿದ್ದರಿಂದ ಈ ವ್ಯವಹಾರದಲ್ಲಿ ಅದು ಪ್ರಾಮಾಣಿಕವಾಗಿರಲಿಲ್ಲವೆಂಬುದು ಗೊತ್ತಾಗುತ್ತದೆ. ಈ ವ್ಯವಸ್ಥೆ ಆದರ್ಶ ವ್ಯವಸ್ಥೆ ಎಂದು ನಂಬಿದ್ದರೆ ಬ್ರಾಹ್ಮಣ ಧರ್ಮ ಅದನ್ನು ಸಾರ್ವತ್ರಿಕ ಕಟ್ಟುಪಾಡು ಮಾಡದೆ ಬಿಡುತ್ತಿರಲಿಲ್ಲ. ಈ ಕೊಳಕು ಆಟದಲ್ಲಿ ಅಪ್ರಾಮಾಣಿಕತೆಯಷ್ಟೇ ಅಲ್ಲದೆ ಇನ್ನೂ ಇದೆ. ಬ್ರಾಹ್ಮಣರಿಗೆ ಈ ಕಾನೂನಿನ ಶೃಂಖಲೆಗಳನ್ನು ತೊಡಿಸದೆ ಯಾಕೆ ಸ್ವತಂತ್ರರಾಗಿ ಬಿಡಲಾಯಿತೆಂಬುದನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು. ಮನು ಅವರನ್ನು ಭೂದೇವರೆಂದು ಕರೆದ ಮತ್ತು ದೇವತೆಗಳು ಶಾಸನಾತೀತರು. ಆದರೆ ಬ್ರಾಹ್ಮಣರಂತೆಯೇ ಕ್ಷತ್ರಿಯರನ್ನು ಮುಕ್ತವಾಗಿ ಬಿಟ್ಟಿದ್ದೇಕೆ? ಕ್ಷತ್ರಿಯರು ಬ್ರಾಹ್ಮಣರೆದುರು ತಲೆ ಬಾಗುವುದಿಲ್ಲವೆಂದು ಅವನಿಗೆ ಗೊತ್ತಿತ್ತು. ಆತ ಮುಂದಕ್ಕೆ ಕ್ಷತ್ರಿಯರು ದರ್ಪ ತೋರಿದರೆ, ಬಂಡಾಯದ ಯೋಜನೆ ಹೂಡಿದರೆ ಅವರನ್ನು ಬ್ರಾಹ್ಮಣರು ಹೇಗೆ ಶಿಕ್ಷಿಸಬಹುದೆಂದು ಎಚ್ಚರಿಸಲು ಮುಂದಾಗುತ್ತಾನೆ. X 320 ಬ್ರಾಹ್ಮಣರಿಗೆ ವಿರುದ್ಧವಾಗಿ ಕೃತಿಯನ್ನು ಅತಿ ಪ್ರವೃದ್ಧನಾದರೆ ಬ್ರಾಹ್ಮಣನೇ ಅವನನ್ನು ಅಂಕೆಯಲ್ಲಿಡಬಹುದು. ಕ್ಷತ್ರಿಯನು ಬ್ರಾಹ್ಮಣನಿಂದ ಜನಿಸಿದವನು. X 321 ನೀರಿನಿಂದ ಬೆಂಕಿ, ಬ್ರಾಹ್ಮಣನಿಂದ ಕ್ಷತ್ರಿಯ, ಕಲ್ಲಿನಿಂದ ಕಬ್ಬಿಣ ಹುಟ್ಟಿವೆ. ಆದ್ದರಿಂದ ಅವುಗಳ ಸರ್ವತ್ರಗಮ್ಯ ತೇಜಸ್ಸು ಮೂಲ ವಸ್ತುವಿನ ವಿರುದ್ಧ ಏನೂ ಪರಿಣಾಮ ಬೀರುವುದಿಲ್ಲ. ಕ್ಷತ್ರಿಯರನ್ನು ಬ್ರಾಹ್ಮಣರು ಸ್ವಂತ ಬಲದಿಂದ ನಿಗ್ರಹಿಸಬಲ್ಲರು. ಸಮಯ ಬಂದಾಗ ಪರಿಣಾಮಗಳ ಭೀತಿಯಿಲ್ಲದೆ ಕ್ಷತ್ರಿಯರನ್ನು ನಿರ್ಬಂಧಿಸಬಲ್ಲರು. ಆ ಕಾರಣಕ್ಕೆ ಕೃತಿಯನ ವಿರುದ್ಧ ಶಾಸನದ ಕಟ್ಟುಪಾಡು. ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯು ಹುಟ್ಟು. 292 ಮಾಡಲು ರಾಜನಿಗೆ ವಿಧಿಸಿಲ್ಲ ಎಂದು ಯೋಚಿಸುವ ಸಾಧ್ಯತೆಗಳಿವೆ. ಆದರೆ ಇದು ಮನು ಇಂಗಿತವಿರಲಾರದು. ಯಾಕೆಂದರೆ ಪ್ರತೀಕಾರದ ಈ ಶಪಥ, ಹೆದರಿಕೆ ಮತ್ತು ಶಾಪಗಳನ್ನು ಉಚ್ಚರಿಸಿದ ಕೂಡಲೇ ಮನು ಒಮ್ಮಿಂದೊಮ್ಮೆಲೆ ಕೆಳಗೆ ಬಂದು ಕ್ಷತ್ರಿಯರ ಸಹಕಾರಕ್ಕಾಗಿ ಹಾಗೂ ಬ್ರಾಹ್ಮಣರೊಡನೆ ಸಮಾನ ವೇದಿಕೆಯಲ್ಲಿ ಬರಲು ಯಾಚಿಸತೊಡಗುತ್ತಾನೆ. X 323 ಆದರೆ ಅಂತ್ಯಕಾಲ ಸಮೀಪಿಸಿದ ರಾಜನು ದಂಡಗಳಿಂದ ಬಂದ ಹಣವನ್ನು ಬ್ರಾಹ್ಮಣರಿಗೆ, ರಾಜ್ಯವನ್ನು ಮಗನಿಗೆ ಕೊಟ್ಟು ವೀರಮರಣವನ್ನು ಹೊಂದಬೇಕು. ಶಾಪಗಳಿಂದ ಯಾಚನೆಗೆ ಬಂದಿದ್ದು ಅತ್ಯಂತ ವಿಲಕ್ಷಣ ಆಕ್ರಂದನ. ಕ್ಷತ್ರಿಯರ ಬಗ್ಗೆ ಮನು ತಳೆದ ಈ ವಿಚಿತ್ರ ಧೋರಣೆಯ ವ್ಯತಿರಿಕ್ತತೆಗೆ ಏನು ವಿವರಣೆ? ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ಈ ಸಹಕಾರದ ಉದ್ದೇಶವೇನು? ಈ ಸಮಾನ ವೇದಿಕೆ ಯಾರ ವಿರುದ್ಧ? ಮನು ವಿವರಿಸುವುದಿಲ್ಲ. ಈ ಒಗಟು ಬಿಡಿಸಿ ಪ್ರಶ್ನೆಗಳಿಗೆ ತೃಪ್ತಿಕರ ಉತ್ತರ ಕೊಡುವ ಮುನ್ನ 1000 ವರ್ಷಗಳ ಪೂರ್ಣ ಇತಿಹಾಸವನ್ನೇ ಹೇಳಬೇಕಾಗುತ್ತದೆ. ಈ ಒಗಟಿನ ಪರಿಹಾರದ ಸುಳಿವು ನೀಡುವ ಚರಿತ್ರೆಯೆಂದರೆ ಬ್ರಾಹ್ಮಣರು ಹಾಗೂ ಕ್ಷತ್ರಿಯರ ನಡುವಣ ವರ್ಗ ಸಮರದ ಚರಿತ್ರೆ. ಕಾರ್ಲ್ ಮಾರ್ಕ್ಸ್ ಪ್ರತಿಪಾದಿಸಿದ ವರ್ಗ ಸಮರದ ಸಿದ್ಧಾಂತವನ್ನು ಬಹುತೇಕ ಕಂದಾಚಾರಿ ಹಿಂದೂಗಳು ದೂರ ತಳ್ಳುತ್ತಾರೆ ಮತ್ತು ಮಾರ್ಕ್ಸ್ ತನ್ನ ಸಿದ್ಧಾಂತಕ್ಕೆ ಬೆಂಬಲವಾಗಿ ಹುಡುಕುತ್ತಿದ್ದ ಅತ್ಯಂತ ಸುಸಂಬದ್ಧ ರುಜುವಾತನ್ನು ಪ್ರಾಯಶಃ ಅವರ ಪೂರ್ವಿಕರ ಚರಿತ್ರೆಯೇ ದೊರಕಿಸಿಕೊಡುತ್ತದೆ ಎಂದು ಅವರಿಗೇನಾದರೂ ಹೇಳಿದರೆ ಅವರಿಗೆ ಆಘಾತವೇ ಆಗಿಬಿಡುತ್ತದೆ. ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ನಡುವೆ ಅಸಂಖ್ಯಾತ ವರ್ಗ ಸಮರಗಳೇ ನಡೆದಿವೆ. ಅವುಗಳಲ್ಲಿ ತೀರಾ ಮುಖ್ಯವಾದವು ಮಾತ್ರ ಪ್ರಾಚೀನ ಹಿಂದೂ ಸಾಹಿತ್ಯದಲ್ಲಿ ದಾಖಲಾಗಿವೆ. ಬ್ರಾಹ್ಮಣರು ಮತ್ತು ಕೃತಿಯರಾದ ರಾಜನ ನಡುವಣ ಸಂಘರ್ಷದ ದಾಖಲೆ ನಮಗೆ ಸಿಕ್ಕಿದೆ. ಈ ಸಂಘರ್ಷಗಳಲ್ಲಿ ಮೊದಲನೆಯದು ವೇಣದೊರೆಯೊಡನೆ ನಡೆದ ಸಂಘರ್ಷ, ಪುರೂರವನೊಡನೆ 2ನೇಯದು, ನಹುಷನೊಡನೆ 3ನೇಯದು, ನಿಮಿಯೊಡನೆ 4ನೇಯದು ಮತ್ತು ಸುಮುಖನೊಡನೆ 5ನೇಯದು. ಬ್ರಾಹ್ಮಣನಾದ ವಸಿಷ್ಠ ಹಾಗೂ ರಾಜನಲ್ಲದೆ ಸಾಮಾನ್ಯ ಕ್ಷತ್ರಿಯನಾದ ವಿಶ್ವಾಮಿತ್ರರ ನಡುವಣ ಸಂಘರ್ಷದ ದಾಖಲೆಯೂ ಇದೆ. ಆಮೇಲೆ ಕಾರ್ತವೀರ್ಯನ ವಂಶಜರು ಭೈಗುಕುಲದ ಎಲ್ಲ ಬ್ರಾಹ್ಮಣರ ಸಾಮೂಹಿಕ ನರಮೇಧ ಮಾಡಿದ ದಾಖಲೆಯಿದೆ. ಅದಾದ ಮೇಲೆ ಬ್ರಾಹ್ಮಣರ ಪರವಾಗಿ ಪರಶುರಾಮನು ಇಡೀ ಕೃತಿಯ ವರ್ಗವನ್ನೇ ನಿರ್ಮೂಲ ಮಾಡಿದನೆಂಬ ದಾಖಲೆಯಿದೆ. ಅವರ ನಡುವೆ ಸಂಘರ್ಷಕ್ಕೆ ದಾರಿಯಾದ ವಿಷಯಗಳ ವ್ಯಾಪ್ತಿ ವಿಸ್ತಾರವಾದದ್ದು ಮತ್ತು ಈ ವಿಷಯಗಳು ಬ್ರಾಹ್ಮಣ ಕ್ಷತ್ರಿಯರ ನಡುವಣ ಭಾವನೆಗಳು ಎಷ್ಟು ಕಹಿಯಾಗಿ ಹದಗೆಟ್ಟು ಹೋಗಿತ್ತೆಂಬುದನ್ನು ತೋರುತ್ತವೆ. ಕ್ಷತ್ರಿಯನಿಗೆ ಬ್ರಾಹ್ಮಣನಾಗುವ ಹಕ್ಕಿದೆಯೇ ಎಂಬ ವಿಷಯದಲ್ಲಿ ಘರ್ಷಣೆಯಿದ್ದವು. ಬ್ರಾಹ್ಮಣರು ಅಧಿಕಾರ ಕೇಂದ್ರಕ್ಕೆ ಒಳಪಡುವರೋ ಇಲ್ಲವೋ ಎಂಬ ಪ್ರಶ್ನೆಯ ಮೇಲೆ ಸಂಘರ್ಷಗಳಾಗಿವೆ. ಯಾರು ಮೊದಲು ನಮಸ್ಕರಿಸಬೇಕು ಮತ್ತು ಯಾರು ಯಾರಿಗೆ ದಾರಿ ಕೊಡಬೇಕು ಎಂಬ ಪ್ರಶ್ನೆಯ ಮೇಲೆ ಘರ್ಷಣೆಗಳಾಗಿವೆ. ಈ ಸಮರಗಳು ಅಧಿಕಾರಿ, ಅಂತಸ್ತು ಮತ್ತು ಘನತೆ ಸಮರಗಳು. ಪೂರ್ಣವಿರಾಮ. ಈ ಎಲ್ಲ ದಾಖಲೆಗಳನ್ನು ಮುಯಿ ಒರಿಜಿನಲ್ ಸ್ಟಾಂಸ್ಕ್ರಿಟ್ ಟೆಕ್ಸ್ಟ್ನಲ್ಲಿ ಕಲೆ ಹಾಕಿದ್ದಾರೆ. 2 ಹಾಪ್ಕಿನ್ಸ್ ಹಿಸ್ಟರಿ ಆಫ್ ರೂಲಿಂಗ್ ರೇಸಸ್ ನೋಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಈ ಕಾದಾಟಗಳ ಫಲಿತಾಂಶ ಬ್ರಾಹ್ಮಣರಿಗೆ ಸ್ವಯಂ ಸ್ಪಷ್ಟವಾಗದಿರಲು ಸಾಧ್ಯವಿರಲಿಲ್ಲ. ಅವರಷ್ಟೇ ಜಂಭದ ಮಾತಾಡಿದರೂ ತಾವು ಕೃತಿಯರನ್ನು ತುಳಿದು ಹಾಕಲು ಸಾಧ್ಯವಿರಲಿಲ್ಲ ಅನ್ನುವುದು ಅವರಿಗೆ ಅರಿವಾಗಿರಬೇಕು ಮತ್ತು ನಿರ್ಮೂಲದ ಸಮರಗಳೆಷ್ಟೇ ನಡೆದರೂ ಕೃತಿಯರು ಬ್ರಾಹ್ಮಣರನ್ನು ಬಾಧಿಸುವಷ್ಟು ಸಂಖ್ಯೆಯಲ್ಲಿ ಉಳಿದರು. ಮನುವಿನ ಕಾಲದ ಕ್ಷತ್ರಿಯರು ಮೂಲ ಕ್ಷತ್ರಿಯರಲ್ಲ. ಪರಶುರಾಮನು ಹತ್ಯೆಗೈದ ಕ್ಷತ್ರಿಯ ವಿಧವೆಯರಿಗೆ ಬ್ರಾಹ್ಮಣರಿಂದ ಹುಟ್ಟಿದ ಜನಾಂಗ ಎಂದು ಬ್ರಾಹ್ಮಣರು ಕಟ್ಟಿದ ಹಾಗೂ ಮನು ಉಲ್ಲೇಖಿಸುವ ಹೊಲಸುಕತೆಗೆ ಗಮನ ಕೊಡಬೇಕಾದ್ದೇನಿಲ್ಲ. ತನ್ನ ಉದ್ದೇಶ ಸಾಧನೆಗೆ ಬ್ರಾಹ್ಮಣ ಧರ್ಮ ನಾಚಿಕೆಯಿಲ್ಲದೆ ಬಳಸಿಕೊಳ್ಳುವ ಸಾಧನಗಳಲ್ಲಿ ಬ್ಲ್ಯಾಕ್ಮೇಲ್ ತಂತ್ರವೂ ಒಂದು. ಕ್ಷತ್ರಿಯರ ವಿರುದ್ಧ ಬ್ರಾಹ್ಮಣ ಧರ್ಮದ ಹೋರಾಟವು ಮೊದಲಿನಿಂದಲೂ ಮೂರ್ಖರು ಹಾಗೂ ಬಾಯಿಬಡುಕರ ನಡುವಣ ಕಾದಾಟವೇ. ಬ್ರಾಹ್ಮಣರು ಕ್ಷತ್ರಿಯರ ವಿರುದ್ಧ ಚಾತುರ್ವರ್ಣವನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿದ್ದರು. ಈಗ ಈ ಚಾತುರ್ವರ್ಣವೇ ಕ್ಷತ್ರಿಯರ ಕೈಗೆ ಕತ್ತಿ ಕೊಟ್ಟು ಅದನ್ನು ಬ್ರಾಹ್ಮಣರಿಗೆ ನಿರಾಕರಿಸಿದ್ದು. ಈ ಸಿದ್ಧಾಂತದ ಕೆಳಗೆ ಬ್ರಾಹ್ಮಣರು ಹೇಗೆ ಕ್ಷತ್ರಿಯರ ವಿರುದ್ಧ ಜಯದ ಆಸೆಯೊಂದಿಗೆ ಹೋರಾಡಬಹುದಿತ್ತು? ಕತ್ತಿಗಳನ್ನು ಕೊಡುವುದು ಸುಲಭ, ಆದರೆ ಅವುಗಳಿಗೆ ಗುರಿಯಾಗುವುದು ಕಠಿಣ ಎಂಬ ಟಾಲಿಲ್ಯಾಂಡ್ ನೆಪೋಲಿಯನ್ಗೆ ಹೇಳಿದ ಸತ್ಯವನ್ನು ಅರಿಯಲು ಬ್ರಾಹ್ಮಣರಿಗೆ ಹೆಚ್ಚು ಕಾಲ ಬೇಕಾಗಲಿಲ್ಲ ಎನಿಸುತ್ತದೆ. ಕ್ಷತ್ರಿಯರೊಂದಿಗೆ ಯುದ್ಧವೆಂದರೆ ಅದು ವಿನಾಶದ ಹಾದಿ ಎಂದು ಅವರಿಗೆ ಅರಿವಾಗಿರಬೇಕು. ಇವು ಬ್ರಾಹ್ಮಣರು ಕ್ಷತ್ರಿಯರ ನಡುವಣ ಯುದ್ಧದ ನೇರ ಪರಿಣಾಮಗಳು. ಆದರೆ ಇವಲ್ಲದೆ ಬೇರೆಯೂ ಇದ್ದು ಅವು ಬ್ರಾಹ್ಮಣರ ಗಮನದಿಂದ ತಪ್ಪಿ ಹೋಗಿರಲಾರವು. ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ತಮ್ಮೊಳಗೆ ಹೊಡೆದಾಡುತ್ತಿರುವಾಗ ವೈಶ್ಯರು ಹಾಗೂ ಶೂದ್ರರನ್ನು ತಡೆದು ನಿಯಂತ್ರಣದಲ್ಲಿಡಲು ಯಾರೂ ಉಳಿಯಲಿಲ್ಲ. ಅವರು ಆಗಲೇ ಸಮಾನತೆಯ ದಾರಿಯಲ್ಲಿ ನಡೆಯುತ್ತಾ ಇನ್ನೇನು ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ಅಂತಸ್ತಿಗೆ ಸಮೀಪವಾಗುತ್ತಿದ್ದರು. ಬ್ರಾಹ್ಮಣ ಧರ್ಮಕ್ಕೆ ಕ್ಷತ್ರಿಯರನ್ನು ತುಳಿಯುವ ಸಾಧ್ಯತೆ ಎಲ್ಲೋ ದೂರದಲ್ಲಿದ್ದರೆ ವೈಶ್ಯಶೂದ್ರರು ತಮ್ಮನ್ನು ಮೀರಿಸುವ ಅಪಾಯ ನಿಜವಾಗಿ ಬಹಳ ನಿಜವಾಗಿ ಕಂಡಿತು. ಬ್ರಾಹ್ಮಣನು ಕ್ಷತ್ರಿಯನೊಡನೆ ಕಾದಾಡುತ್ತಲೇ ಇರುತ್ತಾ ವೈಶ್ಯರು ಮತ್ತು ಶೂದ್ರರ ಅಪಾಯವನ್ನು ಲೆಕ್ಕಿಸದಿರಬೇಕೆ? ಅಥವಾ ಕ್ಷತ್ರಿಯರ ವಿರುದ್ಧ ವ್ಯರ್ಥ ಹೋರಾಟ ಕೈಬಿಟ್ಟು ಅವರೊಡನೆ ಮೈತ್ರಿ ಸಂಪಾದಿಸಿ ಸಮಾನ ಉದ್ದೇಶ ರೂಢಿಸಿ ಉಲ್ಬಣಿಸುತ್ತಿದ್ದ ವೈಶ್ಯಶೂದ್ರರ ಅಪಾಯವನ್ನು ಹತ್ತಿಕ್ಕಬೇಕೆ? ಬ್ರಾಹ್ಮಣ ಧರ್ಮ ಕ್ಷತ್ರಿಯರೊಡನೆ ನಡೆಸಿದ ಸಮರಗಳಲ್ಲಿ ದಣಿದ ಮೇಲೆ 2ನೇ ಮಾರ್ಗವನ್ನು ಆರಿಸಿಕೊಂಡಿತು. ಅದು ತಮ್ಮ ಕೆಳಗಿನ 2 ವರ್ಗಗಳಾದ ವೈಶ್ಯರು ಹಾಗೂ ಶೂದ್ರರನ್ನು ಗುಲಾಮಗಿರಿಗೆ ತಳ್ಳುವ ಹೊಸ ಆದರ್ಶದ ಸಲುವಾಗಿ ತನ್ನ ಸಾರ್ಥಕ ಶತ್ರುಗಳಾದ ಕ್ಷತ್ರಿಯರೆಡೆಗೆ ಸ್ನೇಹದ ಹಸ್ತ ಚಾಚಿತು.
ಈ ಹೊಸ ಆದರ್ಶ ಸರಿ ಸುಮಾರು ಶತಪಥ ಬ್ರಾಹ್ಮಣದ ರಚನೆಯ ಕಾಲದಲ್ಲಿ ರೂಪುಗೊಂಡಿರಬೇಕು. ಶತಪಥ ಬ್ರಾಹ್ಮಣದಲ್ಲೇ ಈ ಹೊಸ ಆದರ್ಶ ಸುಸ್ಥಾಪಿತವಾಗಿ ವ್ಯಕ್ತವಾಗಿದೆ. ಅದು ವ್ಯಕ್ತವಾದ ಭಾಷೆ, ಅದು ಅನ್ವಯವಾಗುವ ವಸ್ತು ವಿಷಯಗಳು ಎಷ್ಟು ಅರ್ಥಗರ್ಭಿತವಾಗಿವೆ ಎಂದರೆ ಅದನ್ನು ಮೂಲರೂಪದಲ್ಲೇ ಉದ್ಧರಿಸಬೇಕೆಂಬುದು ನನ್ನ ಭಾವನೆ, ಶತಪಥದ ಲೇಖಕ ಹೇಳುತ್ತಾನೆ. ಆಮೇಲೆ ಅವರು ಗೋವನ್ನು ಆಹ್ವಾನೀಯಕ್ಕೆ ಹಿಂತಿರುಗಿಸುತ್ತಾರೆ. ಟಗರು ಮೊದಲು. ಬ್ರಾಹ್ಮಣ ಧರ್ಮದ ದಿಗ್ವಿಜಯ, ರಾಜಹತ್ಯೆ ಅಥವಾ ಪ್ರತಿಕ್ರಾಂತಿಯ ಹುಟ್ಟು. 349 ಹೋಗುತ್ತದೆ. ಆಮೇಲೆ ಕತ್ತೆ, ಆಮೇಲೆ ಕುದುರೆ. ಈಗ ಆಹ್ವಾನೀಯದಿಂದ ಹೋಗುವಾಗ ಕುದುರೆ ಮೊದಲು, ಆಮೇಲೆ ಕತ್ತೆ, ಆಮೇಲೆ ಟಗರು. ಯಾಕೆಂದರೆ ಕುದುರೆ ಕ್ಷಾತ್ರರನ್ನು ಸೂಚಿಸುತ್ತದೆ, ಕತ್ತೆ ವೈಶ್ಯರು ಮತ್ತು ಶೂದ್ರರನ್ನು ಸೂಚಿಸುತ್ತದೆ, ಟಗರು ಬ್ರಾಹ್ಮಣರನ್ನು ಸೂಚಿಸುತ್ತದೆ. ಹೇಗೆಂದರೆ ಇಲ್ಲಿಂದ ಹೋಗುವಾಗ ಕುದುರೆ ಮೊದಲು ಹೋಗುತ್ತದೆ, ಆದ್ದರಿಂದ ಕ್ಷತ್ರಿಯ ಮೊದಲು ಹೋಗುತ್ತಾನೆ, ನಂತರ ಉಳಿದ 3 ವರ್ಣಗಳು. ಮತ್ತು ಹೇಗೆಂದರೆ ಇಲ್ಲಿಂದ ಹಿಂತಿರುವಾಗ ಟಗರು ಮೊದಲು ಹೋಗುತ್ತದೆ, ಆದ್ದರಿಂದ ಬ್ರಾಹ್ಮಣ ಮೊದಲು ಹೋಗುತ್ತಾನೆ, ನಂತರ ಉಳಿದ 3 ವರ್ಣಗಳು. ಇಲ್ಲಿಂದ ಹೋಗುವಾಗಲಾಗಲಿ ಹಿಂತಿರುಗುವಾಗಲಾಗಲಿ ಕತ್ತೆ ಮೊದಲು ಹೋಗುವುದಿಲ್ಲ, ಆದ್ದರಿಂದ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಎಂದು ವೈಶ್ಯಶೂದ್ರರ ಹಿಂದೆ ಹೋಗುವುದಿಲ್ಲ. ಅವರು ಒಳಿತು ಕೆಡಕುಗಳ ನಡುವೆ ಗೊಂದಲವನ್ನು ತಪ್ಪಿಸಲು ಹೀಗೆ ನಡೆಯುತ್ತಾರೆ. ಇದಲ್ಲದೆ ಅವನು ವೈಶ್ಯ ಹಾಗೂ ಶೂದ್ರ 2 ಜಾತಿಗಳನ್ನು 2 ಕಡೆಗಳಲ್ಲಿ ಬ್ರಾಹ್ಮಣ ಹಾಗೂ ಕ್ಷತ್ರಿಯರ ನಡುವೆ ನಿಲ್ಲಿಸಿ ವಿಧೇಯರಾಗಿ ಮಾಡುತ್ತಾನೆ. ಕ್ಷತ್ರಿಯರನ್ನು ಗಾಯಗೊಳಿಸುವ ಆಸೆ, ಹೊಡೆಯಲು ಹೆದರಿಕೆ, ಆಳುವ ಬಯಕೆ, ಆದರೆ ಮೈತ್ರಿಯ ಆಯ್ಕೆ ಎಂಬಂಥ ಮನುವಿನ ಗೊಂದಲಮಯ ಧೋರಣೆಗೆ ವಿವರಣೆ ಇಲ್ಲಿದೆ. ಈ ಸಮರ ಮತ್ತು ರಾಜಿ ಹೊಂದಾಣಿಕೆಗಳೇ ಬ್ರಾಹ್ಮಣ ಪ್ರಭುತ್ವಕ್ಕೆ ಕ್ಷತ್ರಿಯರನ್ನು ಬಲವಂತವಾಗಿ ಬಗ್ಗಿಸಲು ಯತ್ನಿಸುವುದರಿಂದ ಪ್ರಯೋಜನ ಇಲ್ಲವೆಂಬುದನ್ನು ಮನುವಿಗೆ ಕಲಿಸಿಕೊಟ್ಟವು. ಅದು ಎತ್ತಿ ಹಿಡಿಯಬೇಕಾದ ಆದರ್ಶವಾಗಬಹುದು, ಆದರೆ ವ್ಯವಹಾರ ರಾಜಕಾರಣದಲ್ಲಿ ಅದು ಅಸಾಧ್ಯ ಆದರ್ಶ. ಬಿಸ್ಮಾರ್ಕ್ನಂತೆ ರಾಜಕೀಯವೆನ್ನುವುದು ಸಾಧ್ಯತೆಗಳ ಕ್ರೀಡೆ ಎಂಬುದು ಮನುವಿಗೂ ಗೊತ್ತಿತ್ತು. ವೈಶ್ಯರು ಮತ್ತು ಶೂದ್ರರ ವಿರುದ್ಧ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಸಮಾನ ಉದ್ದೇಶದ ಸಮಾನ ವೇದಿಕೆ ಕಟ್ಟುವುದೊಂದೇ ಸಾಧ್ಯವಿದ್ದ ಸಂಗತಿ ಮತ್ತು ಮನು ಮಾಡಿದ್ದು ಇದನ್ನೇ. ಆದರೆ ಇವೆಲ್ಲವೂ ಧರ್ಮದ ಹೆಸರಿನಲ್ಲಿ ನಡೆಯಿತೆಂಬುದೇ ವ್ಯಥೆಯ ಸಂಗತಿ. ಆದರೆ ಬ್ರಾಹ್ಮಣ್ಯದ ಮೂಲ ತತ್ವ ಮತ್ತು ಅಂತರ್ಯವನ್ನು ಅಭ್ಯಾಸಿಸಿದವರಿಗೆ ಇದರಿಂದ ಆಶ್ಚರ್ಯವೇನೂ ಆಗಲಿಕ್ಕಿಲ್ಲ. ಬ್ರಾಹ್ಮಣ್ಯವು ತಾನು ಪಡೆದುಕೊಂಡಿರುವ ರಾಜಕೀಯವನ್ನು ಧರ್ಮದ ಹೆಸರಿನಲ್ಲಿ ಮುಚ್ಚಿಡಲು ಒಂದು ತೆರೆಯಾಗಿ ಬಳಸಿಕೊಂಡಿತು. ನಕ್ಷತ್ರ ಚಿಹ್ನೆ